ಎಲ್ಲರಿಗೂ ನಮಸ್ಕಾರ. ಬ್ಯಾಂಕಿಂಗ್ ಲಾ ಅಂಡ್ ಆಪರೇಷನ್ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನೀಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳಬಾಗಲ್, ಕೋಲಾರ district. The objective of my lecture series is, as I was telling, to make students familiar with the law and operations of banking. ಬ್ಯಾಂಕ್ನ ಕಾನೂನುಗಳು ಮತ್ತು ಅದರ ಚಟುವಟಿಕೆಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಪರಿಚಯ ಮಾಡ್ತಕ್ಕಂಥದ್ದು ನನ್ನ ಈ ಒಂದು ಲೆಕ್ಚರ್ ಸೀರೀಸ್ನ ಮುಖ್ಯ ಉದ್ದೇಶ. ಆ್ಯಂಡ್ ದಿಸ್ ಈಸ್ ಮೈ 5th ಲೆಕ್ಚರ್ ಸೀರೀಸ್ ಆ್ಯಂಡ್ ಆಲ್ಸೋ ಲಾಸ್ಟ್ ಲೆಕ್ಚರ್ ಸೀರೀಸ್ ಇನ್ ದ ಸಬ್ಜೆಕ್ಟ್ ಬ್ಯಾಂಕಿಂಗ್ ಲಾ ಆ್ಯಂಡ್ ಆಪರೇಷನ್ಸ್. ಇನ್ ದಿಸ್ lecture series we are going to learn about unit 5, banking and innovations. This is the last unit in the banking law and operations. ಈ ಒಂದು ಬ್ಯಾಂಕಿಂಗ್ ಇನೋವೇಷನ್ಸ್ ಈ ಒಂದು ಚಾಪ್ಟರಲ್ಲಿ ನಾವು ಈ ಕೆಳಕಂಡಂತಹ ಒಂದು ವಿಷಯಗಳನ್ನು ಚರ್ಚಿಸಲಿದ್ದೇವೆ. ಬ್ಯಾಂಕಿಂಗ್ ಇನೋವೇಷನ್ಸ್ ಅಂದರೆ ಬ್ಯಾಂಕ್ನಲ್ಲಿ ಹೊಸ ಆವಿಷ್ಕಾರಗಳು ಅಥವಾ ಏನು ಬ್ಯಾಂಕಿಂಗ್ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ, ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಏನು ಬರ್ತಾ ಇದ್ದಾವೆ, ಹೊಸ ಹೊಸ ಟೂಲ್ಸು, ಇನ್ಸ್ಟ್ರೂಮೆಂಟ್ಸ್ ಏನು ಬರ್ತಾ ಇದ್ದಾವೆ, ಅವುಗಳನ್ನ ನಾವು ಈ ಒಂದು ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ. ದಿಸ್ ಚಾಪ್ಟರ್ ಈಸ್ ಕಂಟೈನಿಂಗ್ ದ ಫಾಲೋವಿಂಗ್ ಟಾಪಿಕ್ಸ್: ನ್ಯೂ ಟೆಕ್ನಾಲಜಿ ಇನ್ ಬ್ಯಾಂಕಿಂಗ್, ಇ ಸರ್ವಿಸಸ್, ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, ATM, electronic fund transfer, MICR, RTGS, NEFT and DMAT. So all these concepts we are going to discuss in this chapter. Information technology is one of the most important facilitator for the transformation of Indian banking industry in terms of its transactions, proceedings as well as for various other internal systems and process. ಬ್ಯಾಂಕಿಂಗ್ನ ವ್ಯವಸ್ಥೆಯಲ್ಲಿ ಈ ಒಂದು ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದೆ. ದ ವೇರಿಯಸ್ ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್ಸ್ ಯೂಸ್ಡ್ ಬೈ ಬ್ಯಾಂಕ್ಸ್ ಫಾರ್ ದ ಕಂಡಕ್ಟ್ ಆಫ್ ದೇರ್ ಡೇ ಟು ಡೇ ಆಪರೇಷನ್ಸ್, ದೇರ್ ಮ್ಯಾನರ್ ಆಫ್ ರಿಪೋರ್ಟಿಂಗ್ ಅಂಡ್ ದ ವೇ ಇನ್ ವಿಚ್ ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂಡ್ ಕ್ಲಿಯರಿಂಗ್ ದ ಅಫೆಕ್ಟೆಡ್ ಆಸ್ ಎವಾಲ್ವ್ಡ್ ಸಬ್ಸ್ಟ್ಯಾನ್ಷಿಯಲಿ ಓವರ್ ದ ಇಯರ್ಸ್. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಬಳಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದ ಬ್ಯಾಂಕಿಂಗ್ನ ಚಟುವಟಿಕೆಗಳು ಅತ್ಯಂತ ವೇಗವಾಗಿ ನಡೆಯಲು ಮತ್ತು ಆಗಬಹುದಾಗಿರ್ತಕ್ಕಂಥ ತಪ್ಪುಗಳು ಗಣನೀಯವಾಗಿ ಇಳಿಮುಖವಾಗ್ತಾ ಇದ್ದಾವೆ. ಇನೋವೇಷನ್ಸ್ ಇನ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಭಾರತ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೊಸ ಆವಿಷ್ಕಾರಗಳು. Over the years, the banking sector in India has seen a number of changes. Most of the banks have begun to take an innovative approach towards banking with the objective of creating more value for customers. And consequently, the banks, some of the significant changes in the Indian banking sector are discussed below. Number one is technology for value creation. The use of information technology in Indian banking sector was a corollary of a liberalization process initiated in the country in the year 1990. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸೋದಾದರೆ, ಈ ಒಂದು ತಂತ್ರಜ್ಞಾನವನ್ನು ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಳಸೋದ್ರಿಂದ ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ಹೆಚ್ಚಿನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾವು ಏನು ಕರಿತೀವಿ ಅದನ್ನು ನಾವು ನೀಡ್ಬೋದಾಗಿದೆ ಮತ್ತು ಅವರಿಗೆ ಉನ್ನತವಾಗಿರ್ತಕ್ಕಂಥ ಸೇವೆಗಳನ್ನು ಒದಗಿಸೋದಕ್ಕೆ ಸಹಾಯವಾಗ್ತಾ ಇದೆ. ಈ ಒಂದು ತಂತ್ರಜ್ಞಾನವನ್ನು ಬಳಸೋದ್ರಿಂದ ಏನು ಈ ಒಂದು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ನಾವು ಕರಿತೀವಿ, ಖಾಸಗೀಕರಣ ಮತ್ತು ಜಾಗತೀಕರಣ, ಅದೇ ರೀತಿ ಬ್ಯಾಂಕಿಂಗ್ನ ಪಾಲಿಸೀಸ್ನ ಲಿಬರಲೈಸೇಷನ್, ಸರಳೀಕರಣ ಮಾಡ್ತಕ್ಕಂಥದ್ದು, ಈ ಒಂದು ಸಂದರ್ಭದಲ್ಲಿ ಈ ಒಂದು ಬ್ಯಾಂಕಿಂಗ್ ಟೆಕ್ನಾಲಜಿ ಅಂತಕ್ಕಂಥದ್ದು ಹೆಚ್ಚಾಗಿ ಪರಿಚಯವಾಯಿತು. ಇದರಿಂದ ನಾವು ಕಸ್ಟಮರ್ಗೆ ಉನ್ನತವಾಗಿರ್ತಕ್ಕಂತಹ ಒಂದು ವ್ಯಾಲ್ಯೂಸ್ ಆ್ಯಂಡ್ ಒಂದು ಸರ್ವಿಸ್ನ ಕೊಡೋದಕ್ಕೆ ನಮಗೆ ತುಂಬ ಸಹಕಾರಿಯಾಗ್ತವೆ. ಎರಡನೇದು, ರೂರಲ್ ಇಂಡಿಯಾ ಕ್ಯಾಚಿಂಗ್ ಅಪ್. With a majority of the Indian population living in rural areas, rural banking forms a vital component of the Indian banking system. Besides, rural banking operations in India are rather different from urban operations due to the strong disparity that exists between urban and rural life and the needs of these two sections of the people. ಈ ಒಂದು ತಂತ್ರಜ್ಞಾನದಿಂದ ವಿಶೇಷವಾಗಿ
ಹಳ್ಳಿಯಲ್ಲಿ ನೆಲೆಸಿರ್ತಕ್ಕಂತಹ ಒಂದು ಗ್ರಾಹಕರಿಗೆ ಉನ್ನತವಾದ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸೋದಕ್ಕೆ ಸಹಾಯವಾಗ್ತಾ ಇದೆ. Banking beyond banking. While traditionally banking means borrowing and lending, in the later part of the 20th century, the word took a different meaning altogether. Bank no longer restricted themselves to traditional banking activities but explored a newer avenues to increase business and capture new markets. ಇಲ್ಲಿ ಬ್ಯಾಂಕಿಂಗ್ ಆ್ಯಂಡ್ ಬಿಯಾಂಡ್ ದ ಬ್ಯಾಂಕಿಂಗ್ ನಾರ್ಮಲ್ ಆಗಿ ಒಂದು ಮೂಲಭೂತವಾಗಿ ಅಥವಾ ಒಂದು ಸಾಂಪ್ರದಾಯಿಕವಾಗಿ ನೋಡಬೇಕಾದ್ರೆ ಬ್ಯಾಂಕಿಂಗ್ ಅಂದರೆ ಏನು, ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್ ಆ್ಯಂಡ್ ಲೆಂಡಿಂಗ್ ಟು ಬಾರೋವರ್ಸ್, ಆಯಿತಾ. ಒಂದು ಹಣವನ್ನು ಸ್ವೀಕಾರ ಮಾಡೋದು ಮತ್ತು ಅವಶ್ಯಕತೆ ಇದ್ದವರಿಗೆ ಅದನ್ನು ಸಾಲದ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಈಗ ಬ್ಯಾಂಕಿಂಗ್ ಆರ್ ಡೂಯಿಂಗ್ ಮೆನಿ ಮೋರ್ ಏಜೆನ್ಸಿ ಸರ್ವಿಸಸ್. ಇದೆಲ್ಲ ಬ್ಯಾಂಕಿಂಗ್ ಬಿಯಾಂಡ್ ದ ಬ್ಯಾಂಕಿಂಗ್ ಏಜೆನ್ಸಿ ಸರ್ವಿಸ್ ಮಾಡ್ತಾ ಇದೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಕನ್ಸಲ್ಟೇಷನ್ ವರ್ಕ್ ಮಾಡ್ತಿದೆ. This and all could possible through only introduction of information technology to the banking. ಸೊ ಬ್ಯಾಂಕಿಂಗ್ ವ್ಯವಸ್ಥೆಗೆ ಮಾಹಿತಿ ತಂತ್ರಜ್ಞಾನ, ಅದರಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಆಗಿದ್ರಿಂದನೇ ಇವೆಲ್ಲ ಕೂಡ ಸಾಧ್ಯ ಆಗಿದೆ. ನೆಕ್ಸ್ಟ್ ಫೋರ್ತ್ ಒನ್, ದ ಚೇಂಜಿಂಗ್ ಫೇಸ್ ಆಫ್ ಬ್ಯಾಂಕಿಂಗ್. ಮೆನಿ ಅನಾಲಿಸ್ಟ್ಸ್ ಪ್ರಿಡಿಕ್ಟ್ ಸ್ಟಿಲ್ ಮೋರ್ ರೆವಲ್ಯೂಷನರಿ ಚೇಂಜಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ. ದ ಚೀಫ್ ಆಫ್ these are likely to be concept of universal bank and the introduction of smart card technology. ಯೂನಿವರ್ಸಲ್ ಬ್ಯಾಂಕಿಂಗ್ ಅಂದರೆ ಇಡೀ ಪ್ರಪಂಚಕ್ಕೆ ಒಂದೇ ಬ್ಯಾಂಕು, ಯಾವ ರೀತಿ ಗ್ಲೋಬಲ್ ವಿಲೇಜ್ ಅಂದರೆ ಅಂತ ಕರಿತೀವಿ ನಾವು, ಜಾಗತಿಕ ಹಳ್ಳಿ, ಇಡೀ ಪ್ರಪಂಚವೇ ಒಂದು ಹಳ್ಳಿ ಅಂದಂಗೆ ಇಡೀ ಪ್ರಪಂಚಕ್ಕೆ ಒಂದೇ ಒಂದು ಬ್ಯಾಂಕ್, ಯೂನಿವರ್ಸಲ್ ಬ್ಯಾಂಕ್, ಆ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ನಡೀತಾ ಇದೆ. ಇದಕ್ಕೆ ಏನಾಗಿರ್ತಕ್ಕಂಥ ಹೊಸ ಆವಿಷ್ಕಾರಗಳು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇವು ಸಹಾಯಕಾರಿಯಾಗಿದ್ದಾವೆ. ಅದರಲ್ಲೂ ಕೂಡ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ, ಇಂಟರ್ನೆಟ್, ಕಂಪ್ಯೂಟರ್, ಇವು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಯೂನಿವರ್ಸಲ್ ಬ್ಯಾಂಕಿಂಗ್ ಆ ಒಂದು ಹಂತಕ್ಕೆ ಮುಟ್ಟಿಸಿದ್ದಾವೆ. ನೆಕ್ಸ್ಟ್, ದ ಅದರ್ ಸೈಡ್, although the Indian banking sector has made a rapid progress, particularly in the number of innovations introduced, some analysts are skeptical about the ethical and practical use of many of these services. ಇಷ್ಟೆಲ್ಲ ಒಂದು ಅವಕಾಶಗಳು ಬಂದಿದ್ರೂ ಕೂಡ ಇನ್ನೂ ಕೆಲವರು ಸುಮಾರು ಜನ ಈ ಒಂದು ಅವಕಾಶಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ವಿಫಲವಾಗಿದ್ದಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಈಗ ನಾವು ಡಿಸ್ಕಸ್ ಮಾಡೋಣ ಇ ಬ್ಯಾಂಕಿಂಗ್ ಆರ್ ಇಂಟರ್ನೆಟ್ ಬ್ಯಾಂಕಿಂಗ್. Internet banking refers to the banking services provided by the banks over the internet. ಇಲ್ಲಿ ಇ ಬ್ಯಾಂಕಿಂಗ್, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಕರಿತೀವಿ, ಅಥವಾ ಅದನ್ನೇ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟೆ ಕರಿತೀವಿ. ಏನು ಇಂಟರ್ನೆಟ್ ಬ್ಯಾಂಕಿಂಗ್ ರೆಫರ್ಸ್ ಟು ದ ಬ್ಯಾಂಕಿಂಗ್ ಸರ್ವಿಸಸ್ ಪ್ರೊವೈಡ್ ಬೈ ದ ಬ್ಯಾಂಕ್ಸ್ ಓವರ್ ದ ಇಂಟರ್ನೆಟ್. ಇಂಟರ್ನೆಟ್, ಅಂತರ್ಜಾಲದ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪೂರೈಸುವುದಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್, ಆಯಿತಾ, ಅಂತರ್ಜಾಲದ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಸಮ್ ಆಫ್ ದೀಸ್ ಸರ್ವಿಸಸ್ ಇನ್ಕ್ಲೂಡ್ಸ್ ಪೇಯಿಂಗ್ ಬಿಲ್ಸ್, ಫಂಡ್ ಟ್ರಾನ್ಸ್ಫರ್, viewing account statement, etc. Banks also deliver their latest product and services over the internet. E-banking is also called online banking and internet banking. E-banking is a result of growing expectation of bank customer. E-banking na online banking, internet banking ಅಂತ ಕೂಡ ಕರಿತೀವಿ. E-banking ದಿನೇ ದಿನೇ ಬೆಳೀತಾ ಇದೆ. ಗ್ರಾಹಕರ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಾದಂತೆಲ್ಲ ಆ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್, ಇ ಬ್ಯಾಂಕಿಂಗ್ ಕೂಡ ಬೆಳೀತಾ ಇದೆ. ದ ಆಕ್ಟಿವಿಟೀಸ್ ಆಫ್ ಕ್ಲೈಂಟ್ಸ್ ಆರ್ ಏಬಲ್ ಟು ಕ್ಯಾರಿ ಔಟ್ ಆರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಟು ಆಸ್ ಎ ಟ್ರಾನ್ಸಾಕ್ಷನಲ್ ಆ್ಯಂಡ್ ನಾನ್ ಟ್ರಾನ್ಸಾಕ್ಷನಲ್. ಇಲ್ಲಿ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ನಮ್ಮ ಕಸ್ಟಮರ್ಸ್ ಮಾಡ್ತಕ್ಕಂತಹ ಒಂದು ಆ್ಯಕ್ಟಿವಿಟೀಸ್, ಚಟುವಟಿಕೆಗಳನ್ನು ಟ್ರಾನ್ಸಾಕ್ಷನಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ನಾನ್ ಟ್ರಾನ್ಸಾಕ್ಷನಲ್ ಆ್ಯಕ್ಟಿವಿಟೀಸ್ ಅಂತ ನಾವು ಡಿವೈಡ್ ಮಾಡಬಹುದು. ಯಾವುದು ಟ್ರಾನ್ಸಾಕ್ಷನಲ್, ಯಾವುದು ನಾನ್ ಟ್ರಾನ್ಸಾಕ್ಷನಲ್ ನೋಡೋಣ. ಮೊದಲನೇದಾಗಿ ನಾನ್ ಟ್ರಾನ್ಸಾಕ್ಷನಲ್. ನಾನ್ ಟ್ರಾನ್ಸಾಕ್ಷನಲ್ ಆಕ್ಟಿವಿಟೀಸ್ ಲೈಕ್ ಅಕೌಂಟ್ ಬ್ಯಾಲೆನ್ಸ್ viewing previous bank transactions, bank statement downloading, checkbook ordering, viewing of image of paid checks, m-banking, e-banking application downloading, provision of account and bank statements. These are non-transactional. ನೆಕ್ಸ್ಟ್, ಟ್ರಾನ್ಸಾಕ್ಷನಲ್ ಆ್ಯಕ್ಟಿವಿಟೀಸ್ ಅಂದರೆ ಆ ಟ್ರಾನ್ಸಾಕ್ಷನ್ ನಡೀತಕ್ಕಂಥದ್ದು ಯಾವ ಆ್ಯಕ್ಟಿವಿಟೀಸು? ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಬಿಲ್ಸ್ ಪೇಮೆಂಟ್ ಆ್ಯಂಡ್ ರೈಟ್ ಆ್ಯಂಡ್ ವೈರ್ ಟ್ರಾನ್ಸ್ಫರ್, ಲೋನ್ ಅಪ್ಲಿಕೇಶನ್ ಆ್ಯಂಡ್ ರೀಪೇಮೆಂಟ್ ಆ್ಯಂಡ್ ಬೈಯಿಂಗ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್. ಇಲ್ಲಿ ನೋಡಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ.
ಆಯಿತಾ. ಸೊ ವಿ ಕಾಲ್ ದಿಸ್ ಒನ್ ಆಸ್ ಎನ್ ಟ್ರಾನ್ಸಾಕ್ಷನಲ್ ಆಕ್ಟಿವಿಟೀಸ್. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಈ ಒಂದು ಇಂಟರ್ನೆಟ್ ಬ್ಯಾಂಕಿಂದ ಇರತಕ್ಕಂಥ ಅನುಕೂಲಗಳೇನು ಅವುಗಳನ್ನ ನೋಡೋಣ. ಇಂಟರ್ನೆಟ್ ಬ್ಯಾಂಕಿಂಗ್ ಹ್ಯಾಸ್ ಸೆವರಲ್ ಅಡ್ವಾಂಟೇಜಸ್ ಓವರ್ ಟ್ರೆಡಿಷನಲ್ ಒನ್, which makes operating an account simple and convenient. It allows you to conduct various transactions using the bank's websites and offers several advantages. Some advantages of the internet banking are here like this. ಸೊ ಈ ಇಂಟರ್ನೆಟ್ ಬ್ಯಾಂಕಿಂಗ್, ಈ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಈ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ಬಹಳ ಸರಳ ಮತ್ತು ಸುಂದರವಾಗಿಸಿದ್ದಾವೆ. ಅವು ಏನು ಅಂತ ಹೋಗಿ ಒಂದು ನೋಡೋಣ. ಆನ್ಲೈನ್ ಅಕೌಂಟ್ ಈಸ್ ಸಿಂಪಲ್ ಟು ಓಪನ್ ಆ್ಯಂಡ್ ಈಸಿ ಟು ಆಪ್ರೇಟ್. ಈ ಒಂದು ಆನ್ಲೈನ್ ಅಕೌಂಟ್ ನಮ್ಮ ಏನು ಈ ಒಂದು ಬೇರೆ ಅಕೌಂಟ್ ಯಾವುದು ನಮ್ಮ ಸಾಂಪ್ರದಾಯಿಕವಾಗಿ ಈ ಅಕೌಂಟನ್ನು ಕಂಪೇರ್ ಮಾಡಿದ್ರೆ ಓಪನ್ ಮಾಡೋದು ಮತ್ತು ಅದನ್ನು ಬಳಸ್ತಕ್ಕಂಥದ್ದು ಬಹಳ ಸುಲಭ. ಆ್ಯಂಡ್ ಇಟ್ ಈಸ್ ಕ್ವೈಟ್ ಕನ್ವೀನಿಯೆಂಟ್ ಆಸ್ ಯು ಕ್ಯಾನ್ ಈಸಿಲಿ ಪೇ ಯುವರ್ ಬಿಲ್ಸ್, ಕ್ಯಾನ್ ಟ್ರಾನ್ಸ್ಫರ್ ಫಂಡ್ಸ್ ಬಿಟ್ವೀನ್ ಅಕೌಂಟ್ಸ್. ಇದನ್ನು ನಾವು ಈ ಸುಲಭವಾಗಿ ಬಿಲ್ಸ್ನ ಪೇ ಮಾಡ್ಬೋದು ಮತ್ತು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಹಾಗಾಗಿ ತುಂಬ ಸುಲಭವಾಗಿರುತ್ತದೆ. ನೆಕ್ಸ್ಟ್, ಇಟ್ ಈಸ್ ಅವೈಲೇಬಲ್ ಆಲ್ ದ ಟೈಮ್ 24/7. ಅಂದರೆ ಇದು 24 ದಿನದ 24 ಗಂಟೆ, ವಾರದ 7 ದಿನ, ವರ್ಷದ 365 ಅಥವಾ 366 ದಿನ ಕೂಡ ಇದು ನಿಮಗೆ ಯಾವಾಗಲೂ ಲಭ್ಯವಿರ್ತದೆ. ಯಾವುದೇ ಭಾನುವಾರ ಶನಿವಾರ ರಜೆ ಆಗಲಿ ಅಥವಾ ಬೆಳಿಗ್ಗೆ 10ರಿಂದ 5 ಈ ಥರ ಸಮಯ ನಿಗದಿ ಇರೋದಿಲ್ಲ. ಹಾಗಾಗಿ ಇದು ಬಹಳ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತದೆ ಮತ್ತು ಬಹಳ ಅನುಕೂಲಕಾರಿ ಕೂಡ ಹೌದು. ಇಟ್ ಈಸ್ ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್. ಫಂಡ್ಸ್ ಗೆಟ್ ಟ್ರಾನ್ಸ್ಫರ್ ಫ್ರಮ್ ಒನ್ ಅಕೌಂಟ್ ಟು ಅನದರ್ ವೆರಿ ಫಾಸ್ಟ್. ಯು ಆಲ್ಸೋ ಕ್ಯಾನ್ ಮ್ಯಾನೇಜ್ ಸೆವರಲ್ ಅಕೌಂಟ್ಸ್ ಈಸಿಲಿ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್. ಇದು ತುಂಬ ವೇಗವಾಗಿ ಕಾರ್ಯಗಳನ್ನು ಮಾಡ್ಬೋದು. ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ದುಡ್ಡನ್ನು ಕೂಡ ಸುಲಭವಾಗಿ ಕಳಿಸ್ಬೋದು. ಬ್ಯಾಂಕ್ನಲ್ಲಿ ಹೋಗ್ತಕ್ಕಂಥದ್ದು, ವಿತ್ಡ್ರಾಲ್ ಸ್ಲಿಪ್ ತೆಗೆದುಕೊಳ್ತಕ್ಕಂಥದ್ದು, ಉದ್ದವಾದ ಕ್ಯೂಗಳಲ್ಲಿ ಸಾಲಗಳು ನಿಲ್ತಕ್ಕಂಥದ್ದು, ಯಾವುದೇ ಒಂದು ಗೊಂದಲ ಗೋಜುಗಳು ಇಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಕ್ಯಾನ್ ಕೀಪ್ ಆನ್ ಹೈ ಆನ್ ಯುವರ್ ಟ್ರಾನ್ಸಾಕ್ಷನ್ ಆ್ಯಂಡ್ ಅಕೌಂಟ್ ಬ್ಯಾಲೆನ್ಸಸ್ ಆಲ್ ದ ಟೈಮ್. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಏನು ನಡೀತಾ ಇದೆ ಟ್ರಾನ್ಸಾಕ್ಷನ್ ಆ ವಿಚಾರ ನಿಮಗೆ ಗೊತ್ತಾಗೋದಿಲ್ಲ. ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಪಾಸ್ಬುಕ್ ಕೊಟ್ಟು ಅದನ್ನ ಎಂಟ್ರಿ ಹಾಕ್ಸ್ಕೊಂಡಾಗ ಮಾತ್ರ ನಿಮ್ಮ ಬ್ಯಾಂಕಲ್ಲಿ ಏನು ಟ್ರಾನ್ಸಾಕ್ಷನ್ ನಡೆದಿದೆ ಗೊತ್ತಾಗುತ್ತೆ. ಅದೇ ನೀವು ಯಾವಾಗ ಆನ್ಲೈನ್ ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ರಿ, ನಿಮ್ಮ ಒಂದು ಅಕೌಂಟಲ್ಲಿ ನಡೀತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಮಿನಿಟ್ ಟು ಮಿನಿಟ್, ನಿಮಿಷದಿಂದ ನಿಮಿಷಕ್ಕೆ ನಿಮ್ಮ ಗಮನಕ್ಕೆ ಬರ್ತಾ ಇರ್ತದೆ. Next one, it also acts as a great medium for the banks to endorse their product and services. ಬ್ಯಾಂಕು ತನ್ನ ಒಂದು ವಸ್ತುಗಳು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ತಲುಪಿಸೋದಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ದ ಸರ್ವೀಸಸ್ ಇನ್ಕ್ಲೂಡ್ ಲೋನ್ಸ್, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಆ್ಯಂಡ್ ಮೆನಿ ಅದರ್ಸ್. ಅದೇ ಲೋನ್ ಕೊಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಆಪ್ಷನ್ಸು, ಈ ಥರ ಇನ್ನಿತರು. ಇದೆಲ್ಲ ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಈಗ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಈ ಒಂದು ವಿಚಾರವನ್ನು ಚರ್ಚೆ ಮಾಡೋಣ. ದೋ ದೇರ್ ಆರ್ ಮೆನಿ ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಬಟ್ ನಥಿಂಗ್ ಕಮ್ಸ್ ವಿತೌಟ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಟು ಪ್ರೋಸ್ ಆ್ಯಂಡ್ ಕಾನ್ಸ್. ಸೇಮ್ ವಿತ್ ದ ಇಂಟರ್ನೆಟ್ ಬ್ಯಾಂಕಿಂಗ್, ಇಟ್ ಆಲ್ಸೋ ಹ್ಯಾಸ್ ಸಮ್ ಡಿಸ್ಅಡ್ವಾಂಟೇಜಸ್ ವಿಚ್ ಮಸ್ಟ್ ಬಿ ಟೇಕನ್ ಕೇರ್ ಆಫ್. ದ ಡಿಸ್ಅಡ್ವಾಂಟೇಜ್ ಆಫ್ ಆನ್ಲೈನ್ ಬ್ಯಾಂಕಿಂಗ್ ಇನ್ಕ್ಲೂಡ್ ದ ಫಾಲೋವಿಂಗ್. ಪ್ರತಿಯೊಂದು ವಿಚಾರ, ಯಾವುದೇ ಒಂದು ವಿಚಾರವನ್ನು ನೀವು ಗಮನಿಸಿದ್ರು ಕೂಡ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ಇರ್ತದೆ. ಅದು ಸರ್ವೇ ಸಾಮಾನ್ಯ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಇದು ಸರ್ವೇ ಸಾಮಾನ್ಯ. ಅದೇ ರೀತಿ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಅಡ್ವಾಂಟೇಜಸ್ ತಿಳ್ಕೊಂಡ್ವಿ. ಈಗ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಇದ್ದಾವೆ, ಅವುಗಳನ್ನ ನಾವು ತಿಳ್ಕೊಳ್ಳೋಣ. ಅಂಡರ್ಸ್ಟ್ಯಾಂಡಿಂಗ್ ದ ಯೂಸೇಜ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೈಟ್ ಬಿ ಡಿಫಿಕಲ್ಟ್ ಫಾರ್ ಎ ಬಿಗಿನರ್ಸ್ ಅಟ್ ದ ಫಸ್ಟ್ ಟೈಮ್ ಗೋ. ಸೊ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂತಹ ಬಿಗಿನರ್ಸ್ಗೆ ಅಥವಾ ಇಲ್ಲಿಟ್ರೇಟ್ಸ್ಗೆ, ಅನಕ್ಷರಸ್ಥರಿಗೆ ಅಥವಾ ಟೆಕ್ನಾಲಜಿ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಮಾಹಿತಿ ಅಥವಾ ಜ್ಞಾನ ಇಲ್ಲದೆ ಅಂತ ಇರೋರಿಗೆ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಬಳಸ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ಆ್ಯಂಡ್ ಥ್ರೂ ದೇರ್ ಆರ್ ಸಮ್ ಸೈಟ್ಸ್ ವಿಚ್ ಆಫರ್ ಎ ಡೆಮೋ ಆನ್ ಹೌ ಟು ಆಕ್ಸೆಸ್ ಆನ್ಲೈನ್ ಅಕೌಂಟ್ಸ್ ಬಟ್ ನಾಟ್ ಆಲ್ ಬ್ಯಾಂಕ್ಸ್ ಆಫರ್ ದ ಫೆಸಿಲಿಟಿ. ಇಲ್ಲಿ ಪ್ರಾಥಮಿಕವಾಗಿ ಒಂದು ಆನ್ಲೈನ್ ಅಕೌಂಟ್ನ ಓಪನ್ ಮಾಡ್ತಕ್ಕಂಥದ್ದು ಕೂಡ ತುಂಬ ಕಷ್ಟದ ಕೆಲಸ ಆಗಿರ್ತದೆ. ಯು ಕಾಂಟ್ ಹ್ಯಾವ್ ಆಕ್ಸೆಸ್ ಟು ಆನ್ಲೈನ್ ಬ್ಯಾಂಕಿಂಗ್ ಇಫ್ ಯು ಡೋಂಟ್ ಹ್ಯಾವ್ ಅನ್ ಇಂಟರ್ನೆಟ್ ಕನೆಕ್ಷನ್. Thus, without availability of internet access, you may not useful. So, ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತಂದರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ನ ಬಳಸೋಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, ಸೆಕ್ಯೂರಿಟಿ ಆಫ್ ಟ್ರಾನ್ಸಾಕ್ಷನ್ ಇಸ್ ಅ ಬಿಗ್ ಇಶ್ಯೂ. ಯುವರ್ ಅಕೌಂಟ್ ಇನ್ಫಾರ್ಮೇಷನ್ ಮೈಟ್ ಗೆಟ್ ಹ್ಯಾಕ್ಡ್ ಬೈ ಅನಾಥರೈಸ್ಡ್ ಪೀಪಲ್ ಓವರ್ ದ ಇಂಟರ್ನೆಟ್. ನೀವು ಇಂಟರ್ನೆಟ್ಟಲ್ಲಿ ಬ್ಯಾಂಕಿಂಗ್ನ ಬಳಸ್ತಾ ಇರೋದ್ರಿಂದ ಈ ಮಾಹಿತಿಯನ್ನು ಹ್ಯಾಕರ್ಸ್ ಏನು ಕರಿತೀವಿ, ಹ್ಯಾಕರ್ಸ್ ಏನು ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಾರೆ,
ಅಂತ ಅವರು ನಿಮ್ಮ ಮಾಹಿತಿಯನ್ನು ಕದ್ದು ನಿಮ್ಮ ಅಕೌಂಟಲ್ಲಿರ್ತಕ್ಕಂತಹ ಒಂದು ದುಡ್ಡನ್ನು ಕೂಡ ಅವರು ಬಳಸ್ಕೊಳ್ಬೋದು ಮತ್ತು ಅವರು ಅದನ್ನು ಕದಿಯುವಂಥ ಸಾಧ್ಯತೆಗಳು ಇರ್ತದೆ. ನೆಕ್ಸ್ಟ್, ಪಾಸ್ವರ್ಡ್ ಸೆಕ್ಯೂರಿಟಿ ಈಸ್ ಎ ಮಸ್ಟ್. ಆಫ್ಟರ್ ರಿಸೀವಿಂಗ್ ಯುವರ್ ಪಾಸ್ವರ್ಡ್ ಯು ಚೇಂಜ್ ಇಟ್, ಮೆಮೊರೈಸ್ ಇಟ್, ಅದರ್ವೈಸ್ ಯುವರ್ ಅಕೌಂಟ್ ಮೇ ಮಿಸ್ಯೂಸ್ಡ್ ಬೈ ಸಮ್ವನ್ ಹೂ ಗೆಟ್ಸ್ ಟು ನೋ ಯುವರ್ ಪಾಸ್ವರ್ಡ್ ಇನ್ಅಡ್ವರ್ಟೈಸ್ಲಿ. ಸೊ ಇಲ್ಲಿ ಪಾಸ್ವರ್ಡ್ ಅನ್ನೋದೊಂದು ಕೊಟ್ಟಿರ್ತಾರೆ ಸುರಕ್ಷತೆ ಕ್ರಮಕ್ಕಾಗಿ. ಒಂದ್ಸರಿ ಪಾಸ್ವರ್ಡ್ ನೀವು ಮರೆತಿದ್ದಾರೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆಸೋದಕ್ಕೆ ಸಾಧ್ಯವಿಲ್ಲ. ಮತ್ತು ಈ ಪಾಸ್ವರ್ಡ್ ಕೂಡ ಪದೇ ಪದೇ ಬದಲಾಯಿಸ್ತಾ ಇರಬೇಕು. ಇಲ್ಲಾಂದರೆ ಆ ಪಾಸ್ವರ್ಡ್ನ ಹ್ಯಾಕ್ ಮಾಡಿ ಅದರಿಂದ ನಿಮ್ಮ ಅಕೌಂಟಲ್ಲಿರ್ತಕ್ಕಂಥ ಹಣವನ್ನು ಕದಿಯುವ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್, ಯು ಕಾಂಟ್ ಯೂಸ್ ಇಟ್ ಇನ್ ಕೇಸ್ ಆಫ್ ಎ ಬ್ಯಾಂಕ್ ಸರ್ವಿಸ್ ಇಸ್ ಡೌನ್. ಸೊ ಬ್ಯಾಂಕ್ ಸರ್ವರ್ ಅಂದರೆ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸೋದಕ್ಕೆ ಒಂದು ಸರ್ವರ್ ಇರ್ತದೆ ಬ್ಯಾಂಕಲ್ಲಿ, ಅದಕ್ಕೊಂದು ಕಂಪ್ಯೂಟರ್, ಆಲ್ ರಿಕ್ವೆಸ್ಟ್ ಫ್ರಮ್ ಔಟ್ಸೈಡರ್ಸ್ ಅದು ರಿಪ್ಲೈ ಮಾಡ್ತಾ ಇರ್ತದೆ. ಸೊ ಆ ಸರ್ವರ್ ಡೌನ್ ಇದ್ದಾಗ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಅತ್ಯಂತ ಬೇಗವಾಗಿ ನಡೆಯೋದಿಲ್ಲ. Another issue is that sometimes it becomes difficult to note whether your transaction was successful or not. It may be due to the loss of net connectivity in between or due to the slow connection or the banker service down. ಸೊ ಕೆಲವೊಂದು ಟೈಮಲ್ಲಿ ಏನು, ನೀವು ಯಾವುದೋ ಒಂದು ಅಮೌಂಟ್ನ ಯಾರಿಗೋ ಟ್ರಾನ್ಸ್ಫರ್ ಮಾಡ್ತೀರಿ, ಅಮೌಂಟ್ ಕಟ್ ಆಗಿಬಿಡುತ್ತೆ, ಆದರೆ ನಿಮಗೆ ಅಮೌಂಟ್ ಕಟ್ ಆಗಿದೆ ಅಂತ ಮೆಸೇಜ್ ಬರೋದಿಲ್ಲ, ಆಯಿತಾ, ಅಥವಾ ಅವ್ರಿಗೆ ಕೂಡ ಅಮೌಂಟ್ ತಲುಪೋದಿಲ್ಲ. ಇದು ಬಿಕಾಸ್ ಆಫ್ ಇಂಟರ್ನೆಟ್ ಸ್ಲೋ ಕನೆಕ್ಷನ್ ಅದರಿಂದ ಆಗ್ತದೆ, ಅಥವಾ ಸಿಸ್ಟಮ್ ಸ್ಲೋ ಇರೋದು, ಹ್ಯಾಂಗ್ ಆಗೋದ್ರ ಮೂಲಕ ಈ ಥರ ಎಲ್ಲ ಆಗುತ್ತೆ. ಸೊ ದಟ್ ಟೈಮ್ ಯು ವಿಲ್ ಬಿ ಇನ್ ಆಂಬಿಗಲ್ಟಿ, ವಾಟ್ ಹ್ಯಾಪೆಂಡ್, ಕ್ಲಾರಿಟಿ ಇರೋದಿಲ್ಲ ನಿಮಗೆ, ಇದರ್ ಟ್ರಾನ್ಸಾಕ್ಷನ್ ಹ್ಯಾಪೆಂಡ್ ಆರ್ ನಾಟ್ ಅಂತ. ಈ ಒಂದು ವಿಚಾರ ಕೂಡ, ಇವೆಲ್ಲ ವಿಚಾರಗಳು ಕೂಡ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಸೊ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಇದ್ದಾಗಲೂ ಸಹ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ನ ಬಳಸ್ತೀವಿ, ಯಾಕಂದರೆ ಡಿಸ್ಅಡ್ವಾಂಟೇಜಸ್ಗಿನ ಅಡ್ವಾಂಟೇಜಸ್ಸು ಬಹಳ ಇದ್ದಾವೆ. ಯಾವುದೇ ಒಂದು ಪ್ರಕೃತಿಯಲ್ಲಿನ ಸೃಷ್ಟಿ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಗಿನ ಜಾಸ್ತಿ ಇದ್ದರೆ ಅದನ್ನು ಒಪ್ಕೊಂಡು ಬಳಸ್ತೀವಿ. ಅದೇ ರೀತಿ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ನಮ್ಮ ದಿನನಿತ್ಯದಲ್ಲಿ ಒಂದು ಬಹು ಮುಖ್ಯ ಅಂಶವಾಗಿದೆ. ಈಗ ನಾವು ಚರ್ಚೆ ಮಾಡೋಣ ಪಾಪ್ಯುಲರ್ ಸರ್ವೀಸಸ್ ಕವರ್ಡ್ ಅಂಡರ್ ಇ ಬ್ಯಾಂಕಿಂಗ್. ಇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಮಗೆ ಸಿಗ್ತಕ್ಕಂಥ ಸೇವೆಗಳು ಯಾವುವು, ಆ ಜನಪ್ರಿಯ ಸೇವೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ದ ಪಾಪ್ಯುಲರ್ ಸರ್ವೀಸಸ್ ಕವರ್ಡ್ ಅಂಡರ್ ಇ ಬ್ಯಾಂಕಿಂಗ್ ಇನ್ಕ್ಲೂಡ್ಸ್ automated teller machines, ATM, credit cards, debit cards, electronic fund transfer, national electronic fund transfer, real-time gross settlement, and mobile banking. ಎಲ್ಲ ಈ ಬ್ಯಾಂಕಿಂಗ್ ಸರ್ವಿಸಸ್ನ ಈಗ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಆಟೋಮೇಟೆಡ್ ಟೆಲ್ಲರ್ ಮೆಷಿನ್, ATM. ATMs are electronic machines which are operated by a customer himself to deposit or to withdraw cash from bank. For using ATM, a customer has to obtain ATM card from his bank. The ATM card is a plastic card which is magnetically coded. It can be easily read by the machine. ಎಲ್ಲರೂ ಗಮನಿಸ್ತಾ ಇದ್ದೀರಾ ನೋಡಿ, ಇದು ATM ಕಾರ್ಡ್ ಈ ಥರ ಇರ್ತದೆ. ಈ ಒಂದು ATM ಕಾರ್ಡ್ ಇಟ್ ಈಸ್ ಎನ್ ಎ ಪ್ಲಾಸ್ಟಿಕ್ ಕಾರ್ಡ್ ಆ್ಯಂಡ್ ಇದರಲ್ಲಿ ಒಂದು ಮ್ಯಾಗ್ನೆಟಿಕ್ ಕೋಡ್, ಒಂದು ಟೇಪ್ ಅಥವಾ ಸ್ಕ್ರಿಪ್ಟ್ ಅಂತ ಏನು ಕರಿತೀವಿ ಅದಿರ್ತದೆ. ಆಮೇಲೆ ಒಂದು ಎಂಬೆಡೆಡ್ ಸಿಮ್ ಇರ್ತದೆ ಇದರಲ್ಲಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ. ಸೊ ಇಟ್ ವಿಲ್ ಬಿ ಯುವರ್ ATM ಕಾರ್ಡ್ ಲುಕ್ ಲೈಕ್ಸ್. ಸೊ ಈ ATM ಕಾರ್ಡನ್ನು ಕಸ್ಟಮರು, ATM ಮೆಷಿನ್ ಈಸ್ ಎನ್ ಎಲೆಕ್ಟ್ರಾನಿಕ್ ಮಿಷನ್, ಅದನ್ನು ಬಳಸ್ಬೇಕಂತಂದರೆ ATM ಕಾರ್ಡ್ ಇರಬೇಕು. ಅದನ್ನ ಆಕ್ಸೆಸ್ ಮಾಡಬೇಕಂದ್ರೆ ATM ಕಾರ್ಡ್ ಇರಬೇಕು. ATM ಕಾರ್ಡಲ್ಲಿ ದುಡ್ಡನ್ನ ನಾವು ಡ್ರಾ ಮಾಡ್ಬೋದು. ಮತ್ತು ಅದೇ ರೀತಿ ಸಿಮಿಲರ್ ಟು ATM ಕಾರ್ಡ್ CDM ಮೆಷಿನ್ ಅಂತ, ATM ಥರ CDM ಅಂತ ಇರುತ್ತೆ, ಕ್ಯಾಶ್ ಡೆಪಾಸಿಟ್ ಮೆಷಿನ್ ಅಂತ. ಆ ಒಂದು ಮೆಷಿನಲ್ಲಿ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು. ATMಲ್ಲಿ ಯಾವ ರೀತಿ ನಾವು ಡ್ರಾ ಮಾಡ್ಕೊತೀವಿ ಮನಿ, ಅದೇ ರೀತಿ CDMಲ್ಲಿ ನಾವು ಅಮೌಂಟನ್ನ ಡೆಪಾಸಿಟ್ ಮಾಡ್ಬೋದು. ಸೊ ಇವೆರಡೂ ಕೆಲಸನ ATM ಆ್ಯಂಡ್ CDM ಅಲ್ಲಿ ಮಾಡ್ಬೋದು. ಸೊ ದಿಸ್ ಈಸ್ ಅ ಪ್ಲಾಸ್ಟಿಕ್ ಕಾರ್ಡ್ ಕಾಲ್ಡ್ ATM ಕಾರ್ಡ್. ನೀವು ATM ಮೆಷಿನ್ ಆಕ್ಸೆಸ್ ಮಾಡಬೇಕಂತಂದರೆ, ಈಗ ತಾನು ಹೇಳಿದೆ ನಾನು ನಿಮಗೆ, ಕಸ್ಟಮರ್ಸೇ ATMನ ಬಳಸಿ ಅದರಲ್ಲಿ ಅಮೌಂಟ್ನ ತೆಗೆದುಕೊಳ್ತಾರೆ ಅಂತ. ಸೊ ಕಸ್ಟಮರ್ಸ್ ATMನ ಆಕ್ಸೆಸ್ ಮಾಡಬೇಕಂದ್ರೆ ATM ಕಾರ್ಡ್ ಇರಬೇಕು. ಇಟ್ ಈಸ್ ಲೈಕ್ ಎ ಪ್ಲಾಸ್ಟಿಕ್ ಕಾರ್ಡ್ ವಿಚ್ ವಿಲ್ ಬಿ ಹ್ಯಾವಿಂಗ್ ಎ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಓವರ್ ಹಿಯರ್ ಕೋಡೆಡ್ ಆ್ಯಂಡ್ ಆಲ್ ದ ಕಸ್ಟಮರ್ ಡೀಟೇಲ್ಸ್ ವಿಲ್ ಬಿ set in this and they will be given one password to you people.
ಇದನ್ನು ನೀವು ಸ್ವೈಪ್ ಮಾಡಿ ಎ ಟಿ ಎಮ್ ಮಿಷನಲ್ಲಿ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನಿಮ್ಗೆ ಬೇಕಾಗಿರ್ತಕ್ಕಂತಹ ಒಂದು ಸರ್ವಿಸ್ನ ನೀವು ಪಡ್ಕೊಳ್ಬೋದು. ವಿತ್ಡ್ರಾವಲ್ ಆಗಿರ್ಬೋದು, ಬ್ಯಾಲೆನ್ಸ್ ಚೆಕ್ ಮಾಡೋದಾಗಿರ್ಬೋದು, ಅಥವಾ ಚೆಕ್ ಬುಕ್ಗೆ ಅಪ್ಲಿಕೇಶನ್ ಆಗ್ಬೋದು, ಎನಿಥಿಂಗ್ ಯು ಕ್ಯಾನ್ ಡೂ ದೇರ್. Next, to operate an ATM card, the customer has to set the card in the machine and he has to enter the password. If the authentication or password number is correct, the ATM permits a customer to make entries for withdrawal or for deposit. On completion of the transaction, the customer card is ejected from the ATM. ನಿಮ್ಮ ಕೆಲಸ ಮುಗಿದ ಮೇಲೆ ನಿಮ್ಮ ಕಾರ್ಡ್ ಎ ಟಿ ಎಮ್ಮಿಂದ ವಾಪಸ್ ಪಡ್ಕೊಳ್ಬೋದು, ಇಲ್ಲ ಅದೇನೇ ನಿಮ್ಗೆ ವಾಪಸ್ ಕೊಡ್ತದೆ. ಅಡ್ವಾಂಟೇಜಸ್ ಆಫ್ ಆಟೋಮೇಟೆಡ್ ಟೆಲ್ಲರ್ ಮೆಷಿನ್. ಈ ಎ ಟಿ ಎಮ್ ಇಂದ ನಮಗೆ ಏನು ಅನುಕೂಲ ಇದ್ದಾವೆ? ಎ ಟಿ ಎಮ್ ಅಂದರೆ ಆಟೋಮೇಟೆಡ್ ಟೆಲ್ಲರ್ ಮೆಷಿನ್, ಆಯಿತಾ? ಸೊ ಅದಕ್ಕೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ಎಕ್ಸ್ಪ್ಯಾಂಡ್ ಎ ಟಿ ಎಮ್, ಆಟೋಮೇಟೆಡ್ ಟೆಲ್ಲರ್ ಮೆಷಿನ್ ಇಂಟರ್ವ್ಯೂಸಲ್ಲಿ ಕೂಡ ಕೇಳ್ತಾರೆ. ಸೊ ಇದರಿಂದ ಅಡ್ವಾಂಟೇಜಸ್ ಏನಂದರೆ, ಎ ಟಿ ಎಮ್ ಪ್ರೊವೈಡ್ಸ್ 24 hours ಸರ್ವೀಸ್. ಎ ಟಿ ಎಮ್ ಪ್ರೊವೈಡ್ಸ್ ಸರ್ವೀಸ್ ಅರೌಂಡ್ ದ ಕ್ಲಾಕ್. 24 ಗಂಟೆನೂ ಕೂಡ ನಿಮಗೆ ಸರ್ವಿಸ್ ಕೊಡ್ತದೆ. 24 ಗಂಟೆಯಲ್ಲಿ ನೀವು ಯಾವ ಸಮಯದಲ್ಲಿ ಬೇಕಾದರೂ ಹೋಗಿ ದುಡ್ಡನ್ನು ತೆಗೆದುಕೊಳ್ಬೋದು. ಸಿ ಡಿ ಎಮ್, ಕ್ಯಾಶ್ ಡೆಪಾಸಿಟ್ ಮೆಷಿನ್, ಅದರಲ್ಲಿ ನೀವು 24 ಗಂಟೆ ಯಾವ ಸಮಯದಲ್ಲಿ ಬೇಕಾದರೂ ಹೋಗಿ ಕ್ಯಾಶನ್ನು ಡೆಪಾಸಿಟ್ ಮಾಡಬಹುದು. ನೆಕ್ಸ್ಟ್ ಒನ್, ಎ ಟಿ ಎಮ್ ಗಿವ್ಸ್ ಕನ್ವೀನಿಯನ್ಸ್ ಟು ಬ್ಯಾಂಕ್ ಕಸ್ಟಮರ್. ಎ ಟಿ ಎಮ್ ಪ್ರೊವೈಡ್ಸ್ ಕನ್ವೀನಿಯನ್ಸ್ ಟು ದ ಕಸ್ಟಮರ್. Nowadays, ATMs are located at convenient places such as the airports, railway stations, etc., not necessarily at a bank premises. It is to be noted that ATMs are installed off-site, away from the bank premises, as well as on-site, installed within the bank also. ಸೊ ಇಲ್ಲಿ ಎ ಟಿ ಎಮ್ಸ್ನ ಎರಡು ಕಡೆ, ಆನ್-ಸೈಟ್ ಆ್ಯಂಡ್ ಆಫ್-ಸೈಟ್. ಅಂದರೆ ಆನ್-ಸೈಟ್ ಬ್ಯಾಂಕ್ ಇಲ್ಲಿದ್ರೆ ಅದರ ಪಕ್ಕದಲ್ಲಿ ಅಥವಾ ಬ್ಯಾಂಕಿನ ಒಳಗಡೆನೇ ಒಂದು ಎ ಟಿ ಎಮ್ನ ಅವರು ಸ್ಥಾಪನೆ ಮಾಡಿರ್ತಾರೆ. ಅದೇ ರೀತಿ ಆಫ್-ಸೈಟ್, ಬ್ಯಾಂಕಿನಿಂದ ಆಚೆ ಕೂಡ ಎ ಟಿ ಎಮ್ನ ಅವರು ಸ್ಥಾಪನೆ ಮಾಡಿರ್ತಾರೆ. ವಿಶೇಷವಾಗಿ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟ್ಯಾಂಡಲ್ಲಿ, ಏರ್ಪೋರ್ಟ್ಸಲ್ಲಿ ಕೂಡ ಎ ಟಿ ಎಮ್ ಇರ್ತದೆ. ಎಲ್ಲಿ ಜನರು ಹಣದ ಅವಶ್ಯಕತೆ ಬೀಳ್ತದೆ, ಹಾಸ್ಪಿಟಲ್ಸ್ ಆಗಿರ್ಬೋದು, ಅಲ್ಲಿ ಕೂಡ ಎ ಟಿ ಎಮ್ಸು ಇರ್ತದೆ. ಹಾಗಾಗಿ ಎ ಟಿ ಎಮ್ಸ್ ಎಲ್ಲ ಕಡೆ ಇರೋದ್ರಿಂದ ಕಸ್ಟಮರ್ಗೆ ಇದು ತುಂಬ ಕನ್ವೀನಿಯೆಂಟ್ ಆಗಿದೆ, ತುಂಬ ಸುಲಭವಾದ ಒಂದು ಮಾರ್ಗ ಆಗಿದೆ. ನೆಕ್ಸ್ಟ್, ಎ ಟಿ ಎಮ್ ರಿಡ್ಯೂಸಸ್ ದ ವರ್ಕ್ ಲೋಡ್ ಆಫ್ ಬ್ಯಾಂಕ್ ಸ್ಟಾಫ್. ಎ ಟಿ ಎಮ್ ರಿಡ್ಯೂಸ್ ದ ವರ್ಕ್ ಪ್ರೆಷರ್ ಆನ್ ಬ್ಯಾಂಕ್ ಸ್ಟಾಫ್ ಆ್ಯಂಡ್ ಅವಾಯ್ಡ್ ದ ಕ್ಯೂಸ್ ಇನ್ ಬ್ಯಾಂಕ್ ಪ್ರೆಮಿಸಸ್. ಸೊ ಬ್ಯಾಂಕ್ನಲ್ಲಿ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಹಣವನ್ನು ಡೆಪಾಸಿಟ್ ಮಾಡೋಕ್ಕೆ ಉದ್ದವಾದ ಕ್ಯೂಗಳಲ್ಲಿ ನಿಲ್ತಕ್ಕಂತಹ ಒಂದು ಪರಿಸ್ಥಿತಿ ಈಗ ಕಡಿಮೆ ಆಗಿದೆ ಬಿಕಾಸ್ ಆಫ್ ದ ಎ ಟಿ ಎಮ್. ATM provides service without any error. ATM provides service without any error. The customer can obtain exact amount. There is no human error as far as the ATM is concerned. So comparing to the human, ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ ಎ ಟಿ ಎಮ್ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಡ್ತದೆ. ಇಲ್ಲಿ ತಪ್ಪುಗಳಾಗತಕ್ಕಂಥದ್ದು ಬಹಳ ಕಡಿಮೆ ಇದೆ. ಉದಾಹರಣೆಗೆ ನೀವು 10,000 ಒಂದು ಡ್ರಾ ಮಾಡಿದರೆ ಕರೆಕ್ಟಾಗಿ 10,000ನೇ ಕೊಡುತ್ತೆ. ಅದೇ ಹ್ಯೂಮನ್ ಮನುಷ್ಯರು ಮಾಡಿದ 10,000 ರೂಪಾಯಿ ವಿತ್ಡ್ರಾವಲ್ ಸ್ಲಿಪ್ ನೀವು ಕೊಟ್ಟಾಗ ಅವನು ಒಂದು ನೋಟ್ ಹೆಚ್ಚು ಅಥವಾ ಒಂದು ಕಡಿಮೆಯನ್ನು ಕೊಟ್ಟಿರ್ತಕ್ಕಂಥ ಸಾಧ್ಯತೆಗಳು ಬಹಳ ಇದ್ದಾವೆ. ಆದರೆ ಎ ಟಿ ಎಮ್ಮಲ್ಲಿ ಇಂತಹ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಷ್ಟು, ಇಲ್ಲವೇ ಅನ್ನೋಷ್ಟು ಕಡಿಮೆ ಇರ್ತದೆ. ನೆಕ್ಸ್ಟ್, ಎ ಟಿ ಎಮ್ ಈಸ್ ವೆರಿ ಬೆನಿಫಿಷಿಯಲ್ ಫಾರ್ ಟ್ರಾವೆಲರ್ಸ್. ಎ ಟಿ ಎಮ್ ಆರ್ ಎ ಗ್ರೇಟ್ ಹೆಲ್ಪ್ ಟು ಟ್ರಾವೆಲರ್ಸ್. ದೇ ನೀಡ್ ಟು ಕ್ಯಾರಿ ಲಾರ್ಜ್ ಅಮೌಂಟ್ ಆಫ್ ಕ್ಯಾಶ್ ವಿತ್ ದ್ಯಾಮ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಟ್ರಾವೆಲರ್ಸ್ ಒಂದು ಕಡೆಯಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರ ಮಾಡ್ತಿರೋರಿಗೆ ಎ ಟಿ ಎಮ್ ಅನ್ನೋದು ತುಂಬ ಒಂದು ಅನುಕೂಲವಾಗಿದೆ. ಯಾಕಂದರೆ ಅವರು ತಮ್ಮೊಡನೆ ಬೇಕಾದಷ್ಟು ದುಡ್ಡನ್ನು ಒಂದೇ ಬಾರಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಅವ್ರಿಗೆ ಥ್ರೆಟ್ ಇರ್ತದೆ, ಆಯಿತಾ, ಅದು ಎಲ್ಲಾದರೂ ಕಳ್ತನ ಆಗ್ಬೋದು ಅಥವಾ ಅದು ಅವರು ಪ್ರಾಣಕ್ಕೇ ಕೂತು ತರಬಹುದು. ಈ ರೀತಿ ಎಲ್ಲ ನಮಗೆ ಚಾನ್ಸಸ್ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ಒಂದು ಎ ಟಿ ಎಮ್ ಕಾರ್ಡನ್ನು ತೆಗೆದುಕೊಂಡಾಗ ನೀವೆಲ್ಲ ಕಡೆ ಎ ಟಿ ಎಮ್ ಇರುತ್ತದೆ. ನೀವು ಹೋಗಿದ್ದ ಪ್ಲೇಸಲ್ಲಿ ಅವಶ್ಯಕತೆ ಇದ್ದಾಗ ನೀವು ಅದರಿಂದ ದುಡ್ಡನ್ನು ತೆಗೆದುಕೊಂಡ್ರೆ ಎ ಟಿ ಎಮ್ ಕಾರ್ಡಿಂದ ತೆಗೆದುಕೊಳ್ಬೋದು. ನೆಕ್ಸ್ಟ್, ATM may give customers new currency notes. The customer also get brand new currency notes from ATM. In other words, customer do not get soiled notes from ATMs. ಇಲ್ಲಿ ನೀವೆಲ್ಲ ಗಮನಿಸಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಹೊಸ ನೋಟನ್ನ ಪ್ರಿಂಟ್ ಮಾಡ್ತದೆ ಅಂತ ನೀವೆಲ್ಲ ಕೇಳಿರಲ್ಲ. ಸೊ ಯಾವಾಗ ಅಥವಾ ಆರ್ ಬಿ ಐ ಪ್ರಿಂಟ್ ಮಾಡಿ ಕೊಡ್ತದೆ ಅಂತ ಯಾವಾಗಾದ್ರೂ ಹೊಸ ನೋಟ್ ಬಂದರೆ ಅದು ನಿಮಗೆ ಎ ಟಿ ಎಮಲ್ಲಿ ಸಿಗ್ತದೆ, ಆಯಿತಾ. ಯಾಕೆಂದರೆ ಎ ಟಿ ಎಮಲ್ಲಿ ಅರ್ಧೋಗಿರ್ತಕ್ಕಂಥ ನೋಟ್ಸು ಆ ಥರ ಎಲ್ಲ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಎ ಟಿ ಎಮಲ್ಲಿ ಒಳ್ಳೆ ನೋಟ್ಸ್ ಸಿಗ್ತದೆ. ಅದರ ಪ್ರಿಂಟ್ ಮಾಡಿ ಹೊಸದಾಗಿ ಬಂದಿರತಕ್ಕಂಥ ನೋಟ್ಸ್ನ ಎ ಟಿ ಎಮಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ಒನ್, ಎ ಟಿ ಎಮ್ ಪ್ರೊವೈಡ್ಸ್ ಪ್ರೈವಸಿ ಇನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಮೋಸ್ಟ್ ಆಫ್ ಆಲ್ ಎ ಟಿ ಎಮ್ ಪ್ರೊವೈಡ್ಸ್ ಪ್ರೈವಸಿ ಇನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಫ್ ದಿ ಕಸ್ಟಮರ್.
ಒಬ್ಬ ಕಸ್ಟಮರ್ನ ಆ ಒಂದು ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂಗೆ ರಹಸ್ಯವನ್ನು ಈ ಒಂದು ಎ ಟಿ ಎಮ್ ಕಾಪಾಡ್ತದೆ. ದಿಸ್ ಅಂಡ್ ಆಲ್ ದ ಅಡ್ವಾಂಟೇಜಸ್ ಆಫ್ ಎ ಟಿ ಎಮ್. ಆಸ್ ಐ ಸೆಡ್ ಅರ್ಲಿಯರ್, ಫಾರ್ ಎವ್ರಿಥಿಂಗ್ ದರ್ ಇಸ್ ಅಡ್ವಾಂಟೇಜಸ್ ಆಸ್ ವೆಲ್ as disadvantages. Now let us discuss disadvantages of ATM. Disadvantages of ATM. ATM may be unreliable, especially when they are down in case of a system failure where is nothing you can do until they are restored. ಕೆಲವೊಂದು ಟೈಮಲ್ಲಿ ಎ ಟಿ ಎಮ್ಸು ಕೆಟ್ಟೋಗ್ತವೆ, ಆಗ ಅವನ್ನು ಮತ್ತೆ ಬಂದು ಸರಿ ಮಾಡೋವರೆಗೂ ನೀವು ಅದನ್ನು ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಇಫ್ ಯು ಫರ್ಗಾಟ್ ಯುವರ್ ಪಿನ್? ಯು ವಿಲ್ ಹ್ಯಾವ್ ಟು ಎಂಗೇಜ್ ಇನ್ hassle with the management before the new one is issued, usually after some days. ಸೊ ನೀವು ಎ ಟಿ ಎಮ್ ಕಾರ್ಡು ಬಂದಾಗ ಫಸ್ಟ್ ಟೈಮ್ ಅವ್ರು ನಿಮ್ಗೊಂದು ಪಿನ್ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಆದರೆ ನೀವು ಮರ್ತು ಬಿಟ್ಟಿದ್ದೀರಿ ಅಂದ್ಕೊಳ್ಳಿ, ಆ ಪಿನ್ ಮರ್ತೋ ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ ಅದು ನೀವು ಮರ್ತು ಬಿಟ್ಟಿದ್ದೀರಿ ಅಂದ್ಕೊಳ್ಳಿ, ಮತ್ತು ಇನ್ನೊಂದು ನಂಬರ್ ನೀವು ತೆಗೆದುಕೊಳ್ಬೇಕಂದ್ರೆ ನಿಮಗೆ ಭಾರಿ ಶ್ರಮ ಆಗುತ್ತೆ, ಭಾರಿ ಹೋರಾಟ ನಡೆಸ್ಬೇಕು ನೀವು ಬ್ಯಾಂಕ್ ಜೊತೆ. ಸೊ ನೆಕ್ಸ್ಟ್, ಥರ್ಡ್ ಒನ್ ಈಸ್ ಇನ್ ಕೇಸ್ ಆಫ್ ಸೀರಿಯಸ್ ಥೆಫ್ಟ್ ಯು ಮೇ ಲೂಸ್ ದ ಎ ಟಿ ಎಮ್ ಕಾರ್ಡ್. The thieves can further hack the ATM card and be able to withdraw cash from your account. ಕೆಲವೊಂದು ಟೈಮಲ್ಲಿ ಕಳ್ತನ ಆದಾಗ ನೀವು ಎ ಟಿ ಎಮ್ ಕಾರ್ಡ್ನ ಯಾರನ್ನ ಕದ್ರು ಅಂತ ಅಂದ್ಕೊಂಡು, ಹ್ಯಾಕರ್ಸು ಅವ್ರು ಯಾವ ಥರ ಸಾಫ್ಟ್ವೇರ್ ಇಟ್ಟಿರ್ತಾರೆ ಅಂತಂದರೆ ನಿಮ್ಮ ಪಿನ್ ಕೂಡ ಅವ್ರು ತಿಳ್ಕೊಳ್ಬೋದು, ಆ ಒಂದು ಸಾಫ್ಟ್ವೇರ್ನ ಅವ್ರು ಇಟ್ಟಿರ್ತಾರೆ. ಸೊ ಆಗ ನಿಮ್ಮ ಎ ಟಿ ಎಮ್ ಕಾರ್ಡ್ ಸಿಕ್ಕಿದ್ರೆ ಪಿನ್ ಅವ್ರು ತಿಳ್ಕೊಂಡು, ಅಥವಾ ಪಿನ್ ಕೆಲವೊಬ್ರು ಹೋಗಿ ಅಭ್ಯಾಸ ಇರ್ತದೆ, ಏನು ಎ ಟಿ ಎಮ್ ಕಾರ್ಡ್ ಮೇಲೆ ಪಿನ್ನ ಬರೆದು ಬಿಟ್ಟಿರ್ತಾರೆ. ಸೊ ಆ ರೀತಿ ಆದಾಗ ಏನಾಗುತ್ತೆ, ಅವರು ಅದನ್ನು ದುರ್ಬಳಕೆ ಮಾಡ್ಕೊತಾರೆ, ಅಕೌಂಟಲ್ಲಿ ದುಡ್ಡೆಲ್ಲನೂ ಕೊಳ್ಳೆ ಹೊಡಿತಾರೆ. ನೆಕ್ಸ್ಟ್ ಒನ್ ಬಂದು, ದ ಎ ಟಿ ಎಮ್ ಮೆಷಿನ್ ಡಸ್ ನಾಟ್ ಗ್ಯಾರಂಟಿ 100% ಅವೈಲಬಿಲಿಟಿ ಆಫ್ ಕ್ಯಾಶ್. ಇನ್ ಸಮ್ ಕೇಸಸ್ ಇಟ್ ಮೇ ರನ್ ಲೋ ಆಫ್ ಕ್ಯಾಶ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ವೇಟ್ ಅಂಟಿಲ್ ದ ರಿಸ್ಟೋರ್ಡ್ ಬೈ ದ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಎ ಟಿ ಎಮ್ ಇದೆ ಅಂದರೆ ಯಾವಾಗಲೂ ದುಡ್ಡು ಸಿಗುತ್ತೆ ಅಂತಿಲ್ಲ. ಕೆಲವೊಂದು ಟೈಮಲ್ಲಿ ದುಡ್ಡೇ ಇರೋದಿಲ್ಲ, ಮತ್ತು ಕೆಲವೊಂದು ಟೈಮಲ್ಲಿ ಇರುತ್ತೆ ಆದರೆ ಬರೀ 1000-2000 ನೋಟ್ ಮಾತ್ರ ಇರುತ್ತೆ. ಕೆಲವೊಂದು ಟೈಮಲ್ಲಿ ಬರೀ 500s ಮಾತ್ರ ಇರ್ತದೆ, 100s ಬರೋದೇ ಇಲ್ಲ. ಸೊ ಈ ಥರ ಎಲ್ಲ ಕೆಲವೊಂದು ಟೈಮಲ್ಲಿ 2000 ರೂಪಾಯಿ ಮಾತ್ರ ತೆಗೆದುಕೊಳ್ಳೋಕ್ಕೆ ಪರ್ಮಿಷನ್ ಇರ್ತದೆ. ಸೊ ದೀಸ್ ಆ್ಯಂಡ್ ಆಲ್ ದ ಪ್ರಾಬ್ಲಮ್ಸ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ದ ಕಾಸ್ಟ್ ಆಫ್ ಲಿವಿಟ್ ಟು ಬಿ ಇಂಡಿವಿಜುವಲ್ ಯೂಸಿಂಗ್ ಅನ್ ಎ ಟಿ ಎಮ್ ಕುಡ್ ಬಿ ಹೈಯರ್ ಆಲ್ದೋ ದಿಸ್ ಈಸ್ ವೇರಿ ವಿತ್ ದ ಬ್ಯಾಂಕ್ಸ್. ಇಲ್ಲಿ ನೀವು ಎ ಟಿ ಎಮ್ನ ಬಳಸಿದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ. ಒಂದು ಇಫ್ ಯು ಯೂಸ್ ದ ನಿಮ್ಮ ಎ ಟಿ ಎಮ್ ಯಾವ್ದಿದೆ ಅದನ್ನ ಬಿಟ್ಟು ಬೇರೆ ಎ ಟಿ ಎಮ್ ಯೂಸ್ ಮಾಡಿದ್ರೆ ಅದಕ್ಕೆ ಚಾರ್ಜಸ್, ಬ್ಯಾಂಕ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಕೂಡ ಚಾರ್ಜ್ ಮಾಡ್ತಾರೆ. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಆಫ್ ದಿ ಎ ಟಿ ಎಮ್ಸ್. ಈಗ ಡಿಸ್ಕಸ್ ಮಾಡೋಣ ಸೆಕೆಂಡ್ ಇ ಬ್ಯಾಂಕಿಂಗ್ ಸರ್ವಿಸಸ್, ದಟ್ ಈಸ್ ನಥಿಂಗ್ ಬಟ್ ಡೆಬಿಟ್ ಕಾರ್ಡ್. A debit card is a plastic card what resembles a credit card. Debit card are directly linked to a card holder's bank account. Whenever a card holder withdraws money from an ATM or uses the debit card for making payment, his or her account balance is automatically reduced. So, let me tell you one thing. ATM card, debit card, credit card, these three also looking same. ಎ ಟಿ ಎಮ್ ಕಾರ್ಡು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಈ ಮೂರು ಕೂಡ ಸೇಮ್ ಒಂದೇ ರೀತಿ ಕಾಣ್ತಿರ್ತವೆ. ಆಮೇಲೆ ದಿಸ್ ತ್ರೀ ಆಲ್ಸೋ ಪ್ಲಾಸ್ಟಿಕ್ ಕಾರ್ಡ್ಸ್ ಓನ್ಲಿ. ಆ್ಯಂಡ್ ಎ ಟಿ ಎಮ್ ಕಾರ್ಡ್ ಆ್ಯಂಡ್ ಡೆಬಿಟ್ ಕಾರ್ಡ್ಗೆ ಡಿಫ್ರೆನ್ಸ್ ಇತ್ತು, ಒನ್ಸ್ ಅಪಾನ್ ಎ ಟೈಮ್ ಎ ಟಿ ಎಮ್ ಕಾರ್ಡ್ ಆ್ಯಂಡ್ ಡೆಬಿಟ್ ಕಾರ್ಡ್ಗೆ ಡಿಫ್ರೆನ್ಸ್ ಇತ್ತು. ಎ ಟಿ ಎಮ್ ಕಾರ್ಡ್ ಕುಡ್ ಯೂಸ್ ಓನ್ಲಿ ಇನ್ ಎ ಟಿ ಎಮ್ಸ್, ಬಟ್ ವೆನ್ ದ ಎವಲ್ಯೂಷನ್ ಸ್ಟಾರ್ಟೆಡ್, ನೌ ಸ್ಮಾರ್ಟ್ ಕಾರ್ಡ್ಸ್ ಕೇಮ್ with the name of debit card. Those you can use even in ATM card, also you can use for the shopping. Wherever you swipe, it will work. ಆ ಒಂದು ಕಾನ್ಸೆಪ್ಟ್ ಬಂದಾಗಿಂದ ಎ ಟಿ ಎಮ್ ಕಾರ್ಡ್ ಅನ್ನೋ ಕಾನ್ಸೆಪ್ಟ್ ಹೊರಟೋಗಿ ಈಗ ಬರೀ ಎರಡೇ ಉಳಿದಿರೋದು, ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್. ಸೊ ಈಗ ಎಲ್ಲರೂ ಏನು ಅನ್ಕೊತಾರೆ ಅಂದರೆ ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಆ್ಯಂಡ್ ಎ ಟಿ ಎಮ್ ಕಾರ್ಡ್ ಅಂತ ಅನ್ಕೊತಾರೆ. ಆ್ಯಂಡ್ ಅದು ಈಗ ಸದ್ಯಕ್ಕೆ ನಿಜ ಆಗಿದೆ. ಬಟ್ in very long back, ATM card and debit card, it was little different. When debit card introduced, shopping card introduce ಆಯಿತು, ಆಗ ಎ ಟಿ ಎಮ್ ಕಾರ್ಡು, ಡೆಬಿಟ್ ಕಾರ್ಡು ಬೇರೆ ಬೇರೆ ಆಗಿತ್ತು. ನಾವು ಎ ಟಿ ಎಮ್ ಕಾರ್ಡ್ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲ, ಡೆಬಿಟ್ ಕಾರ್ಡೇ ಎ ಟಿ ಎಮ್ ಕಾರ್ಡು, ಎ ಟಿ ಎಮ್ ಕಾರ್ಡೇ ಡೆಬಿಟ್ ಕಾರ್ಡ್ ಆಗಿದೆ. ಸೊ ಡೆಬಿಟ್ ಕಾರ್ಡ್ ಈಸ್ ಎ ಪ್ಲಾಸ್ಟಿಕ್ ಕಾರ್ಡ್ ದಟ್ ರಿಸೆಂಬಲ್ಸ್ ದ ಕ್ರೆಡಿಟ್ ಕಾರ್ಡ್ ಥರನೇ ಇರ್ತದೆ ಅದು. ಆ್ಯಂಡ್ ಡೆಬಿಟ್ ಕಾರ್ಡ್ ಆರ್ ಡೈರೆಕ್ಟ್ಲಿ ಲಿಂಕ್ ಟು ಎ ಕಾರ್ಡ್ ಹೋಲ್ಡರ್ ಬ್ಯಾಂಕ್ ಅಕೌಂಟ್. ಕಾರ್ಡ್ ಹೋಲ್ಡರ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಸಂಪರ್ಕ ಇರ್ತದೆ. ವೆನೆವರ್ ಕಾರ್ಡ್ ಹೋಲ್ಡರ್ಸ್ ವಿತ್ಡ್ರಾ ಮನಿ, ಕಾರ್ಡ್ ಹೋಲ್ಡರ್ ವಿತ್ಡ್ರಾಸ್ ಮನಿ ಫ್ರಮ್ ದ ಎ ಟಿ ಎಮ್ಮಿಂದ ನಾವು ದುಡ್ಡನ್ನ ತೆಗೆದುಕೊಂಡ್ರೆ ಅಥವಾ ಬೇರೆ ಎಲ್ಲಾದರೂ ಶಾಪಿಂಗ್ ಮಾಡಿ ಆದರೆ ಆಟೋಮೆಟಿಕಲಿ
ಡೆಬಿಟ್ ಕಾರ್ಡ್ ನಮ್ಮ ಅಕೌಂಟಿಗೆ ಲಿಂಕ್ ಆಗಿರ್ತದಲ್ವಾ, ಅದು ನಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ನ ಕಟ್ ಮಾಡುತ್ತೆ, ಆಯಿತಾ, ಕಟ್ ಮಾಡಿ ಅದನ್ನು ಕಡಿಮೆ ಮಾಡ್ತದೆ. ಇದು ಡೆಬಿಟ್ ಕಾರ್ಡ್. Now let us see the advantages of debit card. It is almost same and similar to the ATM card only, but let me add some other points over here. Consumers are increasingly using the debit cards for every purchase instead of cash and checks because they are convenient, easy to use, can be effective budgeting tool and provide benefit that cash and check don't offer. ಸೊ ಕ್ಯಾಶು ಮತ್ತು ಚೆಕ್ಕು, ಆಯಿತಾ, ಕೆಲವರು ತೊಗೊಳೋದಿಲ್ಲ, ಸರ್ ಕ್ಯಾಶ್ ಅಲ್ಲೋ ಇಲ್ಲ ಸರ್ ಕಾರ್ಡಲ್ಲಿ ಪೇ ಮಾಡಿ ಅಂತಾರೆ, ಚೆಕ್ಕು ತೊಗೊಳೋದಿಲ್ಲ, ಕಾರ್ಡಲ್ಲೇ ಪೇ ಮಾಡಿ ಅಂತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಡೆಬಿಟ್ ಕಾರ್ಡ್ಸ್ನ ಬಳಸ್ತಾ ಇದ್ದೀವಿ. ಏನಕ್ಕೆಲ್ಲ ಬಳಸ್ತೀವಿ ನೋಡೋಣ ಇಲ್ಲಿ. ಒಂದು ಪ್ರೀಪೇಯ್ಡ್ ಕಾರ್ಡ್. ಡೆಬಿಟ್ ಕಾರ್ಡ್ ಆಕ್ಟ್ ಆಸ್ ಎ ಟೈಪ್ ಆಫ್ ಎ ಪ್ರೀಪೇಯ್ಡ್ ಕಾರ್ಡ್. ಇಟ್ ಈಸ್ ಸೊ ಸಿನ್ಸ್ ಇಟ್ ಈಸ್ ಆಲ್ರೆಡಿ ಹ್ಯಾಸ್ ಬೀನ್ ಸಫಿಷಿಯಂಟ್ ಅಮೌಂಟ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಇಟ್ಸ್ ಹೋಲ್ಡರ್ಸ್ ಬ್ಯಾಂಕ್ ಅಕೌಂಟ್, ಇಟ್ ಪರ್ಮಿಟ್ಸ್ ಟು ಕ್ಯಾರಿ ದ ವ್ಯಾಲ್ಯೂ ಆಫ್ ದ ಟ್ರಾನ್ಸಾಕ್ಷನ್. ನೋಡಿ, ಇದು ಒಂದು ಪ್ರೀಪೇಯ್ಡ್ ಕಾರ್ಡ್ ಥರ ವರ್ಕ್ ಆಗುತ್ತೆ. ಅಂದರೆ ಈ ಒಂದು ಕಾರ್ಡ್ ಇದೆ, ಈ ಕಾರ್ಡ್ ನಿಮ್ಮ ಹತ್ರ ಇರೋದ್ರಿಂದ ಆಲ್ರೆಡಿ ನಾವೇನು ಮಾಡಿದ್ದೀವಿ, ಬ್ಯಾಂಕ್ ಅಕೌಂಟು ಇದಕ್ಕೆ ಲಿಂಕ್ ಆಗಿದೆ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ದೆನ್ ಇಟ್ ಈಸ್ ಲೈಕ್ ಆ್ಯಕ್ಟ್ಸ್ ಆಸ್ ಎ ಪ್ರೀಪೇಯ್ಡ್ ಕಾರ್ಡ್. ಇದನ್ನು ಸ್ವೈಪ್ ಮಾಡಿ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್, ಯು ಕ್ಯಾನ್ ಡ್ರಾ ಮನಿ ಫ್ರಮ್ ATM. ಸೊ ದೆನ್ ವಾಟ್ ಹ್ಯಾಪನ್ಸ್, ದೆನ್ ಆಟೋಮೆಟಿಕಲಿ ದ ಅಮೌಂಟ್ ಇನ್ ಯುವರ್ ಅಕೌಂಟ್ ವಿಲ್ ಡಿಡಕ್ಟ್. ನೆಕ್ಸ್ಟ್, ನಾಮಿನಲ್ ಫೀ. Banks issuing a debit card charges an annual fee for the issue of a maintenance card and this fee is charged very nominal in nature. ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಡೆಬಿಟ್ ಕಾರ್ಡ್ಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಆದರೆ ಈ ಚಾರ್ಜ್ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಇರ್ತದೆ. ನೆಕ್ಸ್ಟ್, ಥರ್ಡ್ ಒನ್, ಆಲ್ಟರ್ನೇಟಿವ್ ಟು ಕ್ಯಾಶ್. ಡೆಬಿಟ್ ಕಾರ್ಡ್ ಆ್ಯಕ್ಟ್ಸ್ ಆಸ್ ಎನ್ ಆಲ್ಟರ್ನೇಟಿವ್ ಮೋಡ್ ಆಫ್ ಪೇಮೆಂಟ್ ಫಾರ್ ಎಕ್ಸಿಕ್ಯೂಟಿಂಗ್ ವೇರಿಯಸ್ ಕ್ಯಾಶ್ ರಿಲೇಟೆಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಸೊ ನಾವು ಎಲ್ಲೆಲ್ಲಿ ಕ್ಯಾಶ್ನ ಪೇ ಮಾಡಬೇಕು, ಹಣವನ್ನು ಪಾವತಿಸಿ ಮಾಡಬೇಕು, ಅದಕ್ಕೆ ಇದು ಬದಲಿಯಾಗಿ ಕೆಲಸ ಮಾಡ್ತದೆ. ಹಣವನ್ನು ಪಾವತಿಸೋ ಅವಶ್ಯಕತೆ ಇಲ್ಲ. ಡೆಬಿಟ್ ಕಾರ್ಡಲ್ಲೇ ಸ್ವೈಪ್ ಮಾಡಿ ಡೈರೆಕ್ಟಾಗಿ ನಮ್ಮ ಅಕೌಂಟಿಂದಲೇ ನಾವು ಅಮೌಂಟ್ನ ಪೇ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ನಗದುಗೆ ಇದು ಬದಲಿಯಾಗಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಒನ್ ಈಸ್ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಫ್ ಫಂಡ್. ಡೆಬಿಟ್ ಕಾರ್ಡ್ ಎಂಜೂರ್ಸ್ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಇನ್ ದ ಮರ್ಚೆಂಟ್ಸ್ ಆರ್ ಡೀಲರ್ಸ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟಿಂದ ಇಮಿಡಿಯೇಟಾಗಿ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ದ ಬಿಗ್ಗೆಸ್ಟ್ advantage. Next, instant withdrawal of cash. The debit card facility instant withdrawal of cash from any nearest ATM. This helps in holder to avoid personal visit to bank office premises. So ಇದರಿಂದ ನೀವು ATM ಕಾರ್ಡಿಂದ ನೀವು ಈಸಿಯಾಗಿ ಬ್ಯಾಂಕಲ್ಲಿರ್ತಕ್ಕಂಥ ದುಡ್ಡನ್ನು ವಿತ್ಡ್ರಾ ಮಾಡ್ಬೋದು ATM ಕಾರ್ಡ್ನ ಯೂಸ್ ಮಾಡಿಕೊಂಡು. ಇದರಿಂದ ನೀವು ಬ್ಯಾಂಕ್ಗೆ ಹೋಗ್ತಕ್ಕಂಥದ್ದು ಮತ್ತು ಉದ್ದವಾದ ಕ್ಯೂಗಳಲ್ಲಿ ನಿಂತಕ್ಕಂಥದ್ದನ್ನು ತಪ್ಪುತ್ತೆ. And last one is it is easy to manage. Debit card is very easy to carry, handle, the manage while traveling to the outside stations and overseas. Being a small thin flat, ನೋಡಿ ಇದು ಎಷ್ಟು ಥಿನ್ ಆಗಿದೆ, ಸ್ಮಾಲ್ ಚಿಕ್ಕದಾಗಿದೆ, ಫ್ಲಾಟ್ ಆಗಿದೆ, ಹ್ಯಾವಿಂಗ್ ಎ ನೆಗ್ಲಿಜಿಬಲ್ ವೆಯ್ಟ್ ಕೂಡ ಇಲ್ಲ. ಸೊ ಇಟ್ ಈಸ್ ಈಸಿ ಟು ಪುಟ್ ಇನ್ ಎ ಪಾಕೆಟ್ ಆಲ್ಸೋ. ಇಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ವಿತ್ ಫ್ರೀಲಿ ಈವನ್ ವಿತ್ ಜಸ್ಟ್ 2 ಫಿಂಗರ್ಸ್. ಬರೀ ಎರಡು ಬೆರಳುಗಳು ಇದನ್ನು ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಮ್ಯಾನೇಜಿಂಗ್ ಇಟ್ ಈಸ್ ಆಲ್ಸೋ ನಾಟ್ ಎ ಬಿಗ್ ಪ್ರಾಬ್ಲಮ್. ಇದು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಕೆಲಸ ಏನಲ್ಲ. ಇಟ್ ಈಸ್ ಈಸಿ ಟು ಮ್ಯಾನೇಜ್ ಆ್ಯಂಡ್ ವೇರ್ ಎವರ್ ಯು ಆರ್ ಗೋಯಿಂಗ್ ಇನ್ಸ್ಟೆಡ್ ಆಫ್ ಕ್ಯಾರಿಯಿಂಗ್ ಬಂಡಲ್ ಆಫ್ ಕ್ಯಾಶ್, ಎಲ್ಲರೂ ಹೋಗ್ತಾ ಇರುವಾಗ ಕಂತೆಗಳು ನೋಡ್ರಿ ತೊಗೊಂಡೋಗೋ ಬದಲು ನೀವು ಸಿಂಪಲ್ ಈ ಕಾರ್ಡನ್ನು ತೆಗೆದುಕೊಂಡೋಗಿ ನಿಮ್ಗೆ ಹಣ ಬೇಕಾದಾಗ ಅಲ್ಲಿ ಇರತಕ್ಕಂಥ ಹತ್ತಿರದ ATMಸಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬಹಳ 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 ಕನ್ವೀನಿಯೆಂಟಾಗಿ ಕಾಣುತ್ತೆ. ಇಟ್ ಈಸ್ ಈಸಿ ಟು ಮ್ಯಾನೇಜ್. ದೀಸ್ ಆ್ಯಂಡ್ ಆಲ್ ದಿ ಅಡ್ವಾಂಟೇಜಸ್ ಆಫ್ ATM ಕಾರ್ಡ್. ಈಗ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ ಡೆಬಿಟ್ ಕಾರ್ಡ್ ಏನು ಅಥವಾ ಇದರ ಲಿಮಿಟೇಷನ್ಸ್ ಏನು, ಇದನ್ನು ನಾವು ನೋಡೋಣ. ಎ ಕಾರ್ಡ್ ಹೋಲ್ಡರ್ ಮಸ್ಟ್ ಜಸ್ಟ್ ಟೇಕ್ ಎನಫ್ ಕೇರ್ ಟು ಸಿ ದ್ಯಾಟ್. ಸೊ ಡೆಬಿಟ್ ಕಾರ್ಡ್ ಈಸ್ ಆಲ್ವೇಸ್ ಕವರ್ಡ್ ವಿತ್ ಎ ಥಿಕ್ ಪ್ಲಾಸ್ಟಿಕ್ ಕವರ್ ಟು ಅವಾಯ್ಡ್ ದ ಸ್ಕ್ರಾಚಿಂಗ್ ಆಫ್ ದ ಸೆನ್ಸಿಟಿವ್ ಸರ್ಫೇಸ್. ಸೊ ಈ ಒಂದು ಡೆಬಿಟ್ ಕಾರ್ಡ್ ಇದೆಯಲ್ಲ, ಇದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಏನು ಒಂದು ಕೋಟ್ ಇದೆ, ಇದು ತುಂಬ ಸೆನ್ಸಿಟಿವ್ ಆಗುತ್ತೆ. ಇದು ಹೊರಟೋದ್ರಿಂದ ನಿಮ್ಮ ATM ಕಾರ್ಡ್ ಮತ್ತೆ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇದನ್ನು ಯಾವಾಗಲೂ ಕೂಡ ಕವರ್ ಮಾಡಿರಬೇಕು, ಸ್ಕ್ರ್ಯಾಚಸ್ ಬೀಳ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇಟ್ ಡಸಂಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಕಂಟಾಮಿನೇಟೆಡ್ ವಾಟರ್ ಆ್ಯಂಡ್ ಹೀಟ್. ಇದನ್ನು ನೀರಲ್ಲಿ ಹಾಕೋದಾಗಲಿ ಅಥವಾ ಬಿಸಿ ಮಾಡೋದಾಗಲಿ ಅದನ್ನು ಮಾಡಬಾರ್ದು, ಮತ್ತು ಬಿಸಿಯಲ್ಲಿರ್ತಕ್ಕಂಥ ಸ್ಥಳಗಳಲ್ಲಿ ಕೂಡ ಇಡಬಾರ್ದು. ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಕರಿ ಹೋಗೋ ಚಾನ್ಸಸ್ ಕೂಡ ಇರ್ತದೆ. ಇಟ್ ಡಸಂಟ್ ಗೆಟ್ ಫೋಲ್ಡೆಡ್ ಆಕ್ಸಿಡೆಂಟಲಿ. ದಿಸ್ ಹೆಲ್ಪ್ಸ್ ಟು ಪ್ರಿವೆಂಟ್ ಇಟ್ಸ್ ಬ್ರೇಕೇಜ್. ಸೊ ಇದು ಆ್ಯಕ್ಚುಲಿ ಇದನ್ನು ನಾವು ಬೆಂಡ್ ಮಾಡೋಕ್ಕೆ ಆಗೋದಿಲ್ಲ.
ಆಕ್ಸಿಡೆಂಟಲಿ ನೀವೇನಾದರೂ ಬೆಂಡ್ ಮಾಡಿದ್ರೆ ಇದು ಮುರಿದು ಹೋಗ್ತದೆ. ನೆಕ್ಸ್ಟ್, ಇಟ್ ಈಸ್ ಪ್ಲೇಸ್ಡ್ ಸೇಫ್ಲಿ ಇನ್ ಎ ಕನ್ವೀನಿಯಂಟ್ ಲೊಕೇಶನ್ ವಿಚ್ ಒನ್ ರಿಮೆಂಬರ್ಸ್. ದಿಸ್ ಹೆಲ್ಪ್ಸ್ ಟು ಅವಾಯ್ಡ್ ಗೆಟಿಂಗ್ ಮಿಸ್ಪ್ಲೇಸ್ಡ್ ಆ್ಯಂಡ್ ಲಾಸ್ಟ್ ಡ್ಯೂ ಟು ನೆಗ್ಲಿಜೆನ್ಸ್. ಸೊ ಇದನ್ನು ನೀವು ಯಾವಾಗಲೂ ಕೂಡ ಒಂದು ಗುರುತಾಗಿರ್ತಕ್ಕಂಥ ಸ್ಥಳದಲ್ಲಿ ಇಟ್ಕೊಳ್ಬೇಕು ಮತ್ತು ರಹಸ್ಯವಾಗಿ ಇಟ್ಕೊಳ್ಬೇಕು. ಇಲ್ಲದೆ ಇದು ಕಳೆದೋಗ್ತಕ್ಕಂತಹ ಒಂದು ಅವಶ್ಯಕತೆ ಇರ್ತದೆ. ಮತ್ತು ಇದನ್ನು ಮಿಸ್ಪ್ಲೇಸ್ಡ್ ಅಥವಾ ಮಿಸ್ಯೂಸ್, ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ. ಇದಿಷ್ಟು ಈ ಡೆಬಿಟ್ ಕಾರ್ಡ್ ಬಗ್ಗೆ. ಈಗ ನಾವು ನೆಕ್ಸ್ಟ್ ಏನು ಈ ಬ್ಯಾಂಕಿಂಗ್ ಸರ್ವೀಸಸ್ಸಲ್ಲಿ ನಾವು ಒಂದೊಂದೇ ತಿಳ್ಕೊತಾ ಇದ್ದೀವಿ. ನಾವೀಗ ತಿಳ್ಕೊಂಡಿದ್ದೀವಿ ಯಾವುದು ATM ಬಗ್ಗೆ ತಿಳ್ಕೊಂಡ್ವಿ, ಡೆಬಿಟ್ ಕಾರ್ಡ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಒನ್ ಮೋರ್ ಸರ್ವಿಸ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಕ್ರೆಡಿಟ್ ಕಾರ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ರೆಡಿಟ್ ಕಾರ್ಡ್ಸ್ ಆರ್ ಕನ್ಸಿಡರ್ಡ್ ಎ ಬೂನ್ ಫಾರ್ ದ ರೆಡಿ ಕನ್ವೀನಿಯನ್ಸ್. ದೇ ಕನ್ಫರ್ ದ ಯೂಸರ್ಸ್ you have to worry bearing enough cash when you go shopping to a restaurant. ಇಲ್ಲಿ ಕ್ರೆಡಿಟ್ ಕಾರ್ಡ್ಸ್ನ ಒಂದು ವರ ಅಂತ ಹೇಳ್ಬಿಟ್ಟು ನಾವು ಗಮನಿಸ್ತೇವೆ. ಯಾಕಂತಂದರೆ ಇದು ಯೂಸರ್ಸ್ಗೆ ಬಹಳ ಒಂದು ಕನ್ವೀನಿಯೆಂಟ್ನ ಒದಗಿಸ್ತದೆ. ನೀವು ಶಾಪಿಂಗ್ ಹೋದಾಗ ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ನೀವು ಬಹಳ ಹಣವನ್ನು ತೆಗೆದುಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಬಳಿ ಹಣ ಇಲ್ಲ ಅಂದರೂ ಸಹ ನೀವು ಆ ಒಂದು ವಸ್ತುಗಳನ್ನ ಕೊಂಡುಕೊಳ್ಬಹುದು ಕ್ರೆಡಿಟ್ ಕಾರ್ಡ್ ಸಹಾಯದಿಂದ. ಅದು ಹೇಗೆ ನೋಡೋಣ. ಜಸ್ಟ್ ಫ್ಲಾಶ್ ಯುವರ್ ಕಾರ್ಡ್, ಸೈನ್ ಆ್ಯಂಡ್ ವಾಕ್ ಔಟ್. Thus, the age of plastic money has finally come to India. The credit card has become a matter of status. ನಿಮ್ಮಲ್ಲಿ ಹಣ ಇಲ್ಲದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು. ಆದರೆ ನಿಮ್ಮ ಬ್ಯಾಂಕಲ್ಲಿ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು, ನೀವು ಅದನ್ನು ಸ್ವೈಪ್ ಮಾಡಿ ಅವನಿಗೆ ಪೇಮೆಂಟ್ ಮಾಡಬಹುದು. ಇದು ಯಾವ ರೀತಿ? ಐ ಥಿಂಕ್ ಯು ಆರ್ ಗೆಟಿಂಗ್ ಲಿಟಲ್ ಕನ್ಫ್ಯೂಷನ್ ಅಬೌಟ್ ದಿಸ್. ನೀವೆಲ್ಲ ಕನ್ಫ್ಯೂಷನ್ಸ್ಗೆ ಉತ್ತರ ನಾವು ಮುಂದೆ ತಿಳ್ಕೊಳ್ತೀವಿ. A credit card in simple words. So, a credit card in simple words is a plastic card. Credit card is a plastic card which can be used as substitute for cash. Okay. It is widely used by the people for make payments, whether it is a small sum involving buying a movie ticket or a big sum like a purchasing some furniture or payment at hospitals. Bank issue to its customers to enable them to purchase on credit. This is very very important. ನೋಡಿ, ತುಂಬ ಸಿಂಪಲ್ ಆಗಿ ಆ್ಯಂಡ್ ಸರಳವಾಗಿ ನಿಮ್ಗೆ ಹೇಳ್ಬೇಕಂತಂದರೆ, ಕ್ರೆಡಿಟ್ ಕಾರ್ಡ್ ಈಸ್ ಎ ಸಿಂಪಲ್ ಪ್ಲಾಸ್ಟಿಕ್ ಕಾರ್ಡ್. ಓಕೆ, ಆ್ಯಂಡ್ ಇಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಕ್ಯಾಶ್. ಇದೊಂದು ಪ್ಲಾಸ್ಟಿಕ್ ಕಾರ್ಡು. ಇದನ್ನು ನಾವು ಕ್ಯಾಶ್ಗೆ, ನಗದಿಗೆ ಬದಲಾಗಿ ಇದನ್ನು ಬಳಸ್ತೇವೆ. ಆ್ಯಂಡ್ ಅದು ಚಿಕ್ಕದು ಪೇಮೆಂಟ್ ಆಗಿರ್ಬೋದು, ದೊಡ್ಡ ಪೇಮೆಂಟ್ ಆಗಿರ್ಬೋದು, ಎಲ್ಲ ಪೇಮೆಂಟ್ಸ್ ಕೂಡ ಇದನ್ನು ಬಳಸ್ತೇವೆ. ಬ್ಯಾಂಕ್ ಇಶ್ಯೂ ದೇರ್ ಕಸ್ಟಮರ್ಸ್ ಟು ಎನೇಬಲ್ ದೆಮ್ ಟು ಪರ್ಚೇಸ್ ಆನ್ ಕ್ರೆಡಿಟ್. ಬ್ಯಾಂಕು ಈ ಒಂದು ಕ್ರೆಡಿಟ್ ಕಾರ್ಡ್ಸನ್ನು ಅವರ ಕಸ್ಟಮರ್ಗೆ ಕೊಡ್ತಾರೆ. ಏನಕ್ಕೆ ಕೊಡ್ತಾರಪ್ಪ ಅಂದರೆ, ಸಾಲಕ್ಕೆ ಎಲ್ಲವನ್ನು ಪರ್ಚೇಸ್ ಮಾಡೋದಕ್ಕೆ, ಸಾಲಕ್ಕೆ ಪರ್ಚೇಸ್ ಮಾಡೋಕ್ಕೋಸ್ಕರ. ಸರಳವಾಗಿ ಹೇಳ್ಬೇಕಂದ್ರೆ, ಈ ಕ್ರೆಡಿಟ್ ಕಾರ್ಡ್ ಈಸ್ ಎ ಪ್ಲಾಸ್ಟಿಕ್ ಕಾರ್ಡ್ ಆ್ಯಂಡ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಫಾರ್ ಕ್ಯಾಶ್. ಬ್ಯಾಂಕ್ಸ್ ಇಶ್ಯೂ ದೀಸ್ ಕಾರ್ಡ್ಸ್ ಟು ಕಸ್ಟಮರ್ಸ್ ಟು ಪರ್ಚೇಸ್ ಫಾರ್ ಎ ಕ್ರೆಡಿಟ್. ಸಾಲಕ್ಕೆ ವಸ್ತುಗಳನ್ನು ಪರ್ಚೇಸ್ ಮಾಡೋಕ್ಕೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಬಂದಿರ್ಬೋದು, ಸಾಲಕ್ಕೆ ಹೆಂಗೆ ಪರ್ಚೇಸ್ ಮಾಡ್ತೀವಿ ಅಂತ. ಈಗ ಹೇಗುತ್ತಪ್ಪ ಅಂತಂದರೆ, ನೋಡಿ, ಏನಂದ್ರೆ 2 ಕಾರ್ಡ್ ಇದೆ, ಒಂದು ಡೆಬಿಟ್ ಕಾರ್ಡು, ಒಂದು ಕ್ರೆಡಿಟ್ ಕಾರ್ಡ್. ನಾನೇನು ಮಾಡ್ತೀನಿ, ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀನಿ. ಬಟ್ಟೆ ಅಂಗಡಿಗೆ ಹೋಗಿ ಒಂದು ಬ್ಲೇಸರ್ ತೊಗೊಳೋಣ ಅಂತ ನೋಡ್ತೀನಿ. ಆ ಬ್ಲೇಸರ್ ಬೆಲೆ ಎಷ್ಟಿರ್ತಪ್ಪ ಅಂತಂದರೆ, ಆ ಬ್ಲೇಸರ್ ಬೆಲೆ ಎಷ್ಟಿರ್ತದೆ, ಆ ಬ್ಲೇಸರ್ ಬೆಲೆ 10,000 ರೂಪಾಯಿ ಇರ್ತದೆ. ಆಯಿತಾ? ನನ್ನ ಡೆಬಿಟ್ ಕಾರ್ಡಲ್ಲಿ ಬರೀ 9,000 ರೂಪಾಯಿ ಮಾತ್ರ ಇದೆ. ನಾನು ಅವಾಗ ಆ ಬ್ಲೇಸರ್ ತೊಗೊಳಕ್ಕಾಗುತ್ತಾ? ನಾನು ಆ ಬ್ಲೇಸರ್ನ ತೆಗೆದುಕೊಳಕ್ಕಾಗೋದಿಲ್ಲ, ಯಾಕಂದರೆ ಅದ್ರ ಬೆಲೆ 10,000. ನನ್ನ ಡೆಬಿಟ್ ಕಾರ್ಡಲ್ಲಿ 9,000 ಇದೆ. ಅಂದರೆ ದಿಸ್ ಡೆಬಿಟ್ ಕಾರ್ಡ್ ಆಲ್ಸೋ ಎ ಪ್ಲಾಸ್ಟಿಕ್ ಕಾರ್ಡ್ ಓನ್ಲಿ, ಸಬ್ಸ್ಟಿಟ್ಯೂಟ್ ಫಾರ್ ಕ್ಯಾಶ್ ಓನ್ಲಿ. ದಿಸ್ ಈಸ್ ಕನೆಕ್ಟಿಂಗ್ ಟು ದ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಐ ಕ್ಯಾನ್ ಪರ್ಚೇಸ್ ಬೈ ಯೂಸಿಂಗ್ ದಿಸ್ ಡೆಬಿಟ್ ಕಾರ್ಡ್. Then automatically the purchase amount will debit from my account, bank account. ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಆಲ್ಸೋ ಸೇಮ್ ಓನ್ಲಿ, ಬಟ್ 9,000 ರೂಪೀಸ್ ಅಷ್ಟೇ ನನ್ನ ಬ್ಯಾಂಕ್ ಅಕೌಂಟಲ್ಲಿದೆ. ಈ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ ನಾನು 10,000 ರೂಪಾಯಿ ಬ್ಲೇಸರ್ ತೆಗೆದುಕೊಳ್ಳೋಕೆ ಆಗೋದೇ ಇಲ್ಲ. ಸೊ ದಟ್ ದೇರ್ ಇಟ್ ವಿಲ್ ಫೇಲ್. ಆ ಟೈಮಲ್ಲಿ ದ ಕ್ರೆಡಿಟ್ ಕಾರ್ಡ್ ವಿಲ್ ಸ್ಟ್ಯಾಂಡ್. ಕ್ರೆಡಿಟ್ ಕಾರ್ಡ್ ಈಸ್ ದ ಕಾರ್ಡ್ ಇಶ್ಯೂಡ್ ಬೈ ದ ಬ್ಯಾಂಕ್ ಟು ದ ಕಸ್ಟಮರ್ to purchase the goods and services for a credit. ಸಾಲಕ್ಕೆ ಈ ಕ್ರೆಡಿಟ್ ಕಾರ್ಡಲ್ಲಿ ಹೆಂಗೆ ಗೊತ್ತಾ,
10,000 ತೆಗೆದುಕೊಳ್ಳುತ್ತೆ. ಅಕೌಂಟಲ್ಲಿ ದುಡ್ಡಿಲ್ಲ ಆದರೂ ತೆಗೆದುಕೊಳ್ಳುತ್ತೆ. ಯಾಕಂತಂದರೆ ಕ್ರೆಡಿಟ್ ಕಾರ್ಡ್ಗೆ ಸಾಲಕ್ಕೆ ತೆಗೆದುಕೊಳ್ತಕ್ಕಂತಹ ಒಂದು ಶಕ್ತಿ ಇರ್ತದೆ. ಹೆಂಗೆ ಸಾಲಕ್ಕೆ ಅಂದರೆ, ಈಗ ನಾನು ಕ್ರೆಡಿಟ್ ಕಾರ್ಡ್ನ ಬಳಸಿ ಯಾವುದೋ ಒಂದು 10,000 ಬೇರೆ ತೊಗೊಂಡ್ಬಿಟ್ಟೆ ಅಂದ್ಕೊಳ್ಳಿ, ನಾನು ಇಮಿಡಿಯೇಟ್ಲಿ ಪೇ ಮಾಡಲ್ಲ. ಇಮಿಡಿಯೇಟ್ಲಿ ಯಾರು ಪೇ ಮಾಡ್ತಾರೆ ಅಂದರೆ, ಈ ಕ್ರೆಡಿಟ್ ಕಾರ್ಡ್ನ ನನಗೆ ಇಶ್ಯೂ ಮಾಡಿರ್ತಾರಲ್ವಾ ಆ ಒಂದು ಬ್ಯಾಂಕು ಅಲ್ಲಿ ಪೇಮೆಂಟ್ನ ಮಾಡ್ತದೆ ಮತ್ತು ನಮ್ಮಿಂದ ನಿಧಾನವಾಗಿ ಕಲೆಕ್ಟ್ ಮಾಡ್ಕೊಳ್ತದೆ. ಆಯಿತಾ? ನಮ್ಮ ಹತ್ರ ಈ ದುಡ್ಡಿರೋ ಅವಶ್ಯಕತೆನೇ ಇಲ್ಲ. ಇದು ಕ್ರೆಡಿಟ್ ಕಾರ್ಡ್ ಅಂತ ಅಂದ್ಕೊಳ್ಳಿ. ಆಯ್ತು, ಆ್ಯಕ್ಚುಲಿ ದಿಸ್ ಇಸ್ ಡೆಬಿಟ್ ಕಾರ್ಡ್ ಅಲ್ಲಿ, ಬಟ್ ಫಾರ್ ಯು ಐ ಆಮ್ ಶೇರಿಂಗ್ ಲೈಕ್ ಸೇಮ್ ಕ್ರೆಡಿಟ್ ಕಾರ್ಡ್ ಆಲ್ಸೋ ಸಿಮಿಲರ್ ಆಗಿ ಇದೇ ರೀತಿ ಇರ್ತದೆ. ಸೊ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ನಾವು ಅದನ್ನು ಪರ್ಚೇಸ್ ಮಾಡಿಬಿಡ್ತೀವಿ. ನಾವು ಈಗ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಂಕು ಪೇಮೆಂಟ್ ಮಾಡ್ತದೆ. ಆಮೇಲೆ ನಮ್ಮ ಪರವಾಗಿ ಬ್ಯಾಂಕ್ ಪೇಮೆಂಟ್ ಮಾಡ್ತದೆ ಇವಾಗ. ಆಮೇಲೆ ನಿಧಾನವಾಗಿ ಒಂದಷ್ಟು ನಿರ್ದಿಷ್ಟವಾದ ಸಮಯದ ನಂತರ ನಾವು ಬ್ಯಾಂಕಿಗೆ ಪೇಮೆಂಟ್ ಮಾಡಿದ್ರೆ ಸರಿ ಹೋಗ್ತದೆ. ಅಂದರೆ ಬ್ಯಾಂಕು ತಕ್ಷಣಕ್ಕೆ ನೀವು ಕ್ಯಾಶ್ ಕೊಡ್ತೀರಾ, ಸಾಲಕ್ಕೆ ನೀವು ಗೂಡ್ಸ್ನ ಪರ್ಚೇಸ್ ಮಾಡ್ತಕ್ಕಂತಹ ಶಕ್ತಿ ಕ್ರೆಡಿಟ್ ಕಾರ್ಡಿಗೆ ಕೊಟ್ಟಿರ್ತದೆ. ಸೊ ಡೆಬಿಟ್ ಕಾರ್ಡ್ ಈಸ್ ಎ ಪ್ಲಾಸ್ಟಿಕ್ ಕಾರ್ಡ್. ಇಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಅ ಕ್ಯಾಶ್ ವಿಚ್ ಅಲೋಸ್ ಯು ಟು ಪರ್ಚೇಸ್ goods and services by shopping without paying a cash, and this is linked to the bank account. When you purchase by swiping this one through shopping machine or through ATM card, then automatically the account in your bank is decreases. But if you this credit card is a plastic card which is a substitute for a cash, which allows the customer to purchase the goods and services for credit. It is not directly linked to your bank account, and after purchasing goods and services, no amount will deduct from your account ಅಂತ ಕೂಡ ನಾವು ಬೇಕಂದ್ರೆ ಇದನ್ನು ಹೇಳ್ಬೋದು. ಸಾಲಗಾರರು ನಿಮ್ಮ ಅಕೌಂಟಲ್ಲಿ ಇರತಕ್ಕಂಥ ದುಡ್ಡಿಗಿನ ಹೆಚ್ಚಾಗಿ ನೀವೇನು ಮಾಡ್ಬೋದು, ಇದನ್ನು ಪರ್ಚೇಸ್ ಮಾಡ್ಬೋದು. ಆ ಒಂದು ಫೆಸಿಲಿಟಿ ಇರ್ತದೆ. Now let us discuss the types of credit card. Credit card is a normal card whether by a holder is able to purchase without having to pay cash immediately. ನೀವು ಇಮಿಡಿಯೇಟಾಗಿ ಕ್ಯಾಶ್ನ ಪೇ ಮಾಡ್ದೇ ಪರ್ಚೇಸ್ ಮಾಡ್ತಕ್ಕಂಥ ಫೆಸಿಲಿಟಿ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಸಿಕ್ಕಿರ್ತದೆ. ದೇರ್ ಆರ್ ಮೆನಿ ಮೋರ್ ಟೈಪ್ಸ್ ಆಫ್ ಕ್ರೆಡಿಟ್ ಕಾರ್ಡ್ ಆರ್ ದೇರ್. ಚಾರ್ಜ್ ಕಾರ್ಡ್, ಇನ್-ಸ್ಟೋರ್ ಕಾರ್ಡ್, ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಸ್ಮಾರ್ಟ್ ಕಾರ್ಡ್. ಸೊ ಲೈಕ್ ಅಂಡ್ ಆಲ್ ವೇರಿಯಸ್ ಕಾರ್ಡ್ಸ್ ಆರ್ ದೇರ್ ಇನ್ ಇಟ್. ಸೊ ಪಾರ್ಟೀಸ್ ಟು ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಸಂಬಂಧಪಟ್ಟಂಗೆ ಯಾವೆಲ್ಲ ಪಾರ್ಟೀಸ್ ಬರ್ತಾರೆ ಅಂದರೆ, ಫಸ್ಟ್ ಆಫ್ ಆಲ್ 4 parties will come. Number 1 is the issuer, second one is the card holder, third one is the member establishment, and fourth one is the member affiliates. So first one is the issuer. The banks are the other card issuing the institution. So ಈ ಕ್ರೆಡಿಟ್ ಕಾರ್ಡ್ನ ಯಾರು ಇಶ್ಯೂ ಮಾಡ್ತಾರೆ, ಬ್ಯಾಂಕ್ಸು ಅಥವಾ ಅದರ್ ಕ್ರೆಡಿಟ್ ಕಾರ್ಡ್ ಇಶ್ಯೂಯಿಂಗ್ ಇನ್ಸ್ಟಿಟ್ಯೂಷನ್ಸು ಅಂತ ಸಪ್ರೇಟ್ ಆಗಿದ್ದಾವೆ. ಅವು ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡ್ತವೆ. ಅಂದರೆ ಅದು ನಂಬರ್ 1. ಅವರೇ ನಾವೇನಾದರೂ ಪರ್ಚೇಸ್ ಮಾಡಿದಾಗ ಇಮಿಡಿಯೇಟ್ ಪೇಮೆಂಟ್ ಮಾಡೋದು ಅವರೇನೆ, ಆಮೇಲೆ ನಾವು ಅವ್ರಿಗೆ ಪರ್ಚೇಸ್ ಮಾಡಬೇಕು. ಆಯಿತಾ? ಅದು ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಇಶ್ಯೂಯಿಂಗ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು. ದಟ್ ಈಸ್ ದ ಫಸ್ಟ್ ನಂಬರ್ 1. ನೆಕ್ಸ್ಟ್ ಎರಡನೇದು ಬಂದು ಕಾರ್ಡ್ ಹೋಲ್ಡರ್, ನಾವು ಇಂಡಿವಿಜುವಲ್ಸು ಅಥವಾ ಕಾರ್ಪೊರೇಟ್ ಬಾಡೀಸು. ಆಯಿತಾ? ನಾವು. ಆ್ಯಂಡ್ ಥರ್ಡ್ ಒನ್ ಮೆಂಬರ್ ಎಸ್ಟಾಬ್ಲಿಷ್ಮೆಂಟ್ಸ್, ಶಾಪ್ಸ್ ಆ್ಯಂಡ್ ಸರ್ವೀಸಸ್ ಆರ್ಗನೈಸೇಷನ್ಸ್. ಎಕ್ಸಾಂಪಲ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು, ಪೆಟ್ರೋಲ್ ಬಂಕ್ಸು. ಇವೇನಂದರೆ ಮೊದಲೇ ಆ ಒಂದು ಬ್ಯಾಂಕ್ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತವೆ. ಆಯಿತಾ? ಆಯಿತು, ನಿಮ್ಮ ಕ್ರೆಡಿಟ್ ಕಾರ್ಡ್ ಬಂದಾಗ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಇಮಿಡಿಯೇಟ್ಲಿ ನೀವು ನಮಗೆ ಪೇ ಮಾಡಿ, ಆಯಿತಾ ಅಂತ. ಸೊ ಆ ರೀತಿ ಅವು ಥರ್ಡ್ ಒನ್. ನೆಕ್ಸ್ಟ್ ಮೆಂಬರ್ ಅಫಿಲಿಯೇಟ್ಸ್, ಫೋರ್ತ್ ಒನ್. ಇನ್ ಕೇಸ್ ಆಫ್ ಎ ಟೈ ಅಪ್ ಅರೇಂಜ್ಮೆಂಟ್ಸ್ ವಿತ್ ಅ ಮಾಸ್ಟರ್ ಕಾರ್ಡ್, ಇಂಟರ್ನ್ಯಾಷನಲ್ ವೀಸಾ, ಇಂಟರ್ನ್ಯಾಷನಲ್ ದೀಸ್ ಆರ್ಗನೈಸೇಷನ್ಸ್ allow card to hold one bank to use their cards in member of establishment another bank. ಒಂದು ಕ್ರೆಡಿಟ್ ಕಾರ್ಡ್, ಒಂದು ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಇನ್ನೊಂದು ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಶಾಪಲ್ಲಿ ಬಳಸಬೇಕು ಅಂತಂದರೆ ಅಲ್ಲಿ ಮೆಂಬರ್ ಆಫ್ ಅಫಿಲಿಯೇಟ್ಸು ಇರಬೇಕಾಗುತ್ತೆ. ಈ ರೀತಿ 4 ಕ್ರೆಡಿಟ್ ಕಾರ್ಡ್ ಪಾರ್ಟೀಸ್ ವಿಲ್ ಕಮ್ ಅಂಡರ್ ದಿಸ್. ಈಗ ನಾವು ಡಿಸ್ಕಸ್ ಮಾಡೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಕ್ರೆಡಿಟ್ ಕಾರ್ಡ್. ಇಟ್ ಈಸ್ ಎ ಆಲ್ಟರ್ನೇಟಿವ್ ಟು ಕ್ಯಾಶ್. ಅಂದರೆ ನೀವು ಕ್ಯಾಶ್ನ ಪೇ ಮಾಡೋಂಗಿಲ್ಲ, ಬದಲಿಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು. ಇದು ಕ್ಯಾಶ್ಗೆ ಆಲ್ಟರ್ನೇಟಿವ್ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಒಂದು ಬಂದು ಕ್ರೆಡಿಟ್ ಲಿಮಿಟ್. ದ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಎಂಜಾಯ್ ಫೆಸಿಲಿಟೀಸ್ ಆಫ್ ಎ ಕ್ರೆಡಿಟ್ ಲಿಮಿಟ್ ಸೆಟ್ ಆನ್ ಈಸ್ ಕಾರ್ಡ್. ಈಗ ಕ್ರೆಡಿಟ್ ಲಿಮಿಟ್ ಅಂತಂದರೆ, ಈಗ ನಾನು ಅವಾಗಲೂ ಹೇಳಿದೆ ಸಾಲಕ್ಕೆ ನೀವು ಪರ್ಚೇಸ್ ಮಾಡ್ಬೋದು, ಹಂಗಂತೇಳಿ ಎಷ್ಟು ಕೋಟಿಗಳು ಖರ್ಚು ಮಾಡೋಂಗಿಲ್ಲ. ಬೇಸ್ಡ್ ಆನ್ ಯುವರ್
ಕೆಪಬಿಲಿಟಿ ಅಥವಾ ಬೇಸ್ಡ್ ಆನ್ ಯುವರ್ ಬ್ಯಾಂಕ್ ಹಿಸ್ಟ್ರಿ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಅವ್ರು ನಿಮಗೆ ಬೇಸ್ಡ್ ಆನ್ ಯುವರ್ ಇನ್ಕಮ್ ಅವ್ರು ನಿಮಗೆ ಒಂದಿಷ್ಟು ಲಿಮಿಟ್ ಕೊಟ್ಟಿರ್ತಾರೆ. 50,000, 1,00,000 ರುಪೀಸು, 10,000 ಈ ಥರ ಎಲ್ಲ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಕೊಡ್ತಾರೆ. ಬೈ ಯೂಸಿಂಗ್ ದಟ್ ಲಿಮಿಟ್, ಆಯಿತಾ, ಆ ಲಿಮಿಟಲ್ಲಿ ನೀವು ಅದನ್ನ ಬಳಸ್ಕೊಂಡು ಅಷ್ಟನ್ನು ನೀವು ಬಳಸ್ಕೊಳ್ಬೋದು, ಅಷ್ಟು ಹೆಚ್ಚು ಅಮೌಂಟ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫೀಚರ್ ಈಸ್ ಇಟ್ ಏಡ್ಸ್ ಟು ಪೇಮೆಂಟ್ ಇನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕರೆನ್ಸಿ. ನೀವು ಇದನ್ನು ಬೇಕಂತಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಎಲ್ಲಾದರೂ ಪೇಮೆಂಟ್ ಮಾಡ್ಬೋದು ಪೇಮೆಂಟು, ಮತ್ತು ಫಾರಿನ್ ಕರೆನ್ಸಿ ಎಲ್ಲಾದರೂ ನೀವು ಅದನ್ನು ಪೇಮೆಂಟ್ ಮಾಡೋಕ್ಕೆ ಇದನ್ನು ಬಳಸ್ಬೋದು. ವೆರಿ ವೆರಿ ಯೂಸ್ಫುಲ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಒನ್, ರೆಕಾರ್ಡ್ ಕೀಪಿಂಗ್ ಆಫ್ ಆಲ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಕಾರ್ಡ್ ವಿಲ್ issuing entities ಇರ್ತಾವಲ್ವಾ, those will keep all the record of your transactions. Next, regular charges. Regular charges are the basic routine charges. ಏನು ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ಅಟ್ ಪ್ರೆಸೆಂಟ್ ನೀವೇನು ಮಾಡ್ತೀರಿ, ಸಾಲಕ್ಕೆ ನೀವೇನು ಮಾಡ್ತೀರಾ, ತೊಗೊಂಡ್ಬಿಡ್ತೀರಾ, ಆಯಿತಾ. ಆಮೇಲೆ ಇಮಿಡಿಯೇಟ್ಲಿ ಬ್ಯಾಂಕ್ ಪೇಮೆಂಟ್ ಮಾಡುತ್ತೆ, ನೀವು ಪೇಮೆಂಟ್ ಮಾಡಲ್ಲ. ಆಮೇಲೆ ನೀವು ನಿಧಾನವಾಗಿ ಬ್ಯಾಂಕ್ಗೆ ಆಮೇಲೆ ನೀವು ಪೇಮೆಂಟ್ ಮಾಡ್ತೀರಾ. ಈ ಒಂದು ಪ್ರೋಸೆಸ್ಗೆಲ್ಲನೂ ಸ್ವಲ್ಪ ಫಾರ್ ದಿಸ್ ಕಂಡಕ್ಟಿಂಗ್ ದಿಸ್ ಈ ಪ್ರೋಸೆಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಬ್ಯಾಂಕ್ ನಿಮಗೆ ಕೆಲವು ಚಾರ್ಜಸ್ನ ಹಾಕುತ್ತೆ. ಆ ಚಾರ್ಜಸ್ನ 2 ಥರ ಕ್ಲಾಸಿಫೈ ಮಾಡ್ತೀವಿ, ಆನ್ಯುವಲ್ ಚಾರ್ಜಸ್ ಆ್ಯಂಡ್ ಅಡಿಷ್ನಲ್ ಚಾರ್ಜಸ್. ಸೊ ಫಾರ್ ದ ಸರ್ವಿಸಸ್ ಪ್ರೊವೈಡಿಂಗ್ ಚಾರ್ಜ್ ಮಾಡಿದ್ರೆ ಅದು ಆನ್ಯುವಲ್ ಚಾರ್ಜ್ ಅಂತೀವಿ. ಕೆಲವೊಂದು ಟೈಮಲ್ಲಿ ಒಂದಿಷ್ಟು ಲಿಮಿಟ್ ಅಂತ ಇರುತ್ತೆ. ಅಂದರೆ ಏನು, ಈಗ ವಿತಿನ್ 1 ಮಂತ್ ಯು ವಾಂಟ್ ಟು ಪೇ ಬ್ಯಾಕ್. ನೀವು ಬ್ಯಾಂಕ್ ನೀವೇನೋ ಪರ್ಚೇಸ್ ಮಾಡಿರ್ತೀರಿ, ಇಮಿಡಿಯೇಟ್ಲಿ the bank will pay, and within 1 month you want to pay for bank. If you didn't pay that one within 1 month, then some additional charges will come. Like this, charges alli annual charges and additional charges, like this some charges comes. Disadvantages of credit card. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡೋದು. ಅದಕ್ಕೂ ಮೊದಲು ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್ ನಾವು ನೋಡೋಣ. The credit card allows you to borrow money to pay for things. This will be a limit to how much you can borrow, called your credit limit. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಏನು ಸಾಲಕ್ಕೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಇದ್ದರೆ ಅಂತ. ಆದರೆ ಇಲ್ಲಿ ಕ್ರೆಡಿಟ್ ಲಿಮಿಟ್ ಇರ್ತದೆ, ನೀವು ಆ ಕ್ರೆಡಿಟ್ ಲಿಮಿಟ್ ಒಳಗಡೆ ಆ ಒಂದು ನೀವು ಸಾಲವನ್ನು ತೊಗೊಳ್ಬೇಕಾಗ್ತದೆ. ಈಗ ಅದು ಅಡ್ವಾಂಟೇಜಸ್ ಅಂತಂದರೆ ದೆರ್ ಆರ್ ಎ ಲಾಟ್ ಆಫ್ ಅಡ್ವಾಂಟೇಜಸ್. ನಂಬರ್ 1 ಈಸ್ ಕ್ರೆಡಿಟ್ ಕಾರ್ಡ್ ರೆಡ್ಯೂಸ್ ನೀಡ್ ಟು ಕ್ಯಾರಿ ದ ಕ್ಯಾಶ್ ಆರ್ ಚೆಕ್ಸ್. ಸೊ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ಯಾಶ್ ಅಥವಾ ಚೆಕ್ಸ್ನ ನೀವು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಒನ್, ಇಫ್ ಯು ಮೇಕ್ ಅನ್ಫೋರ್ಸೀನ್ ಲಾರ್ಜ್ ಪರ್ಚೇಸಸ್, ಕ್ರೆಡಿಟ್ ಅಲೋಸ್ ಯು ಟು ಬೈ ಇಟ್ ಅಟ್ ಒನ್ಸ್ ಆ್ಯಂಡ್ ಸೆಟಲ್ ಅಪ್ ಲೇಟರ್. ಅಕಸ್ಮಾತ್ ನೀವೇನಾದರೂ ಒಂದು ಎಮರ್ಜೆನ್ಸಿಗೆ ನಿಮಗೆ ಮೊದಲೇ ಊಹೆ ಮಾಡಿಲ್ಲ ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ, ಕ್ರೆಡಿಟ್ ಕಾರ್ಡ್ ನೀವು ಅದ್ರ ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ಯೂಸ್ ಮಾಡಿ ಪರ್ಚೇಸ್ ಮಾಡೋದ್ರಿಂದ ಬ್ಯಾಂಕು ಅದನ್ನು ಪೇಮೆಂಟ್ ಮಾಡುತ್ತೆ ಸದ್ಯಕ್ಕೆ, ಮತ್ತು ನೀವು ನಿಧಾನವಾಗಿ ಬ್ಯಾಂಕ್ಗೆ ನೀವು ಅದನ್ನು ಪೇಮೆಂಟ್ ವಾಪಸ್ ಕೊಡ್ಬೋದು. Second one, as well as the convenient. It is very very convenient, accessible credit companies. So the very very convenient and flexible. Third one and fourth one, a credit card means you can make purchase abroad without having to worry about local currency. They have a new spread worldwide. Credit card is acceptable worldwide. ನೀವು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡಬೇಕು, ಅಥವಾ ಯಾವುದೋ ಒಂದು ಬುಕ್ ಪರ್ಚೇಸ್ ಮಾಡಬೇಕು, ಅಥವಾ ಎನಿಥಿಂಗ್ ಯು ವಾಂಟ್ ಟು ಇಂಪೋರ್ಟ್ ಫ್ರಮ್ ದ ಫಾರಿನ್ ಕಂಟ್ರಿ, ಅಂದರೆ ನೀವು ಅವರು ಕರೆನ್ಸಿಯಲ್ಲೇ ಪೇ ಮಾಡಬೇಕು, ಡಾಲರ್ಸಲ್ಲೇ ಪೇ ಮಾಡಬೇಕು ಅಂತ. ಬಟ್ ವೆನ್ ಎವರ್ ಯು ಹ್ಯಾವ್ ಅ ಕ್ರೆಡಿಟ್ ಕಾರ್ಡ್, ನೋ ನೀಡ್ ಟು ವರಿ ಅಬೌಟ್ such these things. So you can pay through credit card in their currency also. ಕ್ರೆಡಿಟ್ ಕಾರ್ಡ್ ಮೂಲಕ ಲೋಕಲ್ ಆ್ಯಂಡ್ ಫಾರಿನ್ ಯಾವ ಟ್ರಾನ್ಸಾಕ್ಷನ್ಸ್ ಬೇಕಾದರೂ ಮಾಡ್ಬೋದು, ಯಾವ ಕರೆನ್ಸಿ ಎಲ್ಲಾದರೂ ಇದು ಅಕ್ಸೆಪ್ಟ್ ಆಗ್ತದೆ. ನೆಕ್ಸ್ಟ್, ಯೂಸಿಂಗ್ ಕ್ರೆಡಿಟ್ ಕಾರ್ಡ್ಸ್ ಕ್ಯಾನ್ ಹೆಲ್ಪ್ ಯು ಟು ಬಿಲ್ಡ್ ಪಾಸಿಟಿವ್ ಕ್ರೆಡಿಟ್ ಹಿಸ್ಟ್ರಿ. ಸೊ ಕ್ರೆಡಿಟ್ ಕಾರ್ಡ್ಸ್ನ ನೀವು ಬಳಸ್ತಾ ಇದ್ದರೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಕ್ರೆಡಿಟ್ ಹಿಸ್ಟ್ರಿ ಅನ್ನೋದು ಕ್ರಿಯೇಟ್ ಆಗ್ತದೆ ಬ್ಯಾಂಕಲ್ಲಿ. ನೆಕ್ಸ್ಟ್, ಮೆನಿ ಕ್ರೆಡಿಟ್ ಕಾರ್ಡ್ಸ್ ಆಫರ್ ಸಮ್ ಟೈಪ್ ಆಫ್ ಇನ್ಶೂರೆನ್ಸ್ ಇಫ್ ಯು ಪರ್ಚೇಸ್ ಆರ್ ಸ್ಟೋಲನ್. ಏನಾಗುತ್ತೆ, ನೀವು ಯಾವುದೋ ಒಂದು ಪರ್ಚೇಸ್ ಮಾಡಿದ್ದೀರಿ, ಕ್ರೆಡಿಟ್ ಕಾರ್ಡ್ ಏನಾಗುತ್ತೆ ಅದ್ರ ಮೇಲೆ ನಿಮ್ಗೆ ಇನ್ಶೂರೆನ್ಸ್ ಕೊಡ್ತದೆ. ನೀವು ಪರ್ಚೇಸ್ ಮಾಡಿರೋ ಒಂದು ವಸ್ತು ಕಳೆದೋದ್ರೆ ಅದ್ರ ಮೇಲೆ ನಿಮಗೆ ವಿಮೆ ಇನ್ಶೂರೆನ್ಸ್ ಅನ್ನೋದು ಸಿಗ್ತದೆ. ನೆಕ್ಸ್ಟ್, ಇನ್ ಜನರಲ್ ಕ್ರೆಡಿಟ್ ಕಾರ್ಡ್ ಎನ್ಹ್ಯಾನ್ಸ್ ಅವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಂಡಿಪೆಂಡೆನ್ಸ್. ಕ್ರೆಡಿಟ್ ಕಾರ್ಡು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಇಂಡಿಪೆಂಡೆನ್ಸು. ನಮಗೇನಾದರೂ ದುಡ್ಡು ಬೇಕಂದರೆ ಬೇರೆ ಯಾರ ಮೇಲೂ ಸದ್ಯಕ್ಕೆ ದುಡ್ಡು ಬೇಕಂತಂದರೆ ಬೇರೆ ಯಾರ ಮೇಲೂ ಡಿಪೆಂಡ್ ಆಗದೆ ಕ್ರೆಡಿಟ್ ಕಾರ್ಡ್ ಬಳಸ್ಕೊಂಡು ನಾವು ಸಾಲವನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ಲೇಟರ್ ಬ್ಯಾಂಕ್ ಇವಾಗ ಸದ್ಯಕ್ಕೆ ಪೇ ಮಾಡುತ್ತೆ, ಲೇಟರ್ ನಾವು ವಿ ಕ್ಯಾನ್ ಪೇ ಟು ದ ಬ್ಯಾಂಕ್. ಆ ರೀತಿ ನಾವು ಸ್ವತಂತ್ರವಾಗಿ ಇರ್ಬೋದು. ನೆಕ್ಸ್ಟ್, ಮೆನಿ ಆಫ್ ದೀಸ್ ಅಡ್ವಾಂಟೇಜಸ್ ಆರ್ ಫೌಂಡ್ ಇನ್ ದ
fine print of your statement that came with the credit card. Make sure that understand how everything works because the benefit differ from card to card. So card to card the advantages also will differ. Make sure ಎಲ್ಲವನ್ನು ಓದಿ ಅದನ್ನು ತಿಳ್ಕೊಳ್ಳಿ. ಅಫ್ಕೋರ್ಸ್ ದಿಸ್ ಅಂದರೆ ಕಾರ್ಡ್ ಟು ಕಾರ್ಡ್ ಅಡ್ವಾಂಟೇಜಸ್ ಚೇಂಜ್ ಆಗ್ತಾ ಇರ್ತವೆ. ಯು ಕ್ಯಾನ್ ದೀಸ್ ಆ್ಯಂಡ್ ಆಲ್ ದ ಜನರಲ್ ಥಿಂಗ್ಸ್ ವಿ ಆರ್ ಡಿಸ್ಕಸಿಂಗ್. ಅಫ್ಕೋರ್ಸ್ ದಿಸ್ ಓನ್ಲಿ ವರ್ಕ್ ಬಿಕಾಸ್ ಮೆನಿ ಪೀಪಲ್ ಡು ನಾಟ್ ಪೇ ದೇರ್ ಬ್ಯಾಲೆನ್ಸಸ್ ಅಟ್ ದ ಎಂಡ್ ಆಫ್ ದ ಮಂತ್. ಇಫ್ ನೋ ಬಡಿ ಕ್ಯಾರಿಡ್ ಎ ಬ್ಯಾಲೆನ್ಸ್, the banks would be out of money and they unquestionably would not offer any of those reward schemes that gives you free miles or hotel rewards. ಸೊ ಎಷ್ಟೋ ಸರಿ ಈ ಕ್ರೆಡಿಟ್ ಕಾರ್ಡ್ಸ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಆಫರ್ಸ್ ಕೊಡ್ತಾರೆ. ದೋಸ್ ಆಫರ್ಸ್ ಆಲ್ಸೋ ಯು ಕ್ಯಾನ್ ಯೂಸ್ ಡಿಸ್ಕೌಂಟ್ಸ್ ಆಫರ್ಸ್ ಆ್ಯಂಡ್ ಆಲ್ಸೋ ವಿತ್ ದೇ ವಿಲ್ ಗಿವ್. Now let us see the disadvantages of credit card. The biggest disadvantage is that they are inviting card holder to spend more money and they don't yet have. ಸೊ ನಾನು ಯಾವಾಗಲೂ ಹೇಳ್ತೇನೆ ಎಂಬುದು ದುಡ್ಡಿಲ್ಲ ಅಂದರೆ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಥಿಂಗ್ಸ್ ಅಂತ ಹೇಳ್ಬಿಟ್ಟು. ಇದರಿಂದ ಏನಾಗುತ್ತೆ, ಕಾರ್ಡ್ ಹೋಲ್ಡರ್ಸು ಹೆಚ್ಚು ಖರ್ಚು ಮಾಡುವಂತಹ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ತಾನೆ. ಆ್ಯಂಡ್ ವೈಲ್ ದಿಸ್ ಮೇ ಫೀಲ್ ಲೈಕ್ ಎ ಫ್ರೀ ಮನಿ, ಅಟ್ ದ ಟೈಮ್ ಯು ವಿಲ್ ಅಬ್ಸಲ್ಯೂಟ್ಲಿ ಮಸ್ಟ್ ಟು ಪೇ ಇಟ್ ಆಫ್. ದ ಲಾಂಗರ್ ಯು ವೇಟ್ ದ ಮೋರ್ ಮನಿ ಯು ವಿಲ್ ಲೂಸ್ ವಿತ್ ದ ಇಂಟ್ರೆಸ್ಟ್. ಸೊ ಇದು ನಿಮ್ಗೆ ಸದ್ಯಕ್ಕೆ ಈಗ ಪರ್ಚೇಸ್ ಮಾಡುವಾಗ ಏನೋ ಫ್ರೀ ಅಂತ ಅನ್ಕೊತೀರ, ಆದರೆ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಸ್ವಲ್ಪ ಸಮಯದ ನಂತರ ನೀವು ಪೇ ಮಾಡಬೇಕಾಗುತ್ತೆ. ಹೆಚ್ಚು ನೀವು ತಡ ಮಾಡಿದಷ್ಟು ಹೆಚ್ಚು ಬಡ್ಡಿ ನಿಮಗೆ ಬೀಳ್ತದೆ ಬ್ಯಾಂಕ್ ಕಡೆಯಿಂದ. ಸ್ವಲ್ಪ ದಿನವರೆಗೆ ಬಡ್ಡಿ ಏನಿರೋದಿಲ್ಲ, ಆದರೆ ನೀವು ಹೆಚ್ಚು ತಡ ಮಾಡಿದಷ್ಟು ಹೆಚ್ಚು ಬಡ್ಡಿ ಬೀಳ್ತದೆ. ನೆಕ್ಸ್ಟ್, ಕ್ರೆಡಿಟ್ ಕಾರ್ಡ್ ಕ್ಯಾನ್ ಬಿ ಸ್ಟೋಲನ್ ಆಸ್ ಕ್ಯಾನ್ ಕ್ಯಾಶ್. ದೇ ಮೇ ಬಿ ಫಿಸಿಕಲಿ ಸ್ಟೋಲನ್ ಆರ್ ಸಮ್ವನ್ ಮೇ ಸ್ಟೀಲ್ ಯುವರ್ ಕ್ರೆಡಿಟ್ ಕಾರ್ಡ್ ನಂಬರ್ ಆ್ಯಂಡ್ ಫ್ರಮ್ ಎ ವೆಬ್ಸೈಟ್ ಓವರ್ ದ ಫೋನ್. ಸೊ ಇಲ್ಲೇನಪ್ಪ ಅಂತಂದರೆ ಕ್ಯಾಶ್ನ ಕದ್ದಂಗೆ ಕ್ರೆಡಿಟ್ ಕಾರ್ಡ್ ಕೂಡ ಕದಿಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ನಂಬರ್ ಕದಿಬೋದು, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೋದು, ದುರ್ಬಳಕೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಯರ್ ದ ಥಿಂಗ್ ಈಸ್ ಲೈಕ್ ಅನ್ಲೈಕ್ ಕ್ಯಾಶ್, ಇಫ್ ಯು ಫೈಂಡ್ ಯುವರ್ ಕಾರ್ಡ್ ಹ್ಯಾಸ್ ಬೀನ್ ಸ್ಟೋಲನ್ ಯು ಇನ್ಫಾರ್ಮ್ ಯುವರ್ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಇನ್ಸ್ಟ್ಯಾಂಟ್ಲಿ. ಸೊ ನಿಮ್ಮ ಕ್ರೆಡಿಟ್ ಕಾರ್ಡ್ ಏನನ್ನು ಕದ್ದರೆ ನೀವು ಇಮಿಡಿಯೇಟ್ಲಿ ಇನ್ಸ್ಟಾಂಟಾಗಿ ನೀವು ಇನ್ಫಾರ್ಮ್ ಮಾಡಿ ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಮಾಡಿ ಬ್ಲಾಕ್ ಮಾಡಿಸ್ಬೋದು. Next, credit card issue a monthly spending limit. While they are mostly high, if you exceed it, you may face bigger charges. ಸೊ ನಿಮಗೆ ಪ್ರತಿ ತಿಂಗಳಲ್ಲಿ ನೀವು ಇಷ್ಟೇ ಖರ್ಚು ಮಾಡಬೇಕು ಅಂತೇಳಿ ಕ್ರೆಡಿಟ್ ಕಾರ್ಡಲ್ಲಿ ಲಿಮಿಟ್ ಇರ್ತದೆ. ನೀವೇನಾದರೂ ಅದನ್ನು ಕ್ರಾಸ್ ಮಾಡಿದರೆ ಸೊ ನಿಮಗೆ ಹೆಚ್ಚು ಇಂಟ್ರೆಸ್ಟ್ ರೇಟು ಬೀಳ್ತದೆ. ನೆಕ್ಸ್ಟ್ ಒನ್, ಸೊ ಇಫ್ ಎ ಕ್ರೆಡಿಟ್ ಕಾರ್ಡ್ ಈಸ್ ನಾಟ್ ಯೂಸ್ಡ್ ವೈಸ್ಲಿ, ಫ್ರೀ ಆರ್ಟಿಕಲ್ಸ್, ಪೀಪಲ್ ಕ್ಯಾನ್ ಗೆಟ್ ಇನ್ ಟು ಎ ಡೆಟ್ ಆರ್ ಈವನ್ ಬ್ಯಾಂಕ್ರಪ್ಟಿ. ನೀವು ಕ್ರೆಡಿಟ್ ಕಾರ್ಡ್ನ ಅತಿ ಬುದ್ಧಿವಂತಿಕೆಯಿಂದ ಬಳಸಲಿಲ್ಲ ಅಂತಂದರೆ ನಿಮಗೆ ತುಂಬ ಹೆಚ್ಚು ಲಾಸ್ ಆಗ್ತದೆ ಮತ್ತು ನೀವು ದಿವಾಳಿ ಆಗ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ಬರ್ತದೆ. ಸಾಲಗಾರರಾಗಿ ನೀವು ಮುಕ್ತಾಯವನ್ನು ಕೊಳ್ತೀರಾ. ದ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಅದನ್ನು ಈಗ ನಾವು ನೋಡೋಣ. ವೆಲ್, ಆಲ್ ಇನ್ ಅವರ್ ಡೈಲಿ ಲೈಫ್ಸ್ ಮೇಕ್ ಯೂಸ್ ಆಫ್ ಬೋತ್ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್. Though both debit card and credit card look similar, they have an electronic though both debit cards and credit cards are electronic plastic cards, but the substitute for the cash. Both are used to substitute for the cash, but they are made difference between the two of them. ಅದರ ಮಧ್ಯೆ ನಿಮಗೆ ತುಂಬ ಅಂದರೆ ತುಂಬಾ ವ್ಯತ್ಯಾಸಗಳು ಇದ್ದಾವೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್. ಮತ್ತು ಆ ವ್ಯತ್ಯಾಸಗಳೇನು ಅವುಗಳನ್ನ ನಾವೇನು ಮಾಡೋಣ ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಅಬೌಟ್ ಕ್ರೆಡಿಟ್ ಕಾರ್ಡ್ ಆರ್ ಲೈನ್ಸ್ ಆಫ್ ಕ್ರೆಡಿಟ್. ವೆನ್ ಯು ಯೂಸ್ ಎ ಕ್ರೆಡಿಟ್ ಕಾರ್ಡ್, ದ ಇಶ್ಯೂರ್ ಪುಟ್ಸ್ ಮನಿ ಟುವರ್ಡ್ಸ್ ದ ಟ್ರಾನ್ಸಾಕ್ಷನ್. ದಿಸ್ ಈಸ್ ಎ ಲೋನ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಪೇ ಬ್ಯಾಕ್ ಇನ್ ಫುಲ್, ಯೂಶಲಿ ವಿತಿನ್ 30 days, unless you want to be charged any interest. And debit card is any time you use debit card to buy something, money is deducted from your account. With a debit card, you can really only spend the money you have available to you. ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಕಾರ್ಡ್ ಏನು ಗೊತ್ತಾ, ನೀವೇನಾದರೂ ಪರ್ಚೇಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನೀವು ಇಮಿಡಿಯೇಟ್ಲಿ ನೀವೇನು ಪೇ ಮಾಡಲ್ಲ. ದ ಇಶ್ಯೂರ್ ಆಫ್ ದಿಸ್ ಅಂದರೆ ದ ಬ್ಯಾಂಕ್ ವಿಲ್ ಪೇ ದಿಸ್. ಕ್ರೆಡಿಟ್ ಕಾರ್ಡ್ನ ಬ್ಯಾಂಕ್ ಪೇ ಯಾವ ಬ್ಯಾಂಕ್ ಇಶ್ಯೂ ಮಾಡಿರುತ್ತೆ ಅದು ಪೇ ಮಾಡುತ್ತೆ. ಆಮೇಲೆ ನಿಮ್ಗೆ 30 ದಿನ ಟೈಮ್ ಇರುತ್ತೆ. ಆ 30 ದಿನ ಒಳಗಡೆ ನೀವು ಬ್ಯಾಂಕಿಗೆ ಪೇ ಮಾಡ್ಬೋದು. ಆಯಿತಾ? ಅಕಸ್ಮಾತ್ ಏನಾದರೂ ನೀವು ಪೇ ಮಾಡಿಲ್ಲ ಅಂತಂದರೆ 30 ದಿನ ಒಳಗಡೆ ನಿಮಗೆ ಹೆಚ್ಚು ಬಡ್ಡಿ ಬೀಳ್ತದೆ. ಆದರೆ ಡೆಬಿಟ್ ಕಾರ್ಡ್ ಈಸ್ ಆಲ್ಸೋ ಪ್ಲಾಸ್ಟಿಕ್ ಕಾರ್ಡ್ ಓನ್ಲಿ. ಇದರಲ್ಲಿ ದಿಸ್ ಕಾರ್ಡ್ ವಿಲ್ ಬಿ ಕನೆಕ್ಟೆಡ್ ವಿತ್ ಯುವರ್ ಬ್ಯಾಂಕ್ ಅಕೌಂಟ್. ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಮಾತ್ರ ಇದರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ನೀವು ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಲ್ಲಿರ್ತಕ್ಕಂಥ ದುಡ್ಡು ಕಟ್ ಆಗುತ್ತೆ. ದಟ್ಸ್ ಇಟ್.
Next, the second differences. It is not required to be connected to a checking account and ಚೆಕಿಂಗ್ ಆರ್ ಸೇವಿಂಗ್ ಅಕೌಂಟ್. ಅಂದರೆ ಇದು ಕ್ರೆಡಿಟ್ ಕಾರ್ಡು ಯಾವುದೋ ಒಂದು ಅಕೌಂಟಿಗೆ ಕನೆಕ್ಟ್ ಆಗಿರೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಮಾಡೋದ್ರಿಂದ. ಆದರೆ ಡೆಬಿಟ್ ಕಾರ್ಡು ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಮಾತ್ರ ಯೂಸ್ ಆಗುತ್ತೆ, ಹಂಗಾಗಿ ಇದು ಕನೆಕ್ಟೆಡ್ ಆಗಿರಬೇಕು. ಮಂತ್ಲಿ ಬಿಲ್ಸ್ ಬರುತ್ತಾ? ಮಂತ್ಲಿ ಬಿಲ್ಸ್ ಪೇ ಮಾಡೋದಾ ಕ್ರೆಡಿಟ್ ಕಾರ್ಡು? ಹೌದು. ಡೆಬಿಟ್ ಕಾರ್ಡ್ಗೆ ಮಂತ್ಲಿ ಬಿಲ್ಸು ಏನೂ ಇಲ್ಲ. Next one, application process. Somewhat difficult depending on one's credit score and other details, and easy with basically no barriers to receiving debit card. So, ಡೆಬಿಟ್ ಕಾರ್ಡಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಹೆಂಗಪ್ಪ ಅಂದರೆ ಇಲ್ಲೊಂದು ಸ್ಕೋರ್ ಅಂತೆ, ಡಿಪೆಂಡಿಂಗ್ ಆನ್ ದ ಸ್ಕೋರ್. ಎಲ್ರಿಗೂ ಕೊಡಲ್ಲ ಆಯಿತಾ ಕ್ರೆಡಿಟ್ ಕಾರ್ಡನ್ನ, ಕೆಲವ್ರಿಗೆ ಮಾತ್ರ ಕೊಡ್ತಾರೆ. ಅದು ಒಳ್ಳೆ ಸ್ಕೋರ್ ಇರಬೇಕು, ಅಂದರೆ ಒಳ್ಳೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು ಬಿಸ್ನೆಸ್ನಲ್ಲಿ. ಬಟ್ ಡೆಬಿಟ್ ಕಾರ್ಡ್ ಎಲ್ರಿಗೂ ಕೂಡ ಕೊಡ್ತಾರೆ. ಆ್ಯಂಡ್ ಸ್ಪೆಂಡಿಂಗ್ ಲಿಮಿಟ್. The credit limit is by credit issuer is limit increasing stay the same over borrower's credit worthiness changes. However much is the bank account is connected to the card. ಇಲ್ಲಿ ಕ್ರೆಡಿಟ್ ಲಿಮಿಟ್ ಅಂತಕ್ಕಂಥದ್ದು ಬೇಸ್ಡ್ ಆನ್ ದ ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಜಾಸ್ತಿ ಅಥವಾ ಕಡಿಮೆ ಆಗ್ತಾ ಇರುತ್ತೆ. ಆದರೆ ಡೆಬಿಟ್ ಕಾರ್ಡ್ಗೆ ಆ ಥರ ಅಲ್ಲ, ಇದು ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಯುವರ್ ಬ್ಯಾಂಕ್ ಅಕೌಂಟ್. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದ್ರೆ ಅಷ್ಟು ನೀವು ತೊಗೊಳ್ಬೋದು. ನೆಕ್ಸ್ಟ್, ಇಂಟ್ರೆಸ್ಟ್ ಚಾರ್ಜಸ್. ಈ ಕ್ರೆಡಿಟ್ ಕಾರ್ಡ್ ಬಿಲ್ ಈಸ್ ನಾಟ್ ಪೇಯ್ಡ್ ಇನ್ ಫುಲ್, ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್. ಆಯಿತಾ, ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ನಾನು ಕಟ್ಟಿಲ್ಲ ಅಂತಂದರೆ 30 ದಿನ ಒಳಗಡೆ ಕಟ್ಟಬೇಕು. ಬ್ಯಾಂಕ್ ನಿಮಗೋಸ್ಕರ ಪೇ ಮಾಡಿರುತ್ತೆ, ಅದನ್ನು ನೀವು 30 ದಿನ ಒಳಗಡೆ ಬ್ಯಾಂಕ್ ಕಟ್ಟಬೇಕು. ಇಲ್ಲ ಅಂತಂದರೆ ನಿಮಗೆ ಹೈ ಚಾರ್ಜಸ್ ಬೀಳುತ್ತೆ. ಬಟ್ ಡೆಬಿಟ್ ಕಾರ್ಡ್ಗೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡೇ ನೀವು ಪೇ ಮಾಡೋದ್ರಿಂದ ನಿಮ್ಗೆ ಯಾವುದೇ ಸಪ್ರೇಟ್ ಚಾರ್ಜಸ್ ಇಲ್ಲಿ ಬೀಳೋದಿಲ್ಲ. ನೆಕ್ಸ್ಟ್ ಇಯರ್ ಸೆಕ್ಯೂರಿಟಿ. ಕ್ರೆಡಿಟ್ ಕಾರ್ಡ್ಸ್ ಇನ್ ದ US ಆರ್ ನಾಟ್ ವೆರಿ ಸೆಕ್ಯೂರ್. ಆಯಿತಾ, ಹೇಳ್ಬೇಕಂದ್ರೆ ಕ್ರೆಡಿಟ್ ಕಾರ್ಡ್ ನಾಟ್ ವೆರಿ ಸೆಕ್ಯೂರ್ಡ್ ಆ್ಯಂಡ್ ಡೆಬಿಟ್ ಕಾರ್ಡ್ ಕಂಪೇರಿಂಗ್ ಟು ಕ್ರೆಡಿಟ್ ಕಾರ್ಡ್ ಇಟ್ ಈಸ್ ಎ ಸೆಕ್ಯೂರ್ಡ್. ನೆಕ್ಸ್ಟ್, ಫ್ರಾಡ್ ಲಯಬಿಲಿಟಿ. ಇನ್ ದ ಕ್ರೆಡಿಟ್ ಕಾರ್ಡ್ ಮೋರ್ ಫ್ರಾಡ್ಸ್ ವಿಲ್ ಹ್ಯಾಪನ್ ಆ್ಯಂಡ್ ಇನ್ ಡೆಬಿಟ್ ಕಾರ್ಡ್ಸ್ ಲೆಸ್ ಫ್ರಾಡ್ಸ್ ವಿಲ್ ಹ್ಯಾಪನ್. ಆ್ಯಂಡ್ ಕ್ರೆಡಿಟ್ ಹಿಸ್ಟ್ರಿ. ಸೊ ಕ್ರೆಡಿಟ್ ಕಾರ್ಡ್ ಪರ್ಚೇಸ್ ಮಾಡೋದಕ್ಕೆ ಕ್ರೆಡಿಟ್ ಹಿಸ್ಟ್ರಿ ಬೇಕು. ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಇದ್ದರೆ, ಅಂದರೆ ಒಳ್ಳೆ ಚೆನ್ನಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ರೆ, ಟೈಮ್ ಟು ಟೈಮ್ ಪೇಮೆಂಟ್ಸ್ ಮಾಡ್ತಾಯಿದ್ರೆ ನಿಮಗೆ ದೇ ವಿಲ್ ಗಿವ್ ಎನ್ ಎ ಗುಡ್ ಕ್ರೆಡಿಟ್ ಲಿಮಿಟ್. ಆ್ಯಂಡ್ ಡೆಬಿಟ್ ಕಾರ್ಡ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರೆಡಿಟ್ ಹಿಸ್ಟ್ರಿ ಬೇಕಾಗಿಲ್ಲ. ಆ್ಯಂಡ್ ಓವರ್ ವ್ಯೂ ಫೀಸ್. ಸೊ ಸಮ್ಟೈಮ್ಸ್ ಕ್ರೆಡಿಟ್ ಕಾರ್ಡಿಗೆ ನಿಮಗೆ ಕೆಲವು ಓವರ್ ಡ್ರಾಯಿಂಗ್ ಫೀಸ್ ಆಗ್ತಾರೆ, ಅಂದರೆ ನಿಮ್ಮ ಅಕೌಂಟಲ್ಲಿ ಇಲ್ದಿರ್ತಕ್ಕಂಥ ದುಡ್ಡು ನೀವು ಬಳಸ್ಕೊಳ್ಳೋದ್ರಿಂದ ನಿಮಗೆ ಫೀಸ್ ಬರ್ತದೆ. ಬಟ್ ಇಲ್ಲಿ ಡೆಬಿಟ್ ಕಾರ್ಡ್ಗೆ ಅಂಥ ಫೆಸಿಲಿಟಿ ಇಲ್ಲ ಅದರಿಂದ ನಿಮಗೆ ನಾರ್ಮಲಿ ಅಂಥ ಒಂದು ಆಪ್ಷನ್ ಏನು ನಿಮಗೆ ಕೊಡೋದಿಲ್ಲ. ಸೊ ನಾವು ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ನಾವು ATM ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಡೆಬಿಟ್ ಕಾರ್ಡ್ ಡಿಸ್ಕಸ್ ಮಾಡಿದ್ವಿ, ಕ್ರೆಡಿಟ್ ಕಾರ್ಡ್ ಡಿಸ್ಕಸ್ ಮಾಡಿದ್ವಿ. ಈಗ ಅದೇ ರೀತಿ ನಾವು ಇನ್ನೊಂದು ಸರ್ವಿಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, EFT. ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಆಫನ್ ಅಬ್ರಿವೇಟೆಡ್ ಆಸ್ EFT. EFT ಅಂದರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ನಾವು ಇದನ್ನ ಸಂಕ್ಷಿಪ್ತವಾಗಿ EFT ಅಂತ ಕರಿತೀವಿ. It is a system of transferring money from one bank account directly to another without any bank note, coins, changing hands. ಸೊ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಅಕೌಂಟನ್ನು ಯಾವುದೇ ಒಂದು ಬ್ಯಾಂಕ್ ನೋಟು, ಕಾಯಿನ್ಸು, ಈ ಥರ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಇದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಕರಿತೀವಿ. EFT refers to the computer-based system used in perform financial transactions. So electronically initiated through the exchanges. So ಇಲ್ಲೇನಾಗುತ್ತಪ್ಪ ಅಂತಂದರೆ EFTನ ಕಂಪ್ಯೂಟರ್ ಬೇಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ನಾವು ಇದನ್ನು ಮಾಡ್ತೇವೆ. ನೆಕ್ಸ್ಟ್, ದ ಗ್ರೋಯಿಂಗ್ ಪಾಪ್ಯುಲಾರಿಟಿ ಆಫ್ ದ EFT ಫಾರ್ ದ ಆನ್ಲೈನ್ ಬಿಲ್ ಪೇಮೆಂಟ್ ಈಸ್ ಪೇಯಿಂಗ್ ದ ವೇ ಫಾರ್ ಎ ಪೇಪರ್ಲೆಸ್ ಎನ್ವಿರಾನ್ಮೆಂಟ್. ಆ್ಯಂಡ್ ಚೆಕ್ಸು, ಸ್ಟ್ಯಾಂಪ್ಸು, ಎನ್ವೆಲಾಪ್ಸು ಇವೇನು ಇಲ್ಲದೆ ಡೈರೆಕ್ಟಾಗಿ ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ಕಳಿಸ್ತಕ್ಕಂಥದ್ದು. ಇದು ಇತ್ತೀಚೆಗೆ ಬಹಳ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಏನಪ್ಪ ಅಂತಂದರೆ, ಇಟ್ ಈಸ್ ಈಸಿ ಆ್ಯಂಡ್ ಕನ್ವೀನಿಯೆಂಟ್, ಇಟ್ ಈಸ್ ಫಾಸ್ಟ್ ಆ್ಯಂಡ್ ಸೆಕ್ಯೂರ್, ಇಟ್ ಈಸ್ ಎಫಿಷಿಯೆಂಟ್ ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್ ದನ್ ಪೇಪರ್ ಚೆಕ್ ಪೇಮೆಂಟ್ ಆ್ಯಂಡ್ ಕಲೆಕ್ಷನ್. ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಈಸ್, ಇಫ್ ಯು ಎಂಟರ್ ದ target account number incorrectly, there is no way to reverse the transaction, since the bank could process the transaction under the belief that the information it provide is accurate. ಅಕಸ್ಮಾತ್ ನೀವೇನಾದರೂ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸಾಕ್ಷನ್ ಮಾಡುವಾಗ ಅದೋ ಒಂದು ತಪ್ಪಾಗಿ ಏನಾದರೂ ಅಕೌಂಟಿಗೆ ನೀವು ಅಕೌಂಟ್ ನಂಬರ್ ಹಾಕ್ಬಿಟ್ಟು ಅಂದ್ಕೊಳ್ಳಿ, ದುಡ್ಡು ಅದು ಕೊಟ್ಟೋಗ್ಬಿಟ್ರೆ ಮತ್ತು ವಾಪಸ್ ತೆಗೆದುಕೊಳ್ಳೋ ಪ್ರೋಸೆಸ್ಸಲ್ಲಿ ಇಲ್ಲ. ಸೊ ಯಾಕಂದರೆ ಬ್ಯಾಂಕ್ ಅಂದ್ಕೊಳುತ್ತೆ ಎಲ್ಲವೂ ಸರಿಯಾಗಿ ನಡೀತದೆ ಅಂತ.
Next, once an amount is transferred, the bank cannot reverse the transaction. ಒಂದ್ಸರಿ ಟ್ರಾನ್ಸಾಕ್ಷನ್ ಆಗಿಬಿಟ್ರೆ ವಾಪಸ್ ತೆಗೆದುಕೊಳ್ಳೋಕ್ಕೆ ಆಗೋದೇ ಇಲ್ಲ. ದಿಸ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ EFT, electronic fund transfer. Next, one more online service, banking service is RTGS, real-time gross settlement. So it is a system to transfer funds from one bank to another bank on a real-time, gross basis. So ಇದು ಕೂಡ ಅದೇ ರೀತಿ ಸಿಸ್ಟಮೇ. ಆ ಫಂಡ್ಸ್ನ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕಳಿಸ್ತಕ್ಕಂಥದ್ದು, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕಳಿಸ್ತಕ್ಕಂಥ ಆನ್ ರಿಯಲ್ ಟೈಮಲ್ಲಿ, ಅಂದರೆ ಇಮಿಡಿಯೇಟ್ಲಿ ವಿತೌಟ್ ಹ್ಯಾವಿಂಗ್ ಮಚ್ ಟೈಮ್ ಅಂತ. So the settlement in real time means payment transaction is not subject to any waiting period. The transaction is settled as soon as processed. Gross settlements means the transaction is settled on one-to-one basis. ಒಂದರಿಂದ ಒಂದು ಆಯಿತಾ, ಒಂದಾದಮೇಲೆ ಒಂದಲ್ಲ, 1-to-1 ಅಂದರೆ ಒಂದು ಕಳಿಸಿದ್ರೆ ಅದು ಕ್ಲಿಯರ್ ಆಯಿತು, ಇನ್ನೊಂದು ಕಳಿಸಿದ್ರೆ ಅದು ಕ್ಲಿಯರ್ ಆಯಿತು. ಈ ರೀತಿ ರಿಯಲ್ ಟೈಮಲ್ಲಿ ನಡೀತದೆ. ಇಲ್ಲಿ ವೇಟಿಂಗ್ ಅಂತಕ್ಕಂಥದ್ದು ಏನು 10 ಬರಲಿ ಎಲ್ಲ 15 ಬರಲಿ ಎಲ್ಲ ಒಂದೇ ಸರಿ ಕಳಿಸ್ತೀನಿ ಆ ಥರ ಇಲ್ಲ, ರಿಯಲ್ ಟೈಮಲ್ಲಿ ನಡೀತದೆ ವಿತೌಟ್ ಬಂಚಿಂಗ್ ಆರ್ ನೆಟ್ಟಿಂಗ್ ವಿತ್ ಎನಿ ಅದರ್ ಟ್ರಾನ್ಸಾಕ್ಷನ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ಸ್ ಪ್ರೋಸೆಸ್ಡ್ ದ ಪೇಮೆಂಟ್ ಈಸ್ ಫೈನಲ್ ಆ್ಯಂಡ್ ಇರ್ರಿಕವರಬಲ್. ಒಂದ್ಸರಿ ಪ್ರೋಸೆಸ್ ಆದರೆ ಇದು ಫೈನಲ್ ಮತ್ತು ಇದನ್ನು ವಾಪಸ್ ತೆಗೆಯೋಕ್ಕಾಗೋದಿಲ್ಲ. ನೆಕ್ಸ್ಟ್, ದ ಸಿಸ್ಟಮ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ. ಈ RTGS ಹೆಂಗೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಹೆಂಗೆ ನಡೀತಪ್ಪ ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿಲಿ ಅಂದರೆ RBIಯಲ್ಲೇ ಇದು ಟ್ರಾನ್ಸಾಕ್ಷನ್ ನಡೀತಕ್ಕಂಥದ್ದು. ಆ್ಯಂಡ್ ದ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಇಸ್ ಮೇಂಟೈನ್ಡ್ ಆರ್ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ. RBI ಇದನ್ನು ಇನ್ಫಾರ್ಮೇಷನ್ ಕೂಡ ಮೇಂಟೈನ್ ಮಾಡ್ತಕ್ಕಂಥದ್ದು. ದ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI, ನಮ್ಮ ಭಾರತ ದೇಶದಲ್ಲಿ RBI ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ, ಮೇಂಟೈನ್ಸ್ ದಿಸ್ ಪೇಮೆಂಟ್ ನೆಟ್ವರ್ಕ್. RTGS is the fastest possible money transfer system. Core banking enabled banks and branches are assigned an Indian financial system code IFSC for RTGS and NEFT purpose. So IFSC ಇದ್ರೆ ಸಾಕು, ಏನು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ ಅಂತ ಕರಿತೀವಿ IFSC, ಅದಿದ್ರೆ RTGSನ ಸುಲಭವಾಗಿ ಮಾಡ್ಬೋದು. RTGS ಮತ್ತು NEFT ಎರಡೂ ಮಾಡ್ಬೋದು. ಅದ್ರ ಪರ್ಪಸ್ಸಲ್ಲೇ IFSC ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ನ ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ 11 ಡಿಜಿಟ್ ಆಲ್ಫಾ ನ್ಯೂಮರಿಕಲ್ ಕೋಡ್. ಇದು 11 ಡಿಜಿಟ್ ಇರ್ತದೆ. ಇದರಲ್ಲಿ ನಿಮಗೆ ಆಲ್ಫಾಬೆಟಿಕ್ಸ್ ಇರ್ತದೆ, ABCD ಮತ್ತು ನಂಬರ್ಸ್ 1 2 3 ಕೂಡ ಇರ್ತದೆ. ಆ್ಯಂಡ್ ಇಟ್ ಈಸ್ ಯೂನಿಕ್, ಒಂದು ಬ್ರಾಂಚ್ಗೆ ಇನ್ನೊಂದು ಬ್ರಾಂಚ್ಗೆ ಇದು ಬೇರೆ ರೀತಿ ಇರ್ತದೆ. ದ ಫಸ್ಟ್ 4 ಆಲ್ಫಾಬೆಟ್ ಇಂಡಿಕೇಟ್ ದ ಐಡೆಂಟಿಟಿ ಆಫ್ ದಿ ಬ್ಯಾಂಕ್. IFSC ಕೋಡಲ್ಲಿ ಫಸ್ಟ್ 4 ಲೆಟ್ರು ಬ್ಯಾಂಕ್ ಐಡೆಂಟಿಫಿಕೇಶನ್ ಕೊಡುತ್ತೆ. ಈಗ SBIN ಇದ್ದರೆ SBIN ಅಂತ ಇರ್ತದೆ. ಈಗ ನಿಮಗೆ ಒಂದು IFSC ಕೋಡ್ ತೋರಿಸ್ತೇನೆ. ಸೊ ಇಫ್ ಐ ವಾಂಟ್ ಟು ಟೆಲ್ ಯು ದ IFSC, ನೋಡಿ ನಾನು ಈ ಬ್ಯಾಂಕಲ್ಲಿ ಒಂದು IFSC ಕೋಡ್ ಇದೆ. ಈ IFSC ಕೋಡ್ ಏನಪ್ಪ ಅಂದರೆ SBIN. ಫಸ್ಟ್ SBIN ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದ್ರ ಬಗ್ಗೆ ಅದು ಹೇಳ್ತಾ ಇದೆ. ಆ್ಯಂಡ್ ದ ಬ್ಯಾಂಕ್ ಆ್ಯಂಡ್ ರಿಮೈನಿಂಗ್ 7 ನಂಬರ್ಸ್ ಇಂಡಿಕೇಟ್ಸ್ ಎ ಸಿಂಗಲ್ ಬ್ರಾಂಚ್. ಆಮೇಲೆ ಒಂದು 7 ನಂಬರ್ಸ್ ಇದ್ದಾವೆ, 0040668 ಅಂತ, 0040668. ಇದು ಆ ಬ್ರಾಂಚ್ ನಂಬರ್ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಕೋಡ್ ಪ್ರೊವೈಡ್ ದ ಆನ್ ದ ಚೆಕ್ ಬುಕ್ ಮೇಲೆ ಇರುತ್ತೆ, ಪಾಸ್ಬುಕ್ ಮೇಲೆ ಇರುತ್ತೆ. ದೇ ಆರ್ ರಿಕ್ವೈರ್ಡ್ ಫಾರ್ ಟ್ರಾನ್ಸಾಕ್ಷನ್ ಅಲಾಂಗ್. ಈ RTGS ಮಾಡಬೇಕಂತಂದರೆ ಅಥವಾ ಎನಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಬ್ಯಾಂಕಲ್ಲಿ ಅಂತಂದರೆ ಸ್ಪೆಷಲಿ IFSC ಕೋಡ್ ಬೇಕೇ ಬೇಕು. RTGS ಫೆಸಿಲಿಟಿ ಯಾವಾಗಿರುತ್ತೆ ಅಂದರೆ ನಿಮಗೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:15 ಮಾತ್ರ ಇರ್ತದೆ. ಆನ್ ವೀಕ್ ಡೇಸ್ ಅಂದರೆ ಶನಿವಾರ ಆ ಸಂದರ್ಭದಲ್ಲಿ 9:30 ಹಿಡಿದು 1:30 ಇರುತ್ತದೆ ಸ್ಯಾಟರ್ಡೆ. ದಿಸ್ ಟೈಮಿಂಗ್ ಮೇ ಆಲ್ಸೋ ವೇರಿ ಬ್ಯಾಂಕ್ ಟು ಬ್ಯಾಂಕ್. ಇದು ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗ್ಬೋದು, ಬಟ್ ನಾರ್ಮಲಿ ದಿಸ್ ಈಸ್ ದ ಟೈಮ್ ಇನ್ ಆಲ್ ದ ಬ್ರಾಂಚಸ್. Next, one more online banking service is the NEFT, National Electronic Fund Transfer. NEFT refers to an online system for transferring funds from one financial institution to another within India. And the system was launched in November 2005 and was to inherit every bank that was assigned to the SEFT, State Electronic Fund Transfer Clearing System. There is no maximum or minimum limit for a fund transfer in NEFT system. The person or parties which have a bank account generally use this facility. Same with RTGS. This facility is open even to those who do not have a bank account. The persons without bank account can deposit cash at the NEFT enabled branch
which instructions to be transfer fund using NEFT. A separate transaction code has been allotted in NEFT system to facilitate walk-in customers to deposit cash and transfer funds to the beneficiary. ಸೊ ಇಲ್ಲಿ NEFT ಅಂದರೆ ಇದೊಂದು ಆನ್ಲೈನ್ ಸಿಸ್ಟಮ್ ಅಮೌಂಟ್ ಫಂಡ್ ಟ್ರಾನ್ಸ್ಫರ್ ಮೆಥಡ್. ಇದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಇನ್ನೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ, ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಅಕೌಂಟ್ ಅಲ್ಲಿ ಅಮೌಂಟ್ ನಾವು ಕಳಿಸ್ಬೋದು. ಅದು ವಿತಿನ್ ಇಂಡಿಯಾ ಮಾತ್ರ, ಆಯಿತಾ. ಆಮೇಲೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲದೇ ಇರೋರು ಕೂಡ ಕಳಿಸ್ಬೋದು. ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ನ ಬಳಸ್ಕೊಂಡು ಅವರು ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೂ ಕೂಡ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬಹುದು. RTGS NEFT ಎರಡೂ ಕೂಡ ಒಂದೇ ಸೇಮ್ ರೀತಿ ಕಾಣಿಸ್ತವೆ, ಆದರೂ ಕೂಡ ಅವುಗಳ ಮಧ್ಯೆ ಒಂದು ಡಿಫ್ರೆನ್ಸಸ್ ಇದೆ. ಆ ಮುಖ್ಯವಾಗಿರ್ತಕ್ಕಂಥ ಏನು ವಿಭಿನ್ನ ಡಿಫ್ರೆನ್ಸಸ್ಸು ಅದನ್ನು ನಾವು ಗಮನಿಸೋಣ. ಕಂಪ್ಯಾರಿಸನ್ ಬಿಟ್ವೀನ್ RTGS ಆ್ಯಂಡ್ NEFT. The main difference between the two is that RTGS is on gross settlement basis and NEFT on net settlement basis. ಅಂದರೆ RTGS ಹೆಂಗಪ್ಪ ಅಂದರೆ ಒಂದು ಟ್ರಾನ್ಸಾಕ್ಷನ್ ಬಂದರೆ ಇಮಿಡಿಯೇಟ್ಲಿ ಆಗಿಬಿಡುತ್ತೆ, ಇನ್ನೊಂದು 10 ಟ್ರಾನ್ಸಾಕ್ಷನ್ ಬರಲಿ ಅಂತೇಳಿ ವೆಯ್ಟ್ ಮಾಡೋದಿಲ್ಲ. ಆದರೆ NEFT ಹಂಗಲ್ಲ, ಒಂದು ಟ್ರಾನ್ಸಾಕ್ಷನ್ ಬರಲಿ, 2 ಟ್ರಾನ್ಸಾಕ್ಷನ್, 3 ಟ್ರಾನ್ಸಾಕ್ಷನ್, ಎಲ್ಲ ಒಂದು ಬಂಚ್ ಆಫ್ ಟ್ರಾನ್ಸಾಕ್ಷನ್ ಆದಮೇಲೆ ಒಂದಿಷ್ಟು ಪೀರಿಯಡ್ ಅಂತ ಆದಮೇಲೆ ಒಂದು ವಾರ 15 ದಿನ ಅಲ್ಲಿವರೆಗೂ ಕಾಯುತ್ತೆ. ಎಲ್ಲ ಟ್ರಾನ್ಸಾಕ್ಷನ್ಸ್ನ ಆ 15 ದಿನಕ್ಕೆ ಒಂದ್ಸರಿ, ವಾರಕ್ಕೊಂದ್ಸರಿ ಏನು ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ. RTGS completes transactions in real time while NEFT completes a transaction in cycles. And ಸೊ ಇಲ್ಲೇಕಪ್ಪ ಅಂತಂದರೆ ಇದಕ್ಕೂ ಮೊದಲು ಹೇಳಿದೆ RTGS ಗ್ರಾಸ್ ಸೆಟಲ್ಮೆಂಟ್ ಅಂದರೆ 1 to 1 ಒಂದು ಸೆಟಲ್ಮೆಂಟ್ ಬಂತಾ ಅಷ್ಟೇ. NEFT ಹಂಗಲ್ಲ, ಒಂದು ಸೆಟಲ್ಮೆಂಟ್ ಬಂತಾ ಅದಕ್ಕೆ ಒಂದು ಡೆಬಿಟ್ ಸೆಟಲ್ಮೆಂಟ್ ಬಂತಾ ಅವೆರಡನ್ನೂ ಕಾಂಪನ್ಸೇಟ್ ಮಾಡಿ ದೆನ್ ಇಟ್ ವಿಲ್ ಪ್ರೋಸೆಸ್, ಆಯಿತಾ. ನೆಕ್ಸ್ಟು RTGS complete transaction real time while NEFT complete transaction in cycle. Next, the transfer in RTGS completed on a 1-to-1 basis while NEFT on a deferred net basis where transfer is bundled and deferred for a specific time. Next, RTGS is high value transfer system handling funds worth rupees 1 lakh and above, while NEFT transfers smaller amount below rupees 10,000. ಸೊ 1 ಲಕ್ಷಕ್ಕಿಂತ ಮೇಲೆ ಇರೋದು RTGS ಅಲ್ಲಿ ಮಾಡಿದರೆ 10,000 ರೂಪಾಯಿಂದ NEFTಲಿ ನಾವು ಮಾಡ್ತೀವಿ. ಇಲ್ಲಿ RTGS ಅಲ್ಲಿ ಹೆಂಗಪ್ಪ ಅಂದರೆ ಯಾರಿಗೋ ನಮಗೆ 1 ಲ್ಯಾಕ್ ಕೊಡಬೇಕು ಅಂತಂದರೆ ಇಟ್ ವಿಲ್ ಆಟೋಮೆಟಿಕಲಿ ಸೆಂಡ್ ನಿಮಗೆ 1 ಲ್ಯಾಕ್. ಅಗೇನ್ ಅವನಿಂದ ಒಂದು 50,000 ಬರಬೇಕಂದ್ರೆ ಆಟೋಮೆಟಿಕಲಿ ವಿಲ್ ಗೆಟ್ ಇನ್ 50,000. ಬಟ್ NEFT ಈಸ್ ಲೈಕ್ ನೆಟ್, ಅಂದರೆ ವಿ ವಾಂಟ್ ಟು ಪೇ ಹಿಮ್ 1 ಲ್ಯಾಕ್ ಆ್ಯಂಡ್ ಈ ವಾಂಟ್ ಟು ಪೇ ಆಸ್ 50,000. ಸೊ ಇಟ್ ವಿಲ್ make it in a compensator and pay him 50,000. ನೆಕ್ಸ್ಟ್ ಈಗ ನಾವು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಆನ್ಲೈನ್ ಬ್ಯಾಂಕಿಂಗ್ ಟೂಲ್ ಡಿಸ್ಕಸ್ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ ಮೊಬೈಲ್ ಬ್ಯಾಂಕಿಂಗ್. ಮೊಬೈಲ್ ಬ್ಯಾಂಕಿಂಗ್ is a way for the customer to perform banking actions on his or her cell phones or other mobile devices. ಮೊಬೈಲ್ ಡಿವೈಸಸ್ನ ಬಳಸ್ಕೊಂಡು ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ನ ಮಾಡೋದನ್ನು ನಾವು ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇಟ್ ಈಸ್ ಎ ಪಾಪ್ಯುಲರ್ ಇನ್ ನೌಡೇಸ್. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಈಗ ಮೆನಿ ಮೋರ್ ಆ್ಯಪ್ಸ್ ಹ್ಯಾವ್ ಬಿನ್ ಕಮ್. ಇತ್ತೀಚಿನ ದಿನಗಳಲ್ಲಿ ಮೊಬೈಲಲ್ಲಿ ತುಂಬ ಆ್ಯಪ್ಸ್ ಬಂದಿವೆ. ಎಕ್ಸಾಂಪಲ್ ಫೋನ್ಪೇ ಆಗಿರ್ಬೋದು, ಭೀಮ್ ಆ್ಯಪ್ ಆಗಿರ್ಬೋದು, ಅಥವಾ ಪೇಟಿಎಮ್. ದೀಸ್ ಆ್ಯಂಡ್ ಆಲ್ ಆ್ಯಪ್ಸ್ ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು, ಅಥವಾ SBIನ ಯೋನೋ ಆಗಿರ್ಬೋದು, ಇವೆಲ್ಲ ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲ್ ಮೂಲಕನೇ ಬ್ಯಾಂಕಿಂಗ್ ಆಪ್ರೇಷನ್ಸ್ನ ನೀವು ಮಾಡ್ಬೋದು. ಇದನ್ನು ಮೊಬೈಲ್ ಬ್ಯಾಂಕಿಂಗ್ ಅಂತ ಕರಿತೇವೆ. ಇದನ್ನು ಬಳಸ್ಕೊಂಡು ನೀವು ಏನು ಮಾಡ್ಬೋದು, ಯು ಕ್ಯಾನ್ ಡೂ ದ ಫಾಲೋವಿಂಗ್ ಬ್ಯಾಂಕಿಂಗ್ ಸರ್ವಿಸಸ್ ಬೈ ಯೂಸಿಂಗ್ ಎ ಮೊಬೈಲ್ ಫೋನ್. ಅಕೌಂಟ್ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಅಕೌಂಟ್ ಸ್ಟೇಟ್ಮೆಂಟ್ ಎನ್ಕ್ವೈರಿ ಮಾಡ್ಬೋದು, ಚೆಕ್ ಸ್ಟೇಟಸ್ ಎನ್ಕ್ವೈರಿ, ಚೆಕ್ ಬುಕ್ ರಿಕ್ವೆಸ್ಟು, ಫಂಡ್ ಟ್ರಾನ್ಸ್ಫರ್ ಬಿಟ್ವೀನ್ ಅಕೌಂಟ್ಸು, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಅಲರ್ಟ್ಸು, ಮಿನಿಮಮ್ ಬ್ಯಾಲೆನ್ಸ್ ಅಲರ್ಟು, ಬಿಲ್ ಪೇಮೆಂಟ್ ಅಲರ್ಟ್ಸು, ಬಿಲ್ ಪೇಮೆಂಟ್ಸು, ರೀಸೆಂಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ರಿಕ್ವೆಸ್ಟು, ಇನ್ಫಾರ್ಮೇಷನ್ ರಿಕ್ವೆಸ್ಟ್ ಲೈಕ್ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ಸ್. ದಿಸ್ ಆ್ಯಂಡ್ ಆಲ್ ಇನ್ನೂ ಹಲವಾರು ಸರ್ವಿಸಸ್ನ ನೀವು ಮೊಬೈಲ್ ಬ್ಯಾಂಕಿಂಗಲ್ಲೇ ಪಡಿಬೋದು. ಈ ಮೊಬೈಲ್ ಬ್ಯಾಂಕಿಂದ ನೀವು ಇರ್ತಕ್ಕಂತಹ ಒಂದು ಅಡ್ವಾಂಟೇಜಸ್ ಏನು, ಅವನ್ನ ನಾವೀಗ ತಿಳ್ಕೊಳ್ಳೋಣ. ಮೊಬೈಲ್ ಬ್ಯಾಂಕ್ಸ್ ಥ್ರೂ ಸೆಲ್ ಫೋನ್ಸ್ ಆಫರ್ ಮೆನಿ ಅಡ್ವಾಂಟೇಜಸ್ ಫಾರ್ ಕಸ್ಟಮರ್ಸ್ ಆಸ್ ವೆಲ್ ಆಸ್ ಬ್ಯಾಂಕ್ಸ್. ನಂಬರ್ 1 is mobile banking as an edge up over internet banking. In case of online banking, you must have an internet connection and a computer. This is a problem developing countries. However, with a mobile banking, connectivity is not a problem. So, ನೀವು ಆನ್ಲೈನ್ ಬ್ಯಾಂಕಿಂಗಲ್ಲಿ ಮಾಡಬೇಕಂತಂದರೆ ಏನು ಕಂಪ್ಯೂಟರ್ ಇರಬೇಕಾಗುತ್ತೆ, ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗುತ್ತೆ. ಬಟ್ ಇಲ್ಲಿ ಮೊಬೈಲ್ ಬ್ಯಾಂಕಿಂಗಲ್ಲಿ ಇಫ್ ಯು ಹ್ಯಾವ್ ಜಸ್ಟ್ ಸಿಂಪಲ್ ಮೊಬೈಲ್ ಇಟ್ಸ್ ಎನಫ್.
So almost everybody we use mobile for a communication, and using those smartphones for a banking purpose is also easy and convenient. Second one, you can make transactions or pay bills anytime. You can pay transaction anytime, anywhere. So as you are carrying a mobile very easily, conveniently, all the time with you. Next one, mobile banking through cell phone is user friendly. So comparing to the computer, laptop, mobile, if you do the banking, it will be very convenient. Next, cell phone banking is cost effective. So various banks provide a facility at lower cost compared to banking by self. ಸೊ ನೀವು ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಹೋಗ್ಬದಲು ಆ ಮೊಬೈಲಲ್ಲೇ ನೀವು ಬ್ಯಾಂಕಿಂಗ್ ಮಾಡೋದ್ರಿಂದ ನಿಮಗೆ ತುಂಬ ಉಳಿತಾಯ ಕೂಡ ಆಗ್ತದೆ. ಆ ಮಿನಿಮಮ್ ಆಫರ್ಸ್ ವಿಲ್ ಗಿವ್ ಆಯಿತಾ. ಆ ಏನಿದಾವೆ ನಾನು ಇಷ್ಟೊತ್ತು ಹೇಳಿದಲ್ಲ, ಪಿ ಟಿ ಎಮ್ಮು, ಭೀಮು ಆ್ಯಂಡ್ ಯೋನೋ ಆ್ಯಂಡ್ ಫೋನ್ಪೇ, those and all the apps, mobile banking apps will give many more apps, discounts and coupons. Those and all are very very beneficial to you. And bank through ಮೊಬೈಲ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ಫ್ರಾಡ್. ಯಾಕಂದರೆ ನಿಮಗೆ ಇಮಿಡಿಯೇಟ್ಲಿ ಪ್ರತಿ ಟ್ರಾನ್ಸಾಕ್ಷನ್ಗೂ ನಿಮಗೆ SMS ಬರ್ತಾ ಇರುತ್ತೆ ಮೊಬೈಲಲ್ಲಿ, ಹಾಗಾಗಿ ಫ್ರಾಡ್ಸ್ ಆದರೆ ಇಮಿಡಿಯೇಟ್ಲಿ ಯು ಕ್ಯಾನ್ ನೋಟಿಸ್ ಫಾರ್ ದ್ಯಾಟ್. ನೆಕ್ಸ್ಟ್, ಬ್ಯಾಂಕಿಂಗ್ ಥ್ರೂ ಎ ಸೆಲ್ ಫೋನ್ ಬೆನಿಫಿಟ್ಸ್ ದ ಬ್ಯಾಂಕ್ಸ್ ಟು. ಇಟ್ ಕಟ್ಸ್ ಡೌನ್ ಆನ್ ದ ಕಾಸ್ಟ್ ಆಫ್ ಟೆಲಿ ಬ್ಯಾಂಕಿಂಗ್ ಆ್ಯಂಡ್ ಮೋರ್ ಎಕನಾಮಿಕಲ್. ಸೊ ನೀವು ಮೊಬೈಲ್ ಬ್ಯಾಂಕಿಂಗ್ ಬಳಸೋದ್ರಿಂದ ಬ್ಯಾಂಕ್ಗಳು ಕೂಡ ಇದರಿಂದ ಅಡ್ವಾಂಟೇಜ್ ಆಗುತ್ತೆ. ಏನು, ಟೆಲಿಫೋನ್ ಮಾಡ್ತಕ್ಕಂಥದ್ದು, ಕಸ್ಟಮರ್ ಜೊತೆ ಮಾತಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕಡಿಮೆ ಆಗುತ್ತೆ. ಮೊಬೈಲಲ್ಲಿ ಮೆಸೇಜ್ ಕಳಿಸಿ ದೇ ಕ್ಯಾನ್ ಈಸಿಲಿ conveniently they can do the banking, and they can avoid the maximum staff and big queues. ಇವೆಲ್ಲವನ್ನು ಅವರು ಅವಾಯ್ಡ್ ಮಾಡ್ಬೋದು. And mobile banking through a cell phone is very advantageous, and bank can be in touch with their clients all the time through mobile, and banks can also promote and sell their products and like credit card, debit card and all. Next, various banking service like account balance inquiry, credit debit alerts, bill payment alerts, transaction history, this and all already I told, easily you can get from mobile only. You can transfer money instantly one bank to another bank account through using that mobile banking apps, payment, PhonePe, Google Pay, matte Paytm, like and all. Next, this new channel gives the bank ability to cross sell up and sell their other complex. ಈ ಒಂದು ಫೋನ್ಪೇ ಮತ್ತು ಈ Paytm ಆ್ಯಪ್ಸ್ ಯೂಸ್ ಮಾಡುವಾಗ ಬೇರೆ ಬೇರೆ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಕೂಡ ಅಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ಬ್ಯಾಂಕ್ಸ್ಗೆ ಅವುಗಳು ಬ್ಯಾಂಕಿಂಗ್ ಸೆಕ್ಟರ್ ಜೊತೆಗೆ ಆ ಒಂದು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡೋದಕ್ಕೆ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಫಾರ್ ಸರ್ವಿಸ್ ಪ್ರೊವೈಡರ್ಸ್. ಮೊಬೈಲ್ ಬ್ಯಾಂಕಿಂಗ್ ಆಫರ್ಸ್ ದ ನೆಕ್ಸ್ಟ್ surest way to achieve growth. Service providers are increasingly using the complexity of their supported mobile banking service to attract a new customer. ಸೊ ಇಲ್ಲಿ ಕಸ್ಟಮರ್ಸ್ ಹೊಸ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮತ್ತು ಹಳೆ ಕಸ್ಟಮರ್ಸ್ನ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಮೊಬೈಲ್ ಬ್ಯಾಂಕಿಂಗ್ಸು ತುಂಬ ಸಹಕಾರಿಯಾಗಿದ್ದಾವೆ. ಈಗ ಅಡ್ವಾಂಟೇಜಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್ ಡಿಸ್ಕಸ್ ಮಾಡಿದ್ವಿ. ಈಗ ಲಿಮಿಟೇಷನ್ಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್. ಮೊಬೈಲ್ ಬ್ಯಾಂಕಿಂಗ್ ಏನೆಲ್ಲ ಲಿಮಿಟೇಷನ್ಸ್ ಇದಾವೆ ಅದನ್ನು ಕೂಡ ನಾವು ಈಗ ಚರ್ಚೆ ಮಾಡೋಣ. The following are the various limitations of mobile banking which have kept it from the being happily welcomed by the customer as an alternate form of banking. Number one is may prove costly for a normal mobile holder. So smartphone idre you can do this all those things. Normal touch pad idre how to do this one you can't do. Aita next touch pad keypad mobile idre you can't do this mobile banking. ಅಂತವರು touch pad ತಗೊಬೇಕಾಗುತ್ತೆ. like ಸ್ಮಾರ್ಟ್ಫೋನ್ ತೊಗೊಬೇಕಾಗ್ತದೆ, ಅವ್ರಿಗೆ ಇದು ಕಾಸ್ಟ್ಲಿ ಅಂತ ಅನ್ಸ್ಬೋದು. ಆ್ಯಂಡ್ ರಿಸ್ಟ್ರಿಕ್ಟೆಡ್ ಸ್ಕೋಪ್. ಮೊಬೈಲ್ ಬ್ಯಾಂಕಿಂಗ್ ಹ್ಯಾಸ್ ನಾಟ್ ಬೀನ್ ಫುಲ್ಲಿ ಅಡಾಪ್ಟೆಡ್ ಬೈ ಪೀಪಲ್ ಆಸ್ ಬಿಕಾಸ್ ಅಕಾರ್ಡಿಂಗ್ ಟು ದ ಡೇಟಾ ಓನ್ಲಿ 14% ಆಫ್ ಇಂಡಿಯನ್ ಕಸ್ಟಮರ್ ಯೂಸಿಂಗ್ ಮೊಬೈಲ್ ಬ್ಯಾಂಕಿಂಗ್. ಸೊ ರಿಸ್ಟ್ರಿಕ್ಟಿವ್ ಯೂಸ್ ಇದೆ, ಸ್ಕೋಪ್ ಇದೆ. ಸೊ ನಾವು ಬೇರೆ ಮೊಬೈಲ್ ಬ್ಯಾಂಕಿಂಗ್ ಇಲ್ಲೇ ಇರೋ ಜೊತೆ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡೋದು ಆಗೋದಿಲ್ಲ. ನೆಕ್ಸ್ಟ್, ನಾನ್ ಯೂನಿಫಾರ್ಮಿಟಿ ಆಫ್ ಸರ್ವೀಸಸ್. ಬಿಕಾಸ್ ಮೆನಿ ಬ್ಯಾಂಕ್ಸ್ ಆರ್ ಆಫರಿಂಗ್ ಮೆನಿ ಸರ್ವೀಸಸ್ ಆ್ಯಂಡ್ ಮೆನಿ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಸ್ ಆದೆ ಒಂದೊಂದರ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರ್ತದೆ. ದೆರ್ ವಿಲ್ ಬಿ ನೋ ಯೂನಿಫಾರ್ಮಿಟಿ ಆ್ಯಂಡ್ ಒನ್ ಅಕೌಂಟ್ ಮ್ಯಾನೇಜ್ಡ್ ಥ್ರೂ ಓನ್ಲಿ ಒನ್ ನಂಬರ್. ಸೊ ಒಂದು ಅಕೌಂಟ್, ಬ್ಯಾಂಕ್ ಅಕೌಂಟ್ನ ಒಂದು ಮೊಬೈಲ್ ನಂಬರ್ಗೆ ಮಾತ್ರ ಲಿಂಕ್ ಮಾಡೋಕ್ಕಾಗುತ್ತೆ. ಬೇರೆ ಮೊಬೈಲ್ ಬ್ಯಾಂಕಿಂಗ್ ಬೇರೆ ಅಕೌಂಟಿಗೆ ಬೇರೆ ನಂಬರ್ ಬೇಕಾಗುತ್ತೆ. ಸೊ ಇಟ್ ಈಸ್ ಅವಾಗ ನೀವು 2 ಫೋನ್ ತೊಗೊಬೇಕಾಗುತ್ತೆ, ಇಲ್ಲ 2 ಸಿಮ್ ತೊಗೊಬೇಕಾಗುತ್ತೆ. ದಿಸ್ ಇಸ್ ದ ಲಿಮಿಟೇಷನ್ ಅಗೇನ್. ಸೊ ನೆಕ್ಸ್ಟ್ ಒನ್ ಈಸ್ ದ ಥ್ರೆಟ್ ಆಫ್ ವೈರಸ್ ಆ್ಯಂಡ್ ಸ್ಪ್ಯಾಮ್. ಸೊ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡುವಾಗ ವೈರಸ್ ಅಟ್ಯಾಕ್ ಆಗುತ್ತೆ, ಮೊಬೈಲಿಗೆ ಡೇಟಾನೆಲ್ಲ ಖಾಲಿ ಮಾಡ್ಬೋದು, ಅಥವಾ ಸ್ಪ್ಯಾಮ್ ಮೆಸೇಜಸ್ ಬರ್ಬೋದು, ತಪ್ಪು ಸುಳ್ಳು ಮಾಹಿತಿಗಳನ್ನು ಬರ್ತಾ ಇರ್ತವೆ. ನೆಕ್ಸ್ಟ್, ರಿಸ್ಕ್ ಆಫ್ ಅನ್ಅಫಿಷಿಯಲ್ ಮೊಬೈಲ್ ಅಪ್ಲಿಕೇಶನ್ಸ್. ಸೊ ಕೆಲವು ಆ್ಯಪ್ಸ್ ಹೇಳಿದಲ್ಲ, Paytm, ಫೋನ್ಪೇ ಅಂತ, ಈಗ ಅದೇ ರೀತಿ ಡೂಪ್ಲಿಕೇಟ್ ಮಾಡ್ತಾರೆ. ಈಗ SBI ಯೋನೋ ಇದೆ,
ಅದೇ ರೀತಿ ಇನ್ನೊಂದು SBI ಯೋನೋ ರೀತಿ ಇನ್ನೊಂದು ಡೂಪ್ಲಿಕೇಟ್ ಅನ್ಅಫಿಷಿಯಲ್ ಆ್ಯಪ್ಸ್ ಮಾಡ್ತಾರೆ, ಅದರಿಂದ ಸೆಕ್ಯೂರಿಟಿ ಪ್ರಾಬ್ಲಮ್ ಎಲ್ಲ ಕೂಡ ಅರೈಸ್ ಆಗುತ್ತೆ. ನೆಕ್ಸ್ಟ್ ಥೆಫ್ಟ್ ಆಫ್ ಮೊಬೈಲೇ ಕಳ್ತನ ಆಗಿಬಿಟ್ರೆ ಮೊಬೈಲ್ ಬ್ಯಾಂಕಿಂಗ್ ಔಟ್ ಟು ಡೂ ಆಲ್ ದ ಟ್ರಾನ್ಸಾಕ್ಷನ್ ವಿಲ್ ಬಿ ದೇರ್ ಇನ್ ದಟ್ ಓನ್ಲಿ. ಸೊ ಪಾಸ್ವರ್ಡ್ಸ್ ಏನಾದ್ರು ಸಿಕ್ಕಿದ್ರೆ ದೇ ಕ್ಯಾನ್ ಯೂಸ್ ದ ಬ್ಯಾಂಕ್ ಅಕೌಂಟ್ ಮನಿ ಆಲ್ಸೋ. ನೆಕ್ಸ್ಟ್ ಲಾಸ್ಟ್ ಒನ್, ಲಾಸ್ ಆಫ್ ಪರ್ಸ್ನಲ್ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್. ನಾವು ನಿಜವಾಗ್ಲೂ ಬ್ಯಾಂಕ್ ಹೋಗಿ ಅಲ್ಲಿ ವಿತ್ಡ್ರಾಲ್ ಸ್ಲಿಪ್ ಬರೋದು, ಕೌಂಟ್ರಲ್ಲಿ ದುಡ್ಡು ತೆಗೆದುಕೊಳ್ಳೋದು ಅಥವಾ ಡೆಪಾಸಿಟ್ ಮಾಡೋದು, ಆ ಒಂದು ಅನುಭವ ಮೊಬೈಲ್ ಬ್ಯಾಂಕಿಂಗಲ್ಲಿ ಸಿಗೋದಿಲ್ಲ. ಸೊ ಇಲ್ಲಿ ರಿಯಲ್ ಪರ್ಸ್ನಲ್ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ನ ನಾವು ಕಲ್ಕೊತೀವಿ. These and all the disadvantages of mobile banking. Even though apart from these and all disadvantages, it is very convenient and many advantages are there. So day by day mobile banking is growing very faster and becoming very popular. Next one more online banking service is nothing but DMAT. ಏನು DMAT ಅಂದರೆ, DMAT ಅಕೌಂಟ್ ಈಸ್ ಎ ಸಿಮಿಲರ್ ಟು ಬ್ಯಾಂಕ್ ಅಕೌಂಟ್. ಈ DMAT ಅಕೌಂಟ್ ಅಂದರೆ DMAT ಅಂದರೆ ಡಿಮೆಟೀರಿಯಲೈಸೇಷನ್ ಅಂತ ಅದರ ವಿಸ್ತರಿಸೋ ರೂಪ ಆಯಿತಾ. ಅದನ್ನ ಎಲಾಬ್ರೇಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ DMATನ ಡಿಮೆಟೀರಿಯಲೈಸೇಷನ್ ಅಂತ ಬರುತ್ತೆ. ಸೊ DMAT ಅಕೌಂಟ್ ಈಸ್ ಎ ಸಿಮಿಲರ್ ಟು ಬ್ಯಾಂಕ್ ಅಕೌಂಟ್ ಅಲ್ಲಿ. DMAT ಅಕೌಂಟ್ ಕೂಡ ಬ್ಯಾಂಕ್ ಅಕೌಂಟ್ ಥರನೇ ಇದು ಒಂದು ಅಕೌಂಟ್, ವಿತ್ ದ ಡಿಫ್ರೆನ್ಸ್ ಬೀಯಿಂಗ್ ದ್ಯಾಟ್ ಇನ್ಸ್ಟೆಡ್ ಆಫ್ ಮನಿ ಇಟ್ ಈಸ್ ದ ಸೆಕ್ಯೂರಿಟೀಸ್ ದಟ್ ಹ್ಯಾವ್ ಬೀನ್ ಡೆಪಾಸಿಟೆಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡ್ತೀವಿ, ಈ DMAT ಅಕೌಂಟಲ್ಲಿ ಶೇರ್ಸ್ ಆಯಿತಾ ಸೆಕ್ಯೂರಿಟೀಸ್ನ ಡೆಪಾಸಿಟ್ ಮಾಡ್ತೀವಿ. ಅಂದರೆ ಆ ಶೇರ್ಸ್ನ ಡಿಜಿಟಲ್ ಫಾರ್ಮಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ ಆಯಿತಾ. ನಾವು ಶೇರ್ಸ್ ಪರ್ಚೇಸ್ ಮಾಡ್ತೀವಲ್ವಾ ಪ್ರೈಮರಿ ಮಾರ್ಕೆಟಲ್ಲಿ ಮತ್ತು ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಸೆಕೆಂಡ್ರಿ ಮಾರ್ಕೆಟಲ್ಲಿ, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಸೊ ಅವುಗಳನ್ನ ನಾವೇನು ಮಾಡ್ತೀವಿ, ಇಲ್ಲಿ DMAT ಅಕೌಂಟಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಡೆಪಾಸಿಟ್ ಮಾಡ್ತೀವಿ ಮನಿನ, ಅದೇ ರೀತಿ DMAT ಅಕೌಂಟಲ್ಲಿ ಶೇರ್ಸ್ ಸೆಕ್ಯೂರಿಟೀಸ್ನ ನಾವೇನು ಮಾಡ್ತೀವಿ ಡೆಪಾಸಿಟ್ ಮಾಡ್ತೀವಿ ಇನ್ ದ ಎಲೆಕ್ಟ್ರಾನಿಕ್ ಫಾರ್ಮ್. Securities are in the form of shares, bonds, debentures as per the Depository Act 1996. DMAT accounts are mandatory if you have more than 500 units in securities. 500 ಯೂನಿಟ್ಗಿಂತ ಜಾಸ್ತಿ ನಿಮ್ಮ ಹತ್ರ ಏನು ಸೆಕ್ಯೂರಿಟೀಸ್ ಇದೆ DMAT ಅಕೌಂಟ್ ಇರಲೇಬೇಕು. ಅವೆಲ್ಲವನ್ನು ನೀವು ಅಲ್ಲಿ ಡೆಪಾಸಿಟ್ ಮಾಡಿರಬೇಕು. When opening a DMAT account where physical securities are converted to electronic form, one may have a lot of questions in mind about features and benefits of such accounts, well as ಚಾರ್ಜಸ್ ಅಪ್ಲಿಕೇಬಲ್. ಸೊ ಇಲ್ಲಿ ಈ ಒಂದು DMAT ಅಕೌಂಟ್ ಮೊದಲು ಇರಲಿಲ್ಲ. ಮೊದಲು ಶೇರ್ಸ್ನ ನಿಮ್ಗೆ ಹೆಂಗೆ ಮಾರ್ಕ್ಸ್ ಕಾರ್ಡ್ಸ್ ಕೊಡ್ತಾರೆ ಆ ರೀತಿ ಆ ಫಿಸಿಕಲ್ ಫಾರ್ಮಲ್ಲಿ ಕೊಡ್ತಾಯಿದ್ರು. ಯಾವಾಗ ಈ DMAT ಅಕೌಂಟ್ ಓಪನ್ ಆಯಿತು ಅವೆಲ್ಲನೂ ಡಿಜಿಟಲ್ ಫಾರ್ಮಲ್ಲಿ ಕನ್ವರ್ಟ್ ಆಯಿತು. ಈಗ ನಿಮ್ಮ ರಿಸಲ್ಟ್ ಶೀಟ್ ಬರುತ್ತಲ್ಲ ಆನ್ಲೈನಲ್ಲಿ, ಆ ಥರ ಶೇರ್ಸ್ ಕೂಡ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಬರ್ತಾ ಇದ್ದಾವೆ. ಸೊ ಅವನ್ನೆಲ್ಲವನ್ನು ನಾವು ಸ್ಟೋರ್ ಮಾಡ್ತಕ್ಕಂಥ ಒಂದು ಅಕೌಂಟು DMAT ಅಕೌಂಟ್ ಅಂತ ಕರಿತೀವಿ. ಇಟ್ ಈಸ್ ಸಿಮಿಲರ್ ಟು ಯುವರ್ ಬ್ಯಾಂಕ್ ಅಕೌಂಟ್. Only the difference is in bank account money will deposit and in DMAT account the securities in digital form it will deposit. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ನೆಕ್ಸ್ಟು ಮುಂದೆ ಬರೋ ತರಗತಿಗಳಲ್ಲಿ ತಿಳ್ಕೊತೀರಾ. Okay, let us discuss the last topic of this banking innovations. That is nothing but magnetic ink character recognition code, MICR. The MICR encoding called the MICR line, it is at the bottom of checks and other vouchers and typically includes the document type indicator, bank code, bank account number, check amount and a control indicator. ನೋಡಿ ಇಲ್ಲಿ MICR ಅಂತಕ್ಕಂಥದ್ದು ಇಟ್ ಈಸ್ ದ MICR ಎನ್ಕೋಡಿಂಗ್ ಕಾಲ್ಡ್ MICR ಲೈನ್. ಇಟ್ ಈಸ್ ದ ಬಾಟಮ್ ಆಫ್ ದ ಚೆಕ್. ನೋಡಿ ಈಗ ಒಂದು ಚೆಕ್ ನೋಡ್ತಾ ಇದ್ದೀರಿ ನೀವು, ಈ ಚೆಕ್ಕಲ್ಲಿ ದ ಬಾಟಮ್, ಸೊ ದಿಸ್ ಈಸ್ ದ ಬಾಟಮ್ ಆಫ್ ದಿ ಚೆಕ್ ಆ್ಯಂಡ್ ಇದು ಎಲ್ಲ ವೋಚರ್ಸ್ ಮೇಲೆ ಕೂಡ ಇರ್ತದೆ. ಈ ಒಂದು ಬಾಟಮಲ್ಲಿ ಏನಿರುತ್ತಪ್ಪ ಅಂತಂದರೆ ಇಟ್ ಈಸ್ ಬ್ಯಾಂಕ್ ಕೋಡ್ ಇರ್ತದೆ ಆಯಿತಾ, ಬ್ಯಾಂಕ್ ಅಕೌಂಟ್ ನಂಬರು, ಚೆಕ್ ಅಮೌಂಟು. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. The technology allows MICR readers to scan and read the information directly into a data collection device. MICR readers ಅಂತ ಹೇಳ್ಬಿಟ್ಟು ಬರುತ್ತೆ. ಈಗ ನೀವೆಲ್ಲ ನೋಡಿರ್ತೀರ, OCR ನೋಡಿರ್ತೀರ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, ಅಥವಾ OMR ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸೇಷನ್ ರೀಡರ್ ಅಂತ ಆಯಿತಾ. ಅದೇ ರೀತಿ ಇಲ್ಲಿ MICR ಮ್ಯಾಗ್ನೆಟಿಕ್ ಇನ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಕೋಡ್ ರೆಕಗ್ನೈಸರ್ ಅಂತ ಬರುತ್ತೆ. ಅದನ್ನು ತೊಗೊಂಬಂದು ಈ ಒಂದು ಬಾಟಮ್ ಆಫ್ ದಿ ಚೆಕ್ ಏನಿದೆ MICR ಲೈನ್ ಅಂತ ಏನಿದೆ, ಈ ಲೈನ್ ಮೇಲೆ ಏನು ಕೋಡ್ಸ್ ಇದ್ದಾವೆ MICR ಕೋಡ್ಸ್ ಅಂತ ಕರಿತೀವಿ ಅವುಗಳ ಮೇಲೆ ಆ MICR ಇಟ್ಟ ತಕ್ಷಣ ಮ್ಯಾಗ್ನೆಟಿಕ್ ಇನ್ ಕ್ಯಾರೆಕ್ಟರ್ ರೀಡರ್ನ ಇಟ್ಟ ತಕ್ಷಣ, ರೆಕಗ್ನೈಸರ್ನ ಇಟ್ಟ ತಕ್ಷಣ
automatically the entire data of this check and the originality, everything will be come to know to the banker. So unlike a barcode and similar technology, barcodes ನೋಡಿರ್ತೀರಲ್ವಾ, ಅದೇ ರೀತಿ MICR ಕ್ಯಾರೆಕ್ಟರ್ ಕ್ಯಾನ್ ಬಿ ರೀಡ್ ಈಸಿಲಿ ಬೈ ಹ್ಯೂಮನ್ಸ್. ನೆಕ್ಸ್ಟ್ ಮೀನಿಂಗ್ ಹೇಳ್ಬೇಕಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಕೋಡ್. MICR ಕೋಡ್ ಈಸ್ ಎ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಟೆಕ್ನಾಲಜಿ used mainly by the banking industry to ease the processing and clearance of the checks. ಈ ಒಂದು ಚೆಕ್ಸ್ ಪ್ರೋಸೆಸಿಂಗ್ನ ಈಸಿ ಮಾಡೋಕ್ಕೋಸ್ಕರ ಒಂದು ಚೆಕ್ಸ್ ಡೌನಲ್ಲಿ ಒಂದು MICR ಲೈನ್ನ ಕೊಟ್ಟು ಅಲ್ಲಿ MICR ಕೋಡ್ಸ್ನ ಕೊಟ್ಟಿರ್ತಾರೆ. ದಿಸ್ ಈಸ್ ಕಾಲ್ಡ್ MICR ಕೋಡ್. ಇಟ್ ಈಸ್ ಎ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಯೂಸ್ ಟು ಮೇನ್ಲಿ ಬೈ ದ ಬ್ಯಾಂಕಿಂಗ್ ಇಂಡಸ್ಟ್ರಿ ಟು ಈಸ್ ದ ಪ್ರೊಸೆಸಿಂಗ್. ಆ ಒಂದು ಚೆಕ್ನ ಪ್ರೋಸೆಸ್ನ ಈಸಿ ಮಾಡೋಕ್ಕೋಸ್ಕರ, ಬೇಗ ಮಾಡೋಕ್ಕೋಸ್ಕರ ಈ ಕೋಡನ್ನು ಕೊಟ್ಟಿರ್ತಾರೆ. And MICR magnetic ink character recognition is a technology used to verify the originality of a paper document. ಈ ಪೇಪರ್ ಡಾಕ್ಯುಮೆಂಟ್ನ ಲೆಜಿಟಿಮೇಸಿ ಆ್ಯಂಡ್ ಒರಿಜಿನಾಲಿಟಿನ ಚೆಕ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಆ ಒಂದು ಚೆಕ್ನ ನ್ಯಾಯಸಮ್ಮತೆ ಮತ್ತು ಅದರ ಒರಿಜಿನಾಲಿಟಿನ ಚೆಕ್ ಮಾಡೋಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ. And the use of MICR can enhance the security and minimize the losses caused by some types of crimes. ಸೊ ಇದು ಒಂದು ಸೆಕ್ಯೂರಿಟಿನ ಜಾಸ್ತಿ ಮಾಡುತ್ತೆ ಮತ್ತು ಕ್ರೈಮ್ಸ್ನ ಕೂಡ ಕಡಿಮೆ ಮಾಡುತ್ತೆ. ಉದಾಹರಣೆಗೆ ಯಾರೋ ಒಂದು ಚೆಕ್ನ ಒಂದು ಫೋಟೋ ಕಾಪಿ ಕಲರ್ ಜೆರಾಕ್ಸ್ ತೊಗೊಂಬಂದ್ಬಿಟ್ಟು ಸಬ್ಮಿಟ್ ಮಾಡ್ಬೋದಾಗಿತ್ತು. ಆದರೆ ಆಗ ಈ MICR ಕೋಡ್ಸ್ ಇರ್ತದಲ್ಲ, ಈ MICR ಕೋಡ್ಸ್ ಮೇಲೆ ಆ ಒಂದು MICR ರೀಡರ್ನ ಹಾಕಿದಾಗ ಇದು ರೆಕಗ್ನೈಸೇಷನ್ ಆಗೋದಿಲ್ಲ. ಹಾಗೆ ಇದು ಡೂಪ್ಲಿಕೇಟ್ ಚೆಕ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಚೆಕ್ ಇದೆ. ಈ ಚೆಕ್ ಡೌನಲ್ಲಿ ನೋಡಿ, ಇಲ್ಲಿ ಇದು MICR ಲೈನ್ ಆಯಿತಾ. ಈ ಚೆಕ್ದು ಬಾಟಮ್ಸ್ ಇದೆಯಲ್ಲ, ಇದು MICR ವೈಟಾಗಿ ಕಾಣ್ತಿದೆಯಲ್ಲ, ಇದು MICR ಲೈನು. ಇಲ್ಲಿ ನಿಮಗೆ MICR ಕೋಡ್ ಕಾಣ್ತಾ ಇದೆ. ಸೊ MICR ಕೋಡ್ ಇದು. ಸೊ ಇದ್ರ ಮೇಲೆ ನಿಮ್ಗೇನಾದರೂ ಆ MICR ರೀಡರ್ನ ಬೆಳಕು ಹಾಕಿದಾಗ ಚೆಕ್ ಒರಿಜಿನಲ್ಲ ಡೂಪ್ಲಿಕೇಟಾ ಅಂತೇಳಿ ಸಂಪೂರ್ಣ ಮಾಹಿತಿ ಗೊತ್ತಾಗ್ತದೆ. And here the next concept is why magnetic ink character recognition is very important in banking. ಅಂತಂದರೆ magnetic readers easily process the checks because they can quickly identify the banks that issued them. It is eliminate the need to manually verify the validity of the check. Thus, this technology saves the valuable time because of the facilitates documents processing more efficiently. Next, second one. Even if the MICR line has been covered with signature or cancellation marks, the magnetic quality of the character still allow the MICR to read the information accurately. And since the special character font ensures the reliable character recognition, it greatly limits the incidence of check frauds. Next one, before the magnetic ink character recognition system was used, it took weeks for banks to clear checks. But now this technology rapidly processing high volume checks per day, making bank transactions done within minutes. So the system truly makes banking pleasant experience for everyone. Next, the magnetic ink character recognition is definitely important in the banking world. It has greatly transformed the industry into an efficient network system to serve everyone as quickly as possible. That is why business personnel needs to make sure that an ample amount of printers, ink and toner containing iron oxide is available to ensure that the MICR system runs smoothly. ಸೊ ಇಲ್ಲಿ MICR ಬರೋಕ್ಕೆ ಮೊದಲು ಬ್ಯಾಂಕಿಂಗ್ನಲ್ಲಿ ಚೆಕ್ಸು ಟ್ರಾನ್ಸಾಕ್ಷನ್ಸ್ ನಡೆಯೋಕ್ಕೆ ವಾರಗಟ್ಟಲೆ ತೊಗೊತಾ ಇತ್ತು. ಇವತ್ತು ಒಂದು ದಿನದಲ್ಲೇ ಸುಮಾರು ಸಾವಿರಾರು ಒಂದು ಚೆಕ್ಸ್ನ ಟ್ರಾನ್ಸಾಕ್ಟ್ ಮಾಡ್ಬೋದು. MICR ಇರೋದ್ರಿಂದ ಒರಿಜಿನಾಲಿಟಿ ಚೆಕ್ ಮಾಡೋದು ಭಾಳ ಈಸಿ ಆಗುತ್ತೆ. ಎಲ್ಲ ಫ್ರಾಡ್ಸ್ನ ಕೂಡ ನಾವು ತಡಿಬೋದು. ಇದೆಲ್ಲ ಕೂಡ MICRನಿಂದ ನಮಗಿರ್ತಕ್ಕಂಥ ಅಡ್ವಾಂಟೇಜಸ್. ವಿದ್ಯಾರ್ಥಿಗಳೇ, ಇದಿಷ್ಟು ನಾವು ಇವತ್ತು ಡಿಸ್ಕಸ್ ಮಾಡಿದ್ದು ಬ್ಯಾಂಕಿಂಗ್ ಲಾ ಆ್ಯಂಡ್ ಆಪರೇಷನ್ ಲೆಕ್ಚರ್ ಸೀರೀಸ್ 5ರಲ್ಲಿ ಬ್ಯಾಂಕಿಂಗ್ ಇನೋವೇಷನ್ಸ್. ದಿಸ್ ಇಸ್ ದ ಯೂನಿಟ್ 5. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಬ್ಯಾಂಕಿಂಗ್ ಲಾ ಆ್ಯಂಡ್ ಆಪರೇಷನ್ ಸೀರೀಸ್. And this is the last series and it is the end of my lecture series in the subject banking law and operations. So thanks for watching once again. Thanks for watching this one. Have a great day. Keep supporting like this and get benefit from this. My objective is to make students to familiar regarding to the banking law and operations and reach students community in this
quarantine, or what we call this COVID bad moment, and under this lockdown. So I hope my efforts will beneficial to you. Have a great day. Jai Hind.